ಲೋಕ ನಾರಾಯಣ ಅವರೊಂದಿಗೆ ಸಮೃದ್ಧಿಯಾಗಿ ಮಾನ್ಯ ತಿಮ್ಮೇಗೌಡರೊಂದಿಗೆ ಮತ್ತಷ್ಟು ವಿಸ್ತಾರಗೊಂಡು ಲವಲವಿಕೆಯಿಂದ ಚಟುವಟಿಕೆಯಿಂದ ಸಾಗಿರುವುದನ್ನು ನೀವೆಲ್ಲ ಗಮನಿಸ್ತಾ ಇದ್ದೀರಿ. ನಮ್ಮೆದುರಿಗಿರೋರೆಲ್ಲರೂ ಮೊನ್ನೆ ನೋಡಿದ ಹಾಗೆ ಬಳಗದಂತೆ ಬಳಗವಾಗಿ ಕಾಣುವ ಎಲ್ಲ ಹಿರಿಯರಿದ್ದೀರಿ, ಅನೇಕರು ಇದ್ದೀರಿ. ಅದರ ಜೊತೆಗೆ ನಮ್ಮ ಇನ್ನೂ ಕೆಲವು ಹಿರಿಯರು ಮಾದಯ್ಯನವರು ಮತ್ತು ಶಿವಣ್ಣವರು ನಮ್ಮ ಜೊತೆಗೆ ಅಧ್ಯಕ್ಷರೊಂದಿಗೆ ಸೇರಿದ್ದಾರೆ. ನಮ್ಮೆಲ್ಲರ ಈ ನೆಲಕ್ಕೆ ಪ್ರೀತಿಯನ್ನು ಹಂಚಿದ DC ಮೇಡಮ್ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ನಾವು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಗುಣವಂತವರಿದ್ದಾರೆ, ಸೂಚಿಯವರು, ಶಿವಾಜಿರಾವ್ ಅವರು, ಸೂತರಾಮೇಗೌಡರು ಹೆಸರು ಪ್ರೀತಿಯ ಅನೇಕ ಮನಸ್ಸುಗಳು ನಮ್ಮ ಜೊತೆಗೆ ಸಂವಹಿಸಲು ಅನುಭವಿಸಲು ಪಾಲ್ಗೊಂಡಿದೆ. ಕಾರ್ಯಕ್ರಮ ಆರಂಭಗೊಳ್ತಾ ಇದೆ. ದಯವಿಟ್ಟು ಪರಿಷತ್ನ ಅಧ್ಯಕ್ಷರಾದ ಮಾನ್ಯ ಡಿ ತಿಮ್ಮೇಗೌಡರು ವೇದಿಕೆಯಲ್ಲಿ ಬರಬೇಕು ಅಂತ ಕೇಳ್ತೀನಿ. ಹಾಗೆ ನಮ್ಮ ಈ ದಿವಸದ ಬಹಳ ಮುಖ್ಯ ಪ್ರೀತಿಯ ಅತಿಥಿಗಳಾಗಿ DC ಮೇಡಮ್ ಅವರು ಬರಲಿ ಅಂತೇನೆ. ನಮ್ಮ ಭಾವದಲ್ಲಿ ಇನ್ನೂ ಹೋಗಿಲ್ಲ ಮೇಡಮ್, ನಾವು ಸ್ವಲ್ಪ ಜನಪದರೆಲ್ಲ ಇನ್ನೂ ಭಾವದಲ್ಲಿ ಹಾಗೆ ಇದೀವಿ. ಗುಣವಂತವ್ರು ಬನ್ನಿ, ಪದ್ಮಾವತಿ ಸೋಮಗೌಡ ಅವರು ಬರಲಿ. ಒಂದು ಸೊಲ್ಲನ್ನ ಪದವಿ ಭಾಳ ಅದ್ಭುತವಾದ್ದು, ಕಳೆದೋಗೋದನ್ನು ಮತ್ತೆ ಹಿಡ್ಕೊಂಬರೋಣ ಈ ಕ್ಷಣಕ್ಕಾದರೂ. ಸೊಲ್ಲನ್ನು ಮಾತು, ಧ್ವನಿ, ಹಾಡು ಏನೆಲ್ಲ, ಆ ಸೊಲ್ಲಿನ ಧ್ವನಿಯನ್ನು ಪದ್ಮಾವತಿಯವರು ಒಂದೆರಡು ನುಡಿನ ಹಾಡಲಿ ಅಂತೇಳಿ ಒಂದೆರಡೇ. ಮುಂದೆ ನಾವು ಅವ್ರ ಜೊತೆಗೆ ಕಳೆಯುವ ಸಮಯವನ್ನು ಯಾವುದು ನಿನ್ಗನ್ಸಿದ್ದು? ಗೀಜಿಗಂಧ ಹಾಡು, ಕವಲಿದ ಆಮೇಲೆ ಹಾಡು. ಸ್ವಾಮಿ ಊಟ ಮೊನ್ನೆ ಭೂಮಿಲೆ ಒಟ್ಟಲ ಮೊನ್ನೆ ಮಾದವೋರಯ ತಾನೇ ಮೊದಲಂದೋ ಮಾದೇವರಯ ತಾನೇ ಮೊದಲುಟೆ ಹೋಗಲುವಾಗೆ ಸ್ವಾಮಿಲೆ ಭೂಮಿ ಎಲ್ಲ ಪಡುವಾರೋ ಸ್ವಾಮಿ ಭೂಮಿಯಲ್ಲ ಪಡೆದಾರೋ ಮಾಧವರಾಯ ಗಿಂಜಿಗ ನೊಂದೆ ಲಕ್ಕಿ ಪಡುವಾರೋ ಗಿಂಜಿಗ ನೊಂದಕ್ಕಿ ಪಡೆದಾನೋ ಮಾಧವರಾಯೋ ಉದ್ದಾಲೆ ಬಾಟಗೆ ನೆರಿದಾವೋ ಉದ್ದ ದೊಡ್ಡಗೆ ನೆರೆದಾವೋ ಗಿಂಜಿಗ ನಕ್ಕಿ ಮೊಟ್ಟೆ ಗೊಂದಲೆ ದಿನಕ್ಕೆ ಬರೋ ವಾದೋ ಮೊಟ್ಟೆ ಒಂದು ದಿನಕ್ಕೆ ಬರವಾದೋ ಗಿಂಜಿಗ ನಕ್ಕಿ ಜಿಗ್ಗೋಲೋ ಜೊಗ್ಗೆ ಗೋಳೆ ಉಡೋಕಿದೋ ಜಗ್ಗೋ ಜೊಗೆಗೋಳೆ ಉಡಕಿದೋ ನಿಂಜಿಗ ನಕ್ಕಿ ಮರಲ ಮಡಗಿ ಎಲ್ಲ ಉಡೋ ಸೀದೋ ಮಾರ ಮಡಗಿ ಎಲ್ಲ ಗರಸಿದೋ ಗಿಂಜಿಗ ನಕ್ಕಿ ಎಲ್ಲೆಲ್ಲೋ ಮರ ಮಡಗಿ ಸಿಕ್ಕೋ ನೆಲ್ಲೋ ಎಲ್ಲೆಲ್ಲೋ ಮರ ಮಡಗಿ ಚಿಕ್ಕನೆಲ್ಲ ಗಿಂಜಿಗ ನಕ್ಕಿ ಚಿಕ್ಕೋಲೋ ಜೊಗ್ಗೆ ಗೋಳೆ ಚಿಕ್ಕೋನೆಲ್ಲೋ ಜಿಗ್ಗು ಜೊಗೆಗೋಳೆ ಚಿಕ್ಕನೆಲ್ಲ ಗಿಂಜಿಗ ನಕ್ಕಿ ಮೊಟ್ಟೆ ಹಾಕೋಲೋ ದಿನವೇ ಬರೋವಾದೋ ಮೊಟ್ಟೆ ಹಾಕುದಿನವೇ ಬರವಾದೋ ಗಿಂಜಿಗ ನಕ್ಕಿ ತಳಗಯ್ಯ ಮನೆ ಮೊಟ್ಟೆ ತೊಲೋಗ್ಯಾಳೋ ನಾರಾಯಣ ಸ್ವಾಮಿ ತಳವ ಒಡವಾನೋ ಗಿಂಜಿಗ ನಕ್ಕಿ ತಳಗಯ್ಯ ಮನೆ ಮೊಟ್ಟೆ ತೊಲೋಗ್ಯಾಳೋ ತಳಗಯ್ಯ ಮನೆ ಮೊಟ್ಟೆ ತೊಲಗ್ಯಾಳೆ ಗಿಂಜಿಗ ನಕ್ಕಿ ಕೈತಾಪೆ ಮೊಟ್ಟೆ ಒಡಿಗಾದೋ
ಕೈ ತಪ್ಪೆ ಮೊಟ್ಟೆ ಒಡೆದದು ಗೆಂಜಿಗಾನಕ್ಕೆ ಏನಂದೆ ಶಾರಿಪುವ ಒಡಿದಾಳೋ ಏನಂದ ಶಾರಿಪುವ ಒಡೆದಾಳೆ ಗಿಂಜಿಗಾನಕ್ಕೆ ಬೆಳೆಯೋ ಪಾಲಾಲೆ ಭೂಮಿ ಆಗಲಂದೋ ಬೆಳೆಯೋ ಫಲ ಭೂಮಿ ಅಗಲಂದೋ ಗಿಂಜಿಗಾನಕ್ಕೆ ಕೆಂಪ ಫಲ ಮರವೇ ಆಗಲಂದೋ ಕೆಂಪ ಫಲ ಮರವ ಲಗಲಂದೋ ಲಂಜಿಗಾನಕ್ಕೆ ಓಡಲ ಬಾನಗೆ ಹೋಗಲಂದೋ ಓಡಲ ಬಾನಗೆ ಒಗಲಂದೋ ಗಂಜಿಗಾನಕ್ಕೆ ಲಾಂಗಂದೆ ಶಾರಿಪುವ ಒಡಿದಾಳೋ ಪದ್ಮಾವತಿ ಸೋಮಗೌಡ ಅವ್ರನ್ನ ಪರಿಚಯ ಮಾಡೋದು ಅಂದರೆ ಒಂದು ಹಾಡಿ ಅಂದರೆ 9 ಅಂತ ಪದ ಬಳಸಿದರೆ 9 ಅಲ್ಲ, ಇವರು 90 ಪದ ಹೇಳಿದರು. ಅವರ ಕೊರಳಲ್ಲಿ ಮಣಿಸರ ಇದಾವಲ್ಲ, ಒಂದೊಂದು ಮಣಿಸರಕ್ಕೊಂದು ಪದ ಹೇಳಂದ್ರೆ ಇನ್ನೂ ಜಾಸ್ತಿ ಹೇಳ್ತೀನಿ ಹೇಳಿ ಅಂತಾರೆ. ಅವ್ರ ಜೀವನದ ಬದುಕು, ಅವ್ರ ಕಥನ, ಅವ್ರನ್ನ ಕಂಡ್ರೆ ಆಶ್ಚರ್ಯ. ಎದೆ ಸೀಳಿದ್ರೆ ಅಕ್ಷರ ಇಲ್ಲ ಅಂತ ನಾವು ಹೇಳ್ತಾರೆ, ಅವರು ಹೇಳ್ತಾರೆ. ಅದೆಲ್ಲ ಸುಳ್ಳು, ಹೆಸರಿಗೆ ಹೆಬ್ಬಟ್ಟಷ್ಟೇ. ಮನಸ್ಸಿನಾಗಿರೋ ಹಾಡನ್ನು ಅವ್ರು ಕಲಿತ ಬಗೆಯನ್ನು ಕೇಳಿದರೆ ನಮ್ಗೆ ಆಶ್ಚರ್ಯ ಆಗ್ತಿದೆ. ಹಾಡು ಕಲಿಯೋ ಹುಚ್ಚಿಗೆ ಅವ್ರು ಎಳೆ ಹುಡುಗಿ ಅಡ್ಡಾಡಿ ಓಡಾಡಿ ಎಲ್ಲಿ ಚಂದ ಕೇಳ್ತದೋ ಅಂತ ಕಡೆಗೆ ತಿರುಗಿ ಕಿವಿ ಒಡ್ಡಿ ಮನಸ್ಸು ಒಡ್ಡಿ ರಾತ್ರಿಯೆಲ್ಲ ಹಾಡನ್ನು ಗುನುಗಿ ಕೇಳಬೇಕು ಅಂತ ಕಥೆನ ಹೇಳಬೇಕು ಅನ್ನೋ ಕಥೆನ ಹಾಗಾಗೆ ಮನಸ್ಸಿಗೆ ತಂದುಕೊಂಡ ಅಪರೂಪದ ಕಲಾವಿದೆ. ಹಾಲಕ್ಕಿ ಒಕ್ಕಲಿಗರು ಅನ್ನೋ ಒಂದು ಗಿರಿಜನಕ್ಕೆ ಸೇರಿದ ಕಲಾವಿದೆ. ಹಾಲಕ್ಕಿ ಒಕ್ಕಲಿಗರು ಬುಡಕಟ್ಟಿನ ಎಲ್ಲ ಗುಣ ಹೊಂದಿದ್ರು, ಬುಡಕಟ್ಟಿನ ವಲಯದೊಳಗೆ ಸೇರಿದೇ ಹೋಗಿರುವಂತಹ ಒಂದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಒಂದು ರೀತಿ ಪಾಪದ ರೀತಿ ಬದುಕುವಂತಹ ಅತ್ಯಂತ ಮುಗ್ಧರು, ಅತ್ಯಂತ ಪ್ರೀತಿಯ ಮನುಷ್ಯರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಓಡಾಡೋದು ಅಂದರೆ ಎಲ್ಲ ಬುಡಕಟ್ಟುಗಳು, ಹಾಲಕ್ಕಿ, ಸಿದ್ದಿ, ಮುಕ್ರಿ, ಗೌಳಿಗರು ಯಾರೂ ಕೂಡ ಪ್ರೀತಿಯ ಜನಸಮುದಾಯ. ಅಂತಹ ಜನಸಮುದಾಯದ ನೋಡಿ ಆಕಾರ ನೋಡಿದರೆ ನಿಮಗೆ ಕಾಣಸಿಗುತ್ತೆ. ಕರಿಮಣಿ ಸರಗಳು ಒಂಟಿ ಸೀರೆಯನ್ನು ಕಟ್ಟಿ ಮಾಡಿರುವಂತಹ ರೂಪ. ಅವರನ್ನು ಗೌರವಿಸುವುದನ್ನಂದರೆ ನಮ್ಮ ನೆಲದ ಪ್ರತಿಭೆಯನ್ನು ಗೌರವಿಸಿದಾಗೆ ಅವರನ್ನು ಗೌರವಿಸಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು DC ಮೇಡಮ್ ಅವರು, ಗುಣವಂತವರು ಮತ್ತು ನೀವೆಲ್ಲ ಸೇರಿ ಒಂದು ಪ್ರೀತಿಯ ಗೌರವವನ್ನು ಸಲ್ಲಿಸಬೇಕು. ಕಲಾವಿದರು ತುಂಬ ಗೌರವಿಸಲಿಕ್ಕೆ ತುಂಬ ಸಂತೋಷ ಆಗುತ್ತೆ. ಸಹ ಕಲಾವಿದೆ ಸೋಮಿ ಅವರನ್ನು ಕೂಡ ಶಿವರಾಮ್ ಹಾರ ಅಣ್ಣ ಇನ್ನೊಂದು ಸ್ವಲ್ಪ ಹಿಂದೆ ಬನ್ನಿ, ಇಲ್ಲ ಆ ಕಡೆ ಹೋಗಿ ಆ ಕಡೆ ಇವ್ರಿಗೆ ಏನಾದ್ರು ಬೇರೆ ವ್ಯವಸ್ಥೆ ಮಾಡ್ಕೋಬೇಕು ಸ್ವಾಮಿಯವರು. ನಮಗೆಲ್ಲ ಫ್ರಂಟ್ ಐಡಿಯಾ, ನೀವು ಬರೀ ಸ್ಟೋರೇಜ್ ಮಾಡ್ತೀರಿ, ನಾವು ಜನಕ್ಕೆ ತಿಳ್ಕಿಸ್ತೀವಿ, ಏನು ಮಾಡೋದು? ಹಂಗೆ ನಿಂತ್ಕೊಳ್ಳಿ. ಹಾರ ಹಾಕ್ಕೊಳ್ಳಿ. DC ಮೇಡಮ್ ಅವರು ಸರ್ ಹಂಗೆ ಪಲ್ಕ ಇಟ್ಕೊಳ್ಳಿ. ಹಂಗೆ ಸರ್ ಪಲ್ಕ ಕೊಟ್ಬಿಡಿ ಸರ್. ಪಲ್ಕ ಹಂಗೆ ಇಟ್ಕೊಳ್ಳಿ. ಇದೇ ಸಂದರ್ಭದಲ್ಲಿ ಇರಲಿ, ಆಮೇಲೆ ಕೊಡಪ್ಪ ಇಲ್ಲಿ. ನಮ್ಮ ಮಧ್ಯೆ ಈ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಾಗಿ
ನಮ್ಮ ಲೋಕದ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಪ್ರೀತಿಯಿಂದ ಪಾಲ್ಗೊಂಡು ಸದಾ ಬೆಂಬಲವಾಗಿ ನಿಂತ ಡಾಕ್ಟರ್ ಮಮತಾ MR ಅವರಿಗೆ ನಮ್ಮ ಪ್ರೀತಿಯ ಬೀಳ್ಕೊಡುಗೆಯನ್ನು ನಮ್ಮ ಅಧ್ಯಕ್ಷರಾದ, ಇದು ಬೀಳ್ಕೊಡುಗೆ ಅಂತ ಹೇಳೋಕೆ ಮನಸ್ಸಿಲ್ಲ, ಇಲ್ಲಿಂದ ಇನ್ನೊಂದು ಕಡೆಗೆ ಅವ್ರ ಜವಾಬ್ದಾರಿನ ವಹಿಸ್ಕೊಳ್ತಾ ಇರೋದ ನಮ್ಮ ಅಧ್ಯಕ್ಷರ ಗರಡಿಯಲ್ಲೇ ಬೆಳೆದವರು ಅಂತಲೇ ಕೇಳಿದ್ದೀವಿ. ಹಾಗಾಗಿ ಅವರನ್ನು ಗೌರವಿಸೋದು ಇಡೀ ರಾಮನಗರ ಮತ್ತು ಜಾನಪದ ಲೋಕ ಪರಿಷತ್ತು ತುಂಬ ಪ್ರೀತಿಯಿಂದ ಇರು. ಹಾಗೆಯೇ ನಮ್ಮ ಅತಿಥಿ ನಮ್ಮ ಇನ್ನೋರ್ವ ಅತಿಥಿಗಳು ಹೆಸರು ಗುಣವಂತ ಅಂತ. ಹೆಸರನ್ನು ಯಾರು ಇಡ್ತಾರೋ ತಂದೆ ತಾಯಿಗಳ ಪ್ರೀತಿ ಪಾತ್ರರು ಅಪರೂಪ. ಏಕೆಂದರೆ ಹೆಸರೇ ಗುಣವಂತ. ಅತ್ಯಂತ ಸಜ್ಜನಿಕೆ, ಅತ್ಯಂತ ನಮ್ರತೆಯ, ಪ್ರೀತಿ ವಿಶ್ವಾಸದ ಗುಣವಂತ ಅವರು ನಮ್ಮ ಇವತ್ತಿನ ಅತಿಥಿಗಳು. ಅವರನ್ನು ಕೂಡ ಹಾಗೆ ಜಿಲ್ಲಾಧಿಕಾರಿಗಳು ನಮ್ಮ ಈ ಸಂದರ್ಭವನ್ನು ಉದ್ದೇಶಿಸಿ ಮಾತಾಡಲಿ. ಮತ್ತು ನಮ್ಮ ದಾರಿ ಹೈವೇ ಆದ್ದರಿಂದ ಮೇಡಮ್ ಅವರು ಯಾವ ಅಧಿಕಾರಕ್ಕೆ ರಾಜ್ಯ ಸರ್ಕಾರದ ಮುಖ್ಯ ಹುದ್ದೆಗೆ ಹೋದರೂ ಜಾನಪದ ಲೋಕದ ಮೇಲೆ ಪ್ರೀತಿ ಹೀಗೆ ಇದ್ದು ಇಲ್ಲಿ ಬಂದು ಹೀಗೆ ಮಾತಾಡಿಸಿ ಅವರಿಗೆ. ಜಾನಪದ ಪರಿಷತ್ತಿನ ಅಧ್ಯಕ್ಷರಾದಂತಹ ಟಿ ತಿಮ್ಮೇಗೌಡ್ರೆ, ಕುರುವೆ ಬಸವರಾಜ್ ಅವರೇ, ಗುಣವಂತವ್ರೆ ಮತ್ತು ಪದ್ಮಾವತಿ ಸೋಮೇಗೌಡ್ರೆ, ಅವ್ರ ಜೊತೆ ಇರುವಂತಹ ಶೋನ್ಮೀರವರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ನನ್ನ ಮಿತ್ರರೇ, ಬಂಧುಗಳೇ, ಪದೇ ಪದೇ ನಾನು ಜ್ಞಾಪಿಸ್ತಾ ಇದ್ದೀನಿ ನಮ್ಮ ಬಸವರಾಜ್ ಅವರಿಗೆ. ಒಂದು ದಿವಸದ ಮಾಜಿ ಜಿಲ್ಲಾಧಿಕಾರಿಗಳು ನಾನಿಲ್ಲಿ. ಒಂದು ನನಗೆ ತುಂಬ ಖುಷಿ ಕೊಟ್ಟ ವಿಷಯ ಏನಂದರೆ, ನನ್ನ ಮನೆ ಜನಪದ ಲೋಕದ ಎದುರುಗಡೆ ಇತ್ತು. ಸೊ ಯಾವ ಸಂದರ್ಭದಲ್ಲಿ ನನ್ನನ್ನು ಕರೆದಿದ್ರೂ ಕೂಡ ನಾನು ಬಂದು ಇಲ್ಲಿ ಕೆಲವು ಸಮಯ ಕಳೀಲಿಕ್ಕೆ ಅವಕಾಶ ಇತ್ತು. ಇನ್ನೊಂದು ತುಂಬ ಅಪರೂಪದ ವಿಷಯ ಏನಂತಂದರೆ, ನನಗೆ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಿದಂಥ ಕೋಲಾರಿನಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡಿದಂತಹ ತಿಮ್ಮೇಗೌಡರು ಇಲ್ಲಿ ಅಧ್ಯಕ್ಷರು. ಹಾಗಾಗಿ ನನಗೆ ವಿಶೇಷ ಪ್ರೀತಿ ಜನಪದ ಲೋಕದ ಮೇಲೆ. ಮತ್ತು ಬಸವರಾಜ್ ಅವರು ಸ್ನೇಹಜೀವಿ, ಭಾಳಷ್ಟು ಎಲ್ಲ ಕಾರ್ಯಕ್ರಮಗಳಿಗೂ ನನ್ನ ಕರಿತಾ ಇದ್ದರು. ಎಷ್ಟೋ ಕಾರ್ಯಕ್ರಮಕ್ಕೆ ಬರಲಿಕ್ಕಾಯಿತು, ಎಷ್ಟೋ ಕಾರ್ಯಕ್ರಮಕ್ಕೆ ಬರಲಿಕ್ಕಾಗಲಿಲ್ಲ. ಆದರೂ ಅವರು ಬೇಜಾರು ಮಾಡ್ಕೊತಾ ಇರಲಿಲ್ಲ, ತಿರ್ಗಾ ಬಂದು ಕರಿತಾಯಿದ್ರು. ಇದು ಒಂದು ಸಂಬಂಧ ಬೆಳೀತಾ ಹೋಯಿತು. ಇದು ಈ ಜಿಲ್ಲೆಯ ಬಗ್ಗೆ ನನಗೆ ಅಪಾರ ವಿಶ್ವಾಸ ಮತ್ತು ಪ್ರೀತಿ ಇದೆ. ಒಂದು ಚಟುವಟಿಕೆ ಮಾಡಲಿಕ್ಕೆ ತುಂಬ ಹೊಸ ಜಿಲ್ಲೆ ಆಗಿದ್ದರಿಂದ, ತಗೊಳ್ತಾ ಇದ್ದ ಜಿಲ್ಲೆ ಆಗಿದ್ದರಿಂದ ಸಾಕಷ್ಟು ಚಟುವಟಿಕೆ ಮಾಡಲಿಕ್ಕೆ ಅವಕಾಶ ಇಲ್ಲಿ ಸಿಕ್ತು. ಎಲ್ಲ ತುಂಬ ಅಭಿವೃದ್ಧಿ ಆಗಿರುವಂತಹ ಜಿಲ್ಲೆಗಳಿಗೆ ಹೋದರೆ ಏನೂ ಮಜಾ ಇರೋದಿಲ್ಲ. ನಮ್ಮ ತಿಮ್ಮೇಗೌಡರನ್ನ ಜಿಲ್ಲಾಧಿಕಾರಿಗಳಾಗಿ ನೋಡಿದ್ದೀನಿ ನಾನು. ಒಂದು ನಿಮಿಷದ ಬಿಡುವಿಲ್ಲದೆ, ಕೋಲಾರ ತುಂಬ ಹಿಂದುಳಿದ ಜಿಲ್ಲೆಯಾಗಿತ್ತು, ಒಂದು ನಿಮಿಷವೂ ಬಿಡುವಿಲ್ಲದೆ ಸಾಕಷ್ಟು ಕಾರ್ಯಕ್ರಮಗಳು, ಎಲ್ಲ ಥರದ ಕಾರ್ಯಕ್ರಮಗಳು, ಕಲ್ಚರಲ್, ಅಫಿಷಿಯಲ್. ಮತ್ತು ಒಂದು ವಿಶೇಷ ಏನಂದರೆ, ಅವರ ಜಿಲ್ಲೆಯಲ್ಲಿದ್ದಾಗ ಕೋಲಾರದಲ್ಲಿ ನೀವು ಅತಿವೃಷ್ಟಿಯನ್ನು ಕೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಅತಿವೃಷ್ಟಿ ಆಯಿತು, ಮತ್ತು ಸಾಕಷ್ಟು ಕಾರ್ಯಚಟುವಟಿಕೆಗಳು ಹೆಚ್ಚಿಗೆ ಆಯಿತು. ಮತ್ತು ಆ ಸಂದರ್ಭದಲ್ಲಿ ತುಂಬ ಹಿಂದುಳಿದ ಜಿಲ್ಲೆಯಾಗಿ ಒಂದು ರಂಗಮಂದಿರ ಕೂಡ ಇರಲಿಲ್ಲ. ನನಗೆ ತುಂಬ ಜ್ಞಾಪಕ ಇರೋದೇನು ಅಂತಂದರೆ, ರಂಗಮಂದಿರ ಕಟ್ಟಲಿಕ್ಕೋಸ್ಕರ ಸಾಕಷ್ಟು ಶ್ರಮ ಪಟ್ಟು ಕೊನೆಗೊಂದು ನಿರ್ಧಾರವನ್ನು ತೆಗೆದುಕೊಂಡ್ರು. ಒಂದು ತಾರಾಮೇಳವನ್ನು ನಾವು ಮಾಡೋಣ, ಆ ಟಿಕೆಟಿನಿಂದ ಬಂದ ಹಣದಲ್ಲಿ ನಾವು ರಂಗಮಂದಿರವನ್ನು ಕಟ್ಟಬೇಕು ಅನ್ನೋ ಒಂದು ನಿರ್ಧಾರವನ್ನು ತೆಗೆದುಕೊಂಡು, ನಾನು ಆಗ ಇನ್ನೂ ನನ್ನ ಪ್ರೊಬೇಷನರಿ ಪೋಸ್ಟಿಂಗು ವಾರ್ತಾಧಿಕಾರಿಯಾಗಿ. ತುಂಬ ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಅಲ್ಲಿ.
ಮತ್ತು ಅಷ್ಟೊಂದು ನಿಜವಾಗ್ಲೂ ತಾರಾಮೇಳನೇ ಅದು. ಅಷ್ಟೊಂದು ಜನನ ಸಂಗ್ರಹಿಸಿದ್ರು, ಅಂಬರೀಷಿಂದ ಹಿಡಿದು ಎಲ್ಲರನ್ನೂ ಕರ್ತಂದಿದ್ರು. ಹಾಡು, ಸಂಗೀತ, ನೃತ್ಯ ಎಲ್ಲವನ್ನು ತುಂಬ ಎಂಜಾಯ್ ಮಾಡಿದ್ರು. ಪ್ರಾಬಬಲಿ ಆ ಜಿಲ್ಲೆಗೆ ಅದೊಂದೇ ತಾರಾಮೇಳ ಆಗಿರಬೇಕು ಅಂತ ನಾನು ಅಂದ್ಕೊತೀನಿ. ನಂತರ ಆಗಿರೋದು ನನಗೆ ಗಮನಕ್ಕೆ ಬಂದಿಲ್ಲ, ಅದಕ್ಕೆ ಮುಂಚೆ ಆಗಿರೋದು ನನಗೆ ಗಮನಕ್ಕೆ ಬಂದಿಲ್ಲ. ಸೊ ಅವರನ್ನು ನೋಡಿದಾಗ ನಮಗೊಂಥರ ಉತ್ಸಾಹ ಇತ್ತು. ಅದೇ ಥರದಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಮಾದರಿ ಜಿಲ್ಲಾಧಿಕಾರಿ ಹೇಗಿರಬೇಕು ಅಂತಂದರೆ, ಬರೀ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟ ಅಥವಾ ಸೆಕ್ಯೂರಿಟಿಗೆ ಅಥವಾ ಲಾ ಆ್ಯಂಡ್ ಆರ್ಡರ್ಗೆ ಮಾತ್ರ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಆಗಬಾರದು. ಎಲ್ಲ ರೀತಿಯ ಚಟುವಟಿಕೆಗಳೇ ಆ ಜಿಲ್ಲೆಗೆ ಏನು ಬೇಕು ಬೇಡ ನೋಡಿಕೊಂಡು ಆ ಜಿಲ್ಲೆಗೆ ಬೇಕಾದಂತಹ ವಿಷಯಗಳಿಗೆ ನಾವು ಸ್ಪಂದಿಸುವ ಒಂದು ಜಿಲ್ಲಾಧಿಕಾರಿ ಆಗಬೇಕು ಅನ್ನೋ ಒಂದು ಆಸೆ ನನಗೆ ಮೂಡಿದ್ದು ಅವರನ್ನು ನೋಡಿದಾಗ. ಹಾಗಾಗಿ ನಾನು ಆ ಥರದ ಒಂದು ಜಿಲ್ಲಾಧಿಕಾರಿ ಆಗಲಿಕ್ಕೆ ಪ್ರಯತ್ನ ಪಟ್ಟೆ. ಅವರಷ್ಟು ಡೈನಮಿಕ್ ಆದ್ನೋ ಇಲ್ಲವೋ ಗೊತ್ತಿಲ್ಲ, ಆದರೆ ಆ ಥರದಲ್ಲಿ ಎಲ್ಲ ಚಟುವಟಿಕೆಗಳಲ್ಲೂ ಮತ್ತು ಜನಗಳಿಗೆ ಪಾಪ ಒಂದು ಜಿಲ್ಲಾಧಿಕಾರಿಗಳ ಸ್ಪಂದನೆ ಬೇಕಾಗತ್ತೆ ಕೆಲವೊಮ್ಮೆ. ಸೊ ಎಲ್ಲರೂ ಸ್ಪಂದಿಸುವ ಒಂದು ಮಟ್ಟದಲ್ಲಿ ನಾನಾ ಚಟುವಟಿಕೆಗಳನ್ನು ಪ್ರಪ್ರಥಮ ಬಾರಿಗೆ ಈ ಜಿಲ್ಲೆಯಲ್ಲಿ ನಾವು ಮಾಡಿದ್ವು. ನೀರಿಗಾಗಿ ನಾವು ಒಂದು ಅರಿವು ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡ್ವು. ನಮಗೆ ಕರು ತುಂಬ ಬರವನ್ನು ನಾವು ನೋಡಿದ್ವಿ ಲಾಸ್ಟ್ ಇಯರ್. ಕೆಲವು ವಯಸ್ಸಾಗಿರೋರು ಹೇಳ್ತಾ ಇದ್ರು, ಈ ಥರದ ಬರ ನಾನು 30-40 ವರ್ಷದಿಂದ ನೋಡಿರಲಿಲ್ಲ ಅಂಥೇಳಿ. ಕನಿಷ್ಠ 4 ವರ್ಷ ಕಂಟಿನ್ಯೂಯಸ್ ಆಗಿ ಬರ, ನೀರಿಗೆ ತುಂಬ ತೊಂದರೆ. ನಾವು ಕಳೆದ ವರ್ಷ ಜೋರಾದ ಒಂದು ಆಂದೋಲನವನ್ನು ಹಾಕಿದ್ವಿ, ಜಲಾಂದೋಲನ ಅಂಥೇಳಿ. ಅದು ಜನಾಂದೋಲನವಾಗಬೇಕು, ಅರಿವು ಮೂಡಬೇಕು, ನೀರನ್ನು ಸದ್ಬಳಕೆ ಮಾಡುವುದು, ಮರುಬಳಕೆ ಮಾಡುವ ಬಗ್ಗೆ ಮತ್ತು ಅಂತರ್ಜಲನ ಹೆಚ್ಚಿಸ್ಕೊಳ್ಳುವ ಬಗ್ಗೆ, ವೃದ್ಧಿಗೊಳಿಸುವ ಬಗ್ಗೆ ಸಾಕಷ್ಟು ನಾವು ಹಳ್ಳಿಗೂ ಸುತ್ತಿ ಈ ಒಂದು ಜಲಾಂದೋಲನವನ್ನು ನಾವು ಮಾಡಿದ್ವು. ಮೇವು ಬೆಳೆಸಲಿಕ್ಕೆ ಸಾಕಷ್ಟು ಕಿಟ್ಗಳನ್ನು ಕೊಟ್ಟು ಹಳ್ಳಿಗೂ ಹೋಗಿ ಮೇವು ಬೆಳೀಲಿಕ್ಕೆ ನಾವು ಬೆಳೆದು ಬೇರೆಯವ್ರ ಜೊತೆ ಬೆಳೀತಾರೆ ನೀರಿರುವವರು, ಬಟ್ ಹಂಚಿಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ಸೊ ಅವರನ್ನು ಹಂಚಿಕೊಳ್ಳಿಕ್ಕೆ ಒಪ್ಪಂದ ಮಾಡಿ ನಾವು ಸರ್ಕಾರಕ್ಕೆ ತಗೊಂಡು ಅದನ್ನು ಹಂಚುವ ಕಾರ್ಯಕ್ರಮ. ನೀರಿಗೋಸ್ಕರ ಒಂದು ಮ್ಯಾರಥಾನ್ ಕೂಡ ನಾವು ಮಾಡಿದ್ವು. ಈ ಸಂದರ್ಭದಲ್ಲಿ ಅದನ್ನು ನೆನೆಸ್ಕೊಳ್ಳೇಬೇಕದು. ಆ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಈ ಜಿಲ್ಲೆಯಲ್ಲಿ ನಾವು ಹಾಕ್ಕೊಂಡು ಪರಿಹಾರ ಕನಿಷ್ಠ ಪಕ್ಷ ಒಂದು ತಾಲೂಕಿಗೆ ಮ್ಯಾಕ್ಸಿಮಮ್ ಅಂದರೆ 5 ಕೋಟಿ ಪರಿಹಾರ ಬರ್ತಾಯಿತ್ತು. ಹೋದ ವರ್ಷ ನಾವು 75 ಕೋಟಿ ಅಂತಂದರೆ ನೀವು 4 ತಾಲೂಕುಗಳಲ್ಲಿ ಹಂಚಿ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಕನಿಷ್ಠ 20 ಕೋಟಿಗಳು ಒಂದೊಂದು ತಾಲೂಕಿಗೆ ನಾವು ಬರ ಪರಿಹಾರವನ್ನು ಕೊಡಲಿಕ್ಕೆ ನಾವು ಪ್ರತಿಯೊಬ್ಬರವನ್ನು ಹಿಡಿದು ಅವರನ್ನು ಆಧಾರ್ ಲಿಂಕ್ ಮಾಡಿ ಅವ್ರನ್ನ ಒಂದು ಅಕೌಂಟಿಗೆ ನಾವು ದುಡ್ಡು ಟ್ರಾನ್ಸ್ಫರ್ ಮಾಡುವ ಒಂದು ಕೆಲಸವನ್ನು ನಾವು ಮಾಡಿದ್ವು ಹೋದ ವರ್ಷ. ಇನ್ನೂ ಖುಷಿ ಕೊಟ್ಟ ವಿಷಯ ಅಂದರೆ ಇಂಡಿಯಾ ಟುಡೇ ಒಂದು ಸರ್ವೆಯನ್ನು ಮಾಡಿ ದ ಮೋಸ್ಟ್ ಇಂಪ್ರೂವ್ಡ್ ಡಿಸ್ಟ್ರಿಕ್ಟ್ ಇನ್ ಟರ್ಮ್ಸ್ ಆಫ್ ಪ್ರಾಸ್ಪೆರಿಟಿ ಅಂತ ಹೇಳಿ ನಮಗೆ ಓವರ್ ಆಲ್ ಪ್ರಾಸ್ಪೆರಿಟಿ ಅಂತ ಹೇಳಿ ನಮಗೆ ಒಂದು ಅವಾರ್ಡನ್ನು ಕೂಡ ಹೋದ ವರ್ಷ ನಮಗೆ ಕೊಟ್ಟಿತ್ತು. ಅದು ಕೂಡ ಒಂದು ಖುಷಿ ಕೊಟ್ಟಂಥ ವಿಷಯ. ಅದೇ ರೀತಿ ನೋಡ್ತಾ ಹೋದಾಗ ಭಾಳಷ್ಟು ಪ್ರಥಮ ಬಾರಿಗೆ ಮಾಡಿರುವಂಥ ಕೆಲಸಗಳು ಭಾಳ. ಜಿಲ್ಲಾ ಕಚೇರಿ ಆಯಿತು, ಮತ್ತು ಈ ಸ್ಥಳಗಳಲ್ಲಿ ದೊಡ್ಡಮಣ್ಣಗುಡ್ಡೆ, ಚಿಕ್ಕಮಣ್ಣಗುಡ್ಡೆ ಇವನ್ನೆಲ್ಲ ಸರ್ವೆ ಮಾಡಿ ಇದನ್ನು ಈಗಾಗಲೇ ಜನ ಇದ್ದಾರೆ ಅವರಿಗೆ ಬಿಡಿಸ್ಕೊಡ್ಲಿಕ್ಕೆ ಅಂತ ಅರಣ್ಯ ಇಲಾಖೆ ಜೊತೆಗೆ ನಾವು ಅವರಿಗೆ ಸರ್ಕಾರಕ್ಕೆ ಕಳಿಸಿಕೊಟ್ಟಿದ್ದೇವೆ. ಈಗ ಇದು ಕೂಡ ಪ್ರಥಮ ಬಾರಿಗೆ ನಾನು 4,000 ಎಕರೆಯವರೆಗೂ ಎಲ್ಲ ಕಡೆ ಎಲ್ಲೆಲ್ಲಿ ಆಗಲೇ ಮಹಾರಾಜರ ಕಾಲದಲ್ಲಿ 1920ರಲ್ಲಿ 1940ನಲ್ಲಿ ಎಲಿನೇಟ್ ಆಗಿದ್ದಂತಹ ಫಾರೆಸ್ಟಿಂದ ಬಿಡಿಸ್ಕೊಂಡಿದ್ದಂತಹ ಜಮೀನುಗಳನ್ನು ಈಗ ತಿರ್ಗಾ ಬಿಡಿಸ್ಕೊಳ್ಳಿಕ್ಕೆ ಸಾಕಷ್ಟು ನಾವು ಕೆಲಸಗಳನ್ನು ಮಾಡಿದ್ವಿ. ಕೇಂದ್ರೀಯ ವಿದ್ಯಾಲಯ ಬಂತು, ಶಿಕ್ಷಣಕ್ಕೆ ಸಾಕಷ್ಟು ಒತ್ತನ್ನು ಕೊಟ್ಟು ಹೋದ ವರ್ಷ ಶಿಕ್ಷಣದ ಬಗ್ಗೆ ನಾವು ಸಾಕಷ್ಟು ಇದು ಮಾಡಿದ್ವಿ. SSLC ರಿಸಲ್ಟ್ 12ನೇ ಸ್ಥಾನದಿಂದ 6ನೇ ಸ್ಥಾನಕ್ಕೆ ಬಂತು. ಈ ವರ್ಷ 1ನೇ ಸ್ಥಾನಕ್ಕೆ ತರ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಎಲ್ಲರೂ ನಮ್ಮ ಶಿಕ್ಷಕರು ನೀಡಿದರು. ನವೋದಯ ಶಾಲೆಯನ್ನು ತಂದ್ವಿ. ಬೆಂಗಳೂರು ಯೂನಿವರ್ಸಿಟಿಯ ಒಂದು ಸೆಂಟರನ್ನು ಭಾಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು. ಅದು ಅವ್ರಿಗೂ ಕೂಡ ಓಪನ್ ಮಾಡಿ MCOM ಮತ್ತು MA ಎಕನಾಮಿಕ್ಸ್
ಕೋರ್ಸಸ್ಸನ್ನು ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ. ಮುಂಬರುವ ವರ್ಷ ಇನ್ನೂ ಹೆಚ್ಚಿನ ಕೋರ್ಸಸ್ ಹಾಕ್ಕೊತೀನಿ ಅಂತ ಹೇಳಿದ್ದಾರೆ. ಈ ರೀತಿ ನಾನಾ ಹೊಸದು ಎಲ್ಲ ಪ್ರಪ್ರಥಮ ಬಾರಿಗೆ ಮಾಡಲಿಕ್ಕೆ ಅವಕಾಶ ಆಯಿತು. ಯಾಕಂದರೆ ಇದು ಹೊಸ ಜಿಲ್ಲೆ ಆಗಿದ್ದರಿಂದ ಎಲ್ಲ ಹೊಸದಾಗಿ ಮಾಡುವ ಒಂದು ಅವಕಾಶವನ್ನು ದೇವರು ಕಲ್ಪಿಸ್ಕೊಟ್ರು. ನನಗಂತೂ ಈ ಜಿಲ್ಲೆಯಲ್ಲಿ ಕೆಲಸ ಮಾಡಿರೋದು ಒಂದು ನಿಜವಾಗ್ಲೂ ನನ್ನ ದೇವರು ನನಗೆ ಕೊಟ್ಟಂಥ ವರ ಮತ್ತು ಒಂದು ಪುಣ್ಯ ಅಂತ ನಾನಾದರೂ ಭಾವಿಸಿ ನಿಮಗೆ ಸಾಕಷ್ಟು ಸಮಯ ನಿಮ್ಮದೆಲ್ಲ ತೊಗೊಂಡಿದ್ದೀನಿ. ಮತ್ತು ಇಲ್ಲಿನ ಎಲ್ಲರ ಜನರ ಪ್ರೀತಿಗೆ ನಾನು ತುಂಬ ಚಿರಋಣಿಯಾಗಿದ್ದೇನೆ. ಎಲ್ಲಿ ನೋಡಿದ್ರೂ ಯಾವ ಹಳ್ಳಿಗೆ ಹೋದರೂ ಒಂದು ವಿಶ್ವಾಸದ ಒಂದು ಮಾತನ್ನು ನಾನು ಕೇಳಿದ್ದೇನೆ. ಆ ಒಂದು ವಿಶ್ವಾಸವೇ ನನಗೆ ಮುಂದೆ ಇನ್ನೂ ಹೆಚ್ಚು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಒಂದು ಪ್ರೇರಣೆ ಆಗಿದೆ. ಜೀವನ ನಮ್ಮ ಒಂದು ನೌಕರಿ ಕೂಡ ಒಂದು ಜರ್ನಿ ಇದ್ದಾಗೆ. ಇನ್ನು ಮುಂದಕ್ಕೆ ಸಾಗಬೇಕು. ಮುಂದಕ್ಕೆ ಸಾಗಿದ ಕ್ಷಣಕ್ಕೆ ಹಿಂತಿರುಗಿ ನೋಡೋಲ್ಲ ಅನ್ನೋಂಗಿಲ್ಲ. ಎಲ್ಲರ ಪ್ರೀತಿ ಇದೇ ರೀತಿ ಸದಾ ಇರಲಿ ಅಂತ ಹೇಳಿ ಈ ದಿನ ನನಗೆ ಇಲ್ಲಿ ಬರಮಾಡಿಕೊಂಡು ಇಷ್ಟೊಂದು ಪ್ರೀತಿ ವಿಶ್ವಾಸವನ್ನು ತೋರಿದಂತಹ ತಿಮ್ಮೇಗೌಡರಿಗೆ ಮತ್ತು ನಮ್ಮ ಕುರುವ ಬಸವರಾಜ್ ಅವರಿಗೆ ಮತ್ತು ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೇಡಮ್ ಹೆಸರು ಮಮತಾ ಆದ್ದರಿಂದ ಮಮತೆ ಯಾವಾಗಲೂ ಅವ್ರ ಹತ್ರ ಇರ್ತದೆ, ಯಾವಾಗಲೂ ಇರಲಿ ಅನ್ನೋದು ನಮ್ಮ ಅಪೇಕ್ಷೆ. ಯಾವ ಹುದ್ದೆ ಇದ್ದರೂ ಮಮತೆ ಮಾತ್ರ ಇರಲಿ ಅಂತ ಕೊಟ್ಬಿಟ್ರಿ. ನಮ್ಮ ಮಧ್ಯೆ ನಮ್ಮ ಪ್ರೀತಿಯ ಗುಣವಂತ ಅವರು ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರು, ಕೆಲವು ಇಲಾಖೆ ಸಾರ್ವಜನಿಕರು, ರೈತರ ಜೊತೆಗೆ ಕೆಲಸ ಮಾಡುವಂಥದ್ದು ಕಾಲಮಾನಕ್ಕೆ ಅವೇರ್ನೆಸ್ ಹೆಚ್ಚಾದಷ್ಟು ಸುಲಭವೂ ಅಲ್ಲ, ಸರಳವೂ ಅಲ್ಲ. ಅಂತಹ ಜವಾಬ್ದಾರಿಯನ್ನು ಪ್ರೀತಿಯಿಂದ ನಿರ್ವಹಿಸುವ, ಸಾಹಿತ್ಯ ಸಮ್ಮೇಳನದಲ್ಲಿ ಮುಖಾಮುಖಿಯಾಗಿ ನಿಲ್ಲುವಂತಹ ಪ್ರೀತಿ ತೋರಿದ ಗುಣವಂತ ಅವರು ಈ ಸಭೆಯನ್ನು ಉದ್ದೇಶಿಸಿ ಕೆಲವು ಮಾತಾಡಬೇಕು ಅಂತ ಹೇಳಿ. ಎಲ್ರಿಗೂ ನಮಸ್ಕಾರ. ಲೋಕಸಿರಿ 38 ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಹಿರಿಯರು ಆದ ಕರ್ನಾಟಕ ಜನಪದ ಪರಿಷತ್ನ ಅಧ್ಯಕ್ಷರಾದ ಡಾಕ್ಟರ್ HL ತಿಮ್ಮೇಗೌಡ ಸಾಹೇಬ್ರವರೇ ಮತ್ತು ನಮ್ಮ ನೆಚ್ಚಿನ ಡಿ ಸಿಗಳಾದ ಡಾಕ್ಟರ್ ಮಮತಾ ಮೇಡಮ್ ಅವರೇ ಮತ್ತು ಈ ಒಂದು ಜನಪದ ಲೋಕದ ಕ್ಯೂರೇಟರ್ ಆದ ಡಾಕ್ಟರ್ ಕುರುವ ಬಸವರಾಜ್ ಅವರೇ ಮತ್ತು ಇಂದಿನ ತಿಂಗಳ ಅತಿಥಿಗಳಾದ ಪದ್ಮಾವತಿ ಸೋಮಗೌಡರವರೇ ಮತ್ತು ಎಲ್ಲ ಈ ವೇದಿಕೆ ಮುಂಭಾಗ ಆಸೀನರಾಗಿರುವಂಥ ಎಲ್ಲ ಜನಪದ ಆಸಕ್ತರೇ, ನಮ್ಮ ಇಲಾಖೆಗೂ ಮತ್ತು ಜನಪದ ಲೋಕಕ್ಕೂ ಭಾಳಷ್ಟು ಒಂದು ಅವಿನಾಭಾವ ಸಂಬಂಧ. ಯಾಕಂದರೆ ನಾವು 2010ರಲ್ಲಿ 2010ರಿಂದ 2013ರಲ್ಲಿ ಚನ್ನಪಟ್ಟಣದಲ್ಲಿ ನಾವು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಾಗ ಮೊದಲನೇದಾಗಿ ರಾಮನಗರ ಜಿಲ್ಲೆಯ ಮಾವು ಬೆಳೆಗಾರರಿಗೆ ಅದೊಂದು ನೇರ ಮಾರುಕಟ್ಟೆ ಕಲ್ಪಿಸೋಕ್ಕೆ ವೇದಿಕೆ ಆದದ್ದೇ ಈ ಜನಪದ ಲೋಕ ಅಂತಂದರೆ ಪ್ರತಿಯೊಬ್ಬರಿಗೂ, ಈಗ ಬೆಂಗಳೂರು ಟು ಮೈಸೂರು ಹೋಗುವಂಥ ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ಒಂದು ಭಾಳ ಪ್ರಮುಖವಾದ ಒಂದು ಸ್ಥಳ. ಇಲ್ಲಿ ನಮಗೆ ಸುಮಾರು ನೋಡಿ ನೇರ ಮಾರುಕಟ್ಟೆಗೆ ಅವಕಾಶ ಮಾಡಿಕೊಟ್ಟಂಥ ಒಂದು ಸ್ಥಳ ಅಂದರೆ ಇವಾಗಲೂ ತಪ್ಪಾಗಲಾರ್ದು. ಆವಾಗಿಂದ ಇಲ್ಲಿವರೆಗೂ ಸಹ ನಮಗೆ ಜನಪದ ಲೋಕ ಅಂದರೆ ಇಲಾಖೆಗೂ ಮತ್ತು ಅವ್ರಿಗೂ ನಮಗೂ ಮತ್ತು ಜನಪದ ಲೋಕಕ್ಕೂ ಭಾಳಷ್ಟು ಸಂಬಂಧ ಇದೆ. ಇವತ್ತಿನವರೆಗೂ ಅದು ಕಂಟಿನ್ಯೂ ಆಗ್ತಾ ಬಂತು. ಮೊದಲೆಲ್ಲ ಏನಪ್ಪ ಅಂತಂತಿದ್ರು, ಈಗ ತಮಗೆಲ್ಲ ಗೊತ್ತಿದೆ, ರಾಮನಗರ ಜಿಲ್ಲೆ ಇಡೀ ರಾಜ್ಯದಲ್ಲಿ 2ನೇ ಅತಿ ಹೆಚ್ಚು ಮಾವನ್ನು ಬೆಳೆಯತಕ್ಕಂಥ ಜಿಲ್ಲೆ. ಕೋಲಾರವನ್ನು ಹೊರತುಪಡಿಸಿದ್ರೆ ಸುಮಾರು 30,000 ಹೆಕ್ಟೇರ್ ಪ್ರದೇಶದಲ್ಲಿ ಉತ್ಕೃಷ್ಟವಾದ ಬಾದಾಮಿ ತಳಿಯನ್ನು ಬೆಳೆಯುವಂಥ ಜಿಲ್ಲೆ ಮಾವು. ಕೋಲಾರ ಆ ಭಾಗದವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲೇನಾಗ್ತಿತ್ತು, ನೇರ ಮಾರುಕಟ್ಟೆಗೆ ಬರೋಕ್ಕೆ ಸ್ವಲ್ಪ ಹಿಂಜರಿಯುವಂಥ ಪರಿಸ್ಥಿತಿ ಇತ್ತು. ಅವತ್ತು ಇಲ್ಲಿ ಅವ್ರಿಗೆ ಇಲಾಖೆ ವತಿಯಿಂದ ಮತ್ತು ನಮ್ಮ ಮಾವು ಅಭಿವೃದ್ಧಿ ನಿಗಮದ ವತಿಯಿಂದ ನೇರವಾಗಿ ಮಾರುಕಟ್ಟೆಯನ್ನು ಮಾಡಿಕೊಟ್ಟು ಅವರೆಲ್ಲ ಈಗ ಕೇವಲ ಒಂದು 100 ಮರ ಇದ್ದರೆ 50,000 60,000ಕ್ಕೆ ಕೊಡುವಂಥ ಪರಿಸ್ಥಿತಿ ಇತ್ತು. ಅಂದರೆ ಗೇಣಿ ಕೊಟ್ಬಿಡ್ತಿದ್ರು ಯಾರಿಗೋ ಒಂದು ವರ್ಷಕ್ಕೋ 2 ವರ್ಷಕ್ಕೋ. ಅದೇ ರೈತರು ಇಲ್ಲಿ ಒಂದು 20 ಸ್ಟಾಲ್ ಹಾಕಿದಾಗ ಅವ್ರಿಗೆ ಅವರಿದ್ದಂಥ 100 ಮರದಲ್ಲಿ 1.5ರಿಂದ 2 ಲಕ್ಷ, 2.5ರಿಂದ 3 ಲಕ್ಷದವರೆಗೂ ಸಹ ನೇರ ಮಾರಾಟದಲ್ಲಿ ಅವರು ಲಾಭವನ್ನು ಪಡೆಯುವಂಥ ಒಂದು ಯಶವನ್ನು ಕಂಡರು. ಅದಾದ ನಂತರ ನಾವು ಇಲ್ಲೇ ಸುಮಾರಷ್ಟು ಏನೇ ಮಾವಿಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೂ ನಾವು ಜನಪದ ಲೋಕವನ್ನು ಆಯ್ಕೆ ಮಾಡಿಕೊಡ್ತಿದ್ವಿ. ಆ ಒಂದು ಪರಿಸ್ಥಿತಿ ಮುಂದುವರಿತು. 10 ಸ್ಟಾಲ್ ಆದೋ, 20 ಸ್ಟಾಲ್ ಆದೋ, ಈಗ 30ರಿಂದ 35 ಸ್ಟಾಲು.
ರೈತರು ಎಲ್ಲ ಈಗ ಗೇಣಿ ಕೊಡೋದನ್ನ ಬಿಟ್ಟು ಅವರೇ ನೇರವಾಗಿ ಮಾರುಕಟ್ಟೆ ಮಾಡಲಿಕ್ಕೆ ಮುಂದೆ ಬಂದಿರತಕ್ಕಂಥದ್ದಕ್ಕೆ ವೇದಿಕೆ ಕಲ್ಪಿಸಿದ್ದು ಜಾನಪದ ಲೋಕ ಅಂದರೆ ತಪ್ಪಾಗಲಾರ್ದು. ಆವಾಗಿಂದ ನಮಗೆ ಮತ್ತೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಜಾನಪದ ಲೋಕದ್ದು ನಾವು ಸಾಹೇಬ್ರಿದ್ದಾರೆ ತಿಮ್ಮೇಗೌಡರು, ಅವರು ಇಲಾಖೆ ಆಗಿರ್ಬೋದು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ನಮಗೆ ಇಲ್ಲಿವರೆಗೂ ಸಹ ಜನಪದ ಲೋಕದಲ್ಲಿ ಸುಮಾರಷ್ಟು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಯಾವುದೇ ರೀತಿ ಅವ್ರು ಏನೂ ಕೇಳದೇನೆ ನಮ್ಮಂತೂ ಇಲಾಖೆಗಂತೂ ಭಾಳಷ್ಟು ಸಪೋರ್ಟನ್ನು ಮಾಡಿ ಪ್ರತಿಯೊಂದು ಯಾವುದೇ ರೈತರ ತರಬೇತಿ ಕಾರ್ಯಕ್ರಮಗಳಾಗ್ಬೋದು, ಮೇಳಗಳಾಗ್ಬೋದು, ಭಾಳ ಒಂದು ಸಂತೃಪ್ತಿ ಮತ್ತು ಉತ್ತಮ ಮನೋಭಾವದಿಂದ ನಮಗೆ ಈ ಒಂದು ವೇದಿಕೆಯನ್ನು ಒದಗಿಸ್ಕೊಟ್ಟಿದ್ದಾರೆ. ಅವರು ಸಹ ನಮ್ಮ ಮಂಡ್ಯ ಜಿಲ್ಲೆಯವರು, ಮತ್ತು ಅವರು ತಮಗೆಲ್ಲ ಗೊತ್ತಿದೆ ಜನಪದ ಲೋಕವನ್ನು ಯಾವ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ. ಮತ್ತು ಸರ್ ಅವರು ನಿವೃತ್ತಿಯಾದರೂ ಸಹ ಭಾಳಷ್ಟು ಚಟುವಟಿಕೆಗಳಲ್ಲಿ ಅವರು ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಸರ್ವೋದಯ ಫೌಂಡೇಶನ್ ಇರ್ಬೋದು, ಮತ್ತು ನೇಗಿಲು ಯೋಗಿ ಆಫೀಸರ್ಸ್ ಕ್ಲಬ್ ಅಂತ ಮಾಡಿಕೊಂಡು ಅಲ್ಲಿ IAS ತರಬೇತಿಯನ್ನು ಕೊಡುವಂಥದ್ದು. ಅವರ ಎದುರಿಗೆ ಮತ್ತು ಮೇಡಮ್ ಎದುರಿಗೆಲ್ಲ ಮಾತಾಡಲಿಕ್ಕೆ ನಾವೆಲ್ಲ ಭಾಳ ಚಿಕ್ಕ ವ್ಯಕ್ತಿಗಳು ಅಂದರೂ ಸಹ ತಪ್ಪಾಗಲಾರ್ದು. ಅಂಥ ಒಂದು ಜನಪದ ಲೋಕನ ನಿಜವಾಗ್ಲೂ ಸರ್ ಈ ಮಟ್ಟಕ್ಕೆ. ಮತ್ತು ಇನ್ನೊಂದು ತಮ್ಮಲ್ಲಿ ಕಳಕಳಿ ಏನಪ್ಪ ಅಂತಂದರೆ, ಇಂದಿನ ಒಂದು ಪೀಳಿಗೆಗೆ ಈ ಮೊಬೈಲು ಮತ್ತು ಈ TV ಯಿಂದ ಹೊರಬಂದು ನಮ್ಮ ಜನಪದ ಗೀಳು ಅವ್ರಿಗೆ ಇನ್ನೂ ಸಹ ಅಂಟ್ತಾ ಇಲ್ಲ. ಅದರಲ್ಲಿರುವಂಥ ಆ ಒಂದು ತತ್ವ ಮಾತ್ರ ಇಲ್ಲ, ಅದರಲ್ಲಿರುವಂಥ ಸಾಹಿತ್ಯ ಭಾಳ ಒಂದು ಅಂದರೆ ಏನು ಆಡು ಭಾಷೆಯಲ್ಲಿ ತಲುಪ್ತಿತ್ತು ಜನಕ್ಕೆ. ಈಗಿನ ಸಾಹಿತ್ಯಕ್ಕೂ ಆಗಿನ ಸಾಹಿತ್ಯಕ್ಕೂ ಮತ್ತು ಭಾಳಷ್ಟು ವ್ಯತ್ಯಾಸ ಇರತಕ್ಕಂಥದ್ದು. ಅದು ಇಲ್ಲಿ ಹೆಚ್ಚು ಯುವ ಪೀಳಿಗೆಗೆ ತಲುಪಬೇಕು ಅನ್ನೋದು ನನ್ನ ಒಂದು ಆಶಯ ಕೂಡ. ಆ ನಿಟ್ಟಿನಲ್ಲಿ ಕುರುವ ಬಸವರಾಜರವರಂತೂ ಈ ಜನಪದ ಲೋಕಕ್ಕೆ ಅವರು ಮತ್ತು ತಿಮ್ಮೇಗೌಡರು ಸರ್ ಇಬ್ಬರು ಎರಡು ಕಣ್ಗಳಿದ್ದಂಗೆ ಅಂದರೂ ಸಹ ತಪ್ಪಾಗಲಾರದು. ಅವರು ನಾನು ಕೇಳ್ತಾ ಇದ್ದೆ ಕುರುವ ಬಸವರಾಜರನ್ನ, ಪ್ರತಿ ತಿಂಗಳ 2ನೇ ಶನಿವಾರದಂದು ಈ ರೀತಿ ಒಂದೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ರೀತಿ ಜನಪದದಲ್ಲಿ ಭಾಳ ಉನ್ನತ ಮಟ್ಟಕ್ಕೆ ಹೋಗಿರುವಂಥವ್ರನ್ನ ಕರೆಸಿ ಇಲ್ಲಿ ಜನಪದ ಸೊಗಡನ್ನು ಇಡೀ ಜಿಲ್ಲೆಗೆ ಹಂಚುತ್ತಾ ಇದ್ದಾರೆ. ಅದು ನಮ್ಮ ರಾಮನಗರ ಜಿಲ್ಲೆ ಪಕ್ಕದ ಜಿಲ್ಲೆಯವ್ರಿಗೆ ಭಾಳ ಇದು ಬೇರೆಲ್ಲೂ ಸಿಕ್ಕಲ್ಲ ಈ ಒಂದು ವಾತಾವರಣ. ಇವಾಗಂತೂ ಮೊದಲಿಗೆ ಕಂಪೇರ್ ಮಾಡಿದ್ರೆ 2010-11 ಕಂಪೇರ್ ಮಾಡಿದ್ರೆ ಜನಪದ ಲೋಕಕ್ಕೆ ಬರುವಂಥ ಜನಗಳ ಸಂಖ್ಯೆನೂ ಸಹ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆಸಕ್ತರು ಎಲ್ಲೇ ಇದ್ದರು ಮತ್ತು ಇಂಥ ಕಾರ್ಯಕ್ರಮಗಳು ನಡೆಯೋದ್ರಿಂದ ಭಾಳಷ್ಟು ಜನಕ್ಕೆ ಇದು ತಲುಪುತ್ತೆ ಮತ್ತು ಜನಪದ ಸೊಗಡು ಇನ್ನಷ್ಟು ಜನಕ್ಕೆ ಹೋಗಲಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ತಿಮ್ಮೇಗೌಡ ಸರ್ ಅವ್ರಿಗೆ ಮತ್ತು ಕುರುವ ಬಸವರಾಜ್ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ಒಂದು ಅಭಿನಂದನಾ ಪೂರ್ವ ಚಪ್ಪಾಳೆಯನ್ನು ಸಲ್ಲಿಸಬೇಕು ಅಂತ ನಾನು ಕೋರ್ಕೊಳ್ತಾ ಇದ್ದೇನೆ. ಮತ್ತು ಇದೇ ರೀತಿ ಕಾರ್ಯಕ್ರಮಗಳನ್ನ ಹೆಚ್ಚಿನ ಕಾರ್ಯಕ್ರಮಗಳನ್ನ ಅವ್ರು ಹಮ್ಮಿಕೊಂಡು ಜನಪದ ಸಾಹಿತ್ಯ ಪ್ರತಿಯೊಬ್ಬರಿಗೂ ತಲುಪುವಂತಾಗಲಿ ಅಂತ ಕೇಳಿಕೊಂಡು ನನ್ನನ್ನು ಇಲ್ಲಿಗೆ ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಸಾಹೇಬ್ರಿಗೆ ಮತ್ತು ಕುರುವ ಬಸವರಾಜ್ ಅವರಿಗೆ, ಮೇಡಮ್ ಅವ್ರಿಗೆ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಕುಣಾಂತ್ ಅವರೇ. ಅರಣ್ಯ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಆರಂಭ ಘಟ್ಟದಿಂದ 86, 87, 90ರಿಂದನೂ ನಮ್ಮ ಬೆಂಬಲಕ್ಕೆ ನಿಂತಿದ್ದರಿಂದ ಅದನ್ನು ನಾಗೇಗೌಡರು ಮತ್ತು ನಮ್ಮ ತಿಮ್ಮೇಗೌಡರು, ಜಿ ನಾರಾಯಣವರ ಪ್ರೋತ್ಸಾಹ ಮತ್ತು ನಮ್ಮೆಲ್ಲ ತೋಟಗಾರಿಕೆ ಇತರ ಎಲ್ಲ ಸಿಬ್ಬಂದಿಗಳ ಪರಿಶ್ರಮದಿಂದ ಈ ಹೆಸರನ್ನು ಕಾಣ್ತಾ ಇದ್ದೀವಿ ನಾನು ನೆನಪು ಮಾಡ್ತೀನಿ. ನಮ್ಮ ಪರಿಷತ್ನ ಅಧ್ಯಕ್ಷರು ಮೇಡಮ್ ಕೋಲಾರ ಜಿಲ್ಲೆಯನ್ನು ನೆನ್ಕೊಂಡು ಹೇಳಿದರು. ಅಲ್ಲಿ ಚೆನ್ನಯ್ಯ ರಂಗಮಂದಿರ ಈಗಲೂ ಲವಲವಿಕೆಯಿಂದ ಜೀವಂತವಾಗಿ ಉಪಯೋಗಿಸ್ತಾ ಇರುವಂಥ ಕಾಲಘಟ್ಟ ನಮ್ಮ ಅಧ್ಯಕ್ಷರ ನೆನಪಲ್ಲಿ ಈಗಲೂ ಉಳಿದಿದೆ. ಆ ಪರಿಶ್ರಮಕ್ಕೆ ಸಾಕ್ಷಿ ಥರ ಇದೆ ಪರಿಷತ್ನ ಅಧ್ಯಕ್ಷರಾದ ಮಾನ್ಯ ತಿಮ್ಮೇಗೌಡರು. ಸಭೆಯ ಅಧ್ಯಕ್ಷ ನಾವು ಭಾಷಣನೇ ಆಗಿಬಿಟ್ರೆ ಕಷ್ಟ. ನಮ್ಮ ಕಲಾವಿದರನ್ನ ಭಾಳ ದೂರದಿಂದ ಕರೆಸಿದ್ದೀವಿ. ಶ್ರೀಮತಿ ಪದ್ಮಾವತಿ ಸೋಮಗೌಡ ಭಾಳ ಉತ್ತಮವಾದಂಥ ಹಾಡುಗಾರ್ತಿ, ಚಿತ್ರಕಲಾವಿದೆ. ಸನ್ಮಾನ್ಯ ನಾಗೇಗೌಡರ ಆಶಯದಂತೆ ನಾವು ಜನಪದ ಲೋಕವನ್ನು ಕಲಾವಿದರ ಕಾಶಿ ಅಂತ ಪರಿಗಣಿಸಿ ಕಲಾವಿದರನ್ನ ಇಲ್ಲಿ ಕರೆಸಿ ಗೌರವ ಕೊಡುವಂಥ ಕಾರ್ಯವನ್ನು ಈಗೊಂದು ಮೂರು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ವಿ. ಇದು 38ನೇ ಲೋಕಸಿರಿ ಕಾರ್ಯಕ್ರಮ. ಪ್ರತಿ ತಿಂಗಳು 2ನೇ ಶನಿವಾರ ನಾಡಿನ ಹಿರಿಯ ಪ್ರಸಿದ್ಧ ಕಲಾವಿದರನ್ನ ಜನಪದ ಕಲಾವಿದರನ್ನ ಕರೆಸಿ ಇಲ್ಲಿ ಗೌರವಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ.
ಇದು ಜನಪದ ಕಲಾವಿದರ ಒಂದು ಗೌರವ, ಪ್ರೀತಿ, ವಿಶ್ವಾಸ, ಅಭಿಮಾನಕ್ಕೆ ಸಾಕ್ಷಿಯಾಗಿ ಈ ಲೋಕಸಿರಿ ಕಾರ್ಯಕ್ರಮ ನಡೀತಾ ಇದೆ. ಶ್ರೀಮತಿ ಪದ್ಮಾವತಿ ಸೋಮಗೌಡ ಅವರು ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಬಡಿಗೇರು ಊರಿನ ಇವರು ರಾಮಾಯಣ ಮಹಾಭಾರತದ ಅನೇಕ ಭಾಗಗಳನ್ನು ಹಾಡ್ತಾರೆ, ಕಥನವಾಗಿ ಹೇಳ್ತಾರೆ. ಋತುಮತಿ, ಮದುವೆ ಹಾಡುಗಳು, ಭತ್ತ ಕಟ್ಟುವ ಪದಗಳು, ಹಕ್ಕಿ, ಹಾವು, ಮುಂಗೂಸಿ ಮೊದಲಾದ ಪ್ರಾಣಿ ಕಥೆಗಳನ್ನು ಹೇಳ್ತಾರೆ. ಹಾಡು ಕಥೆಗಳಲ್ಲದೆ ರಂಗೋಲಿಗಿಂತ ಅಪ್ಪಟ ಆದಿವಾಸಿ ದೇಸಿ ಗುಣದ ಬಹು ಭಿನ್ನವಾದ ಪರಂಪರೆಯ ಅಲಿ ಚಿತ್ತಾರಗಳನ್ನು ಬಿಡಿಸೋದ್ರಲ್ಲಿ ಇವರು ಬಹಳ ಪರಿಣಿತರು. ಇವರ ಸಾಧನೆಗೆ ಈಗಾಗಲೇ ನಾವು ಜಾನಪದ ಲೋಕ ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ, ಗೌರವಿಸ್ತೇವೆ. ಅನೇಕ ಸಂಘ ಸಂಸ್ಥೆಗಳು ಇವರನ್ನು ಗೌರವಿಸಿವೆ. ಈ ಕಲಾವಿದೆ ಪಶ್ಚಿಮ ಘಟ್ಟದ ತಪ್ಪಲಿನ ಗಿರಿಜನರ ಮಹಿಳೆ, ಅನುಭವ ಭಾಳ ಅಪಾರ. ಇವರನ್ನ ನಾವು ಗೌರವಿಸಬೇಕು ಅಂತ ಹೇಳಿ ನಾವು ಆಯ್ಕೆ ಮಾಡಿಕೊಂಡಾಗ ಅಷ್ಟು ದೂರದಿಂದ ಅವರು ಮತ್ತು ಅವರ ಸಹೋದ್ಯೋಗಿ ಇಬ್ಬರು ಬಂದಿದ್ದಾರೆ. ನಮ್ಗೆ ಸಂತೋಷ ಏನು ಅಂದರೆ ಇಂತಹ ಹಿರಿಯ ಕಲಾವಿದರು, ಜಾನಪದ ಕಲಾವಿದರು ನಮ್ಮ ನಾಡಿನ ಹೆಮ್ಮೆ. ಅವರಿಗೆ ನಾವು ಗೌರವ ತೋರಿಸೋದು ನಮ್ಮ ಕರ್ತವ್ಯ ಅಂತ ನಾವು ಅಂದ್ಕೊಂಡು ಶ್ರೀಮತಿ ಪದ್ಮಾವತಿ ಸೋಮಗೌಡ ಅವರಿಗೆ ಜನಪದ ಪರಿಷತ್ತಿನ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ಅಪಾರವಾದ ಅಭಿನಂದನೆಯನ್ನು ಹೇಳ್ತಾ ಇದ್ದೀನಿ. ಈಗ ನಮ್ಮ ಜಿಲ್ಲಾಧಿಕಾರಿಗಳಾಗಿದ್ದ ಡಾಕ್ಟರ್ ಮಮತಾ ಅವರು ಪ್ರಾರಂಭದಲ್ಲಿ ನನ್ನನ್ನು ಹೊಗಳಿದ್ರು. ನಾನು ಎಷ್ಟು ಮಟ್ಟಿಗೆ ಅದಕ್ಕೆ ಅರ್ಹ ಅನ್ನೋದು ನೀವು ಮತ್ತು ಕೋಲಾರ ಜಿಲ್ಲಾ ಜನತೆಗೆ ಗೊತ್ತಿದೆ. ಆದರೂ ಒಂದು ವಿಚಾರ ಅಂತೂ ಹೇಳಲೇಬೇಕು. ಡಾಕ್ಟರ್ ಮಮತಾ ಅವರು ರಾಮನಗರ ಜಿಲ್ಲೆಗೆ ಬಂದಾಗ ರಾಮನಗರ ಜಿಲ್ಲೆಯಲ್ಲಿ ಅಪಾರವಾದಂತಹ ಒಂದು ಅವಕಾಶಗಳನ್ನು, ಯಾವ ರೀತಿ ಅವಕಾಶಗಳು ನಾವು ಮೊದಲಿಂದ ಹೇಳ್ತಾ ಇದ್ದೀವಿ, ಇದು ಒಂದು ಪ್ರವಾಸೋದ್ಯಮ ಇದಕ್ಕೆ ಕೇಂದ್ರ ಬಿಂದು ಆಗಬೇಕು ರಾಮನಗರ ಅಂತ. ನೀವು ನೋಡಿದ್ದೀರಿ, ನಮ್ಮ ಈ ಒಂದು ಭಾಳಷ್ಟು ಬೆಟ್ಟ ಗುಡ್ಡಗಳಿರುವ ಪ್ರದೇಶ ಮತ್ತು ಶೋಲೆ ಫಿಲ್ಮ್ ತೆಗೆದಿರುವಂಥ ಒಂದು ಪ್ರದೇಶ ಅಂತ ನಮ್ಮ ಅನೇಕ ದೇವಸ್ಥಾನ ಮತ್ತು ಪ್ರಕೃತಿ ಇರುವಂಥ ಈ ಪ್ರದೇಶದಲ್ಲಿ ನಾವು ಈ ಒಂದು ಜಿಲ್ಲೆ ಪ್ರತ್ಯೇಕವಾದ ಮೇಲೆ ನಮ್ಮ ಅನೇಕ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಬಂದು ಈ ಜಿಲ್ಲೆಯನ್ನು ಉತ್ತಮವಾಗಿ ಬೆಳೆಸಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದವರಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದವರು ನಮ್ಮ ಡಾಕ್ಟರ್ ಮಮತಾ ಒಬ್ಬರು ಅದರಲ್ಲಿ ಅಂತ ಹೇಳಲಿಕ್ಕೆ ನನಗೆ ಸಂತೋಷ. ಯಾಕೆಂದರೆ ನಾನು ಕೋಲಾರದಿಂದ ಅವರನ್ನು ಗಮನಿಸ್ತಾ ಇದ್ದೇನೆ. ಸರಳ, ಸಜ್ಜನಿಕೆಯ ಮತ್ತು ಈ ಸಾಂಸ್ಕೃತಿಕ ವ್ಯಕ್ತಿಯಾಗಿ ಬೆಳೆದು ಬಂದವರು. ಬಹುಶಃ ಇಲ್ಲಿರುವ ಕೆಲವರಿಗೆ ಗೊತ್ತಿರ್ಬೋದು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ಅದಕ್ಕಿಂತ ಮುಂಚೆ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ಆನಂತರ ವಿಧಾನಸೌಧದಲ್ಲಿ ಈ ಮುಖ್ಯಮಂತ್ರಿಗಳ ಒಂದು ನೇರ ಇದರಲ್ಲಿ ಮುಖಾಮುಖಿಯಾಗಿ ಮುಖ್ಯಮಂತ್ರಿಗಳ ಮೀಡಿಯಾ ಕೋಆರ್ಡಿನೇಟರ್, ಮೀಡಿಯಾ ಸೆಕ್ರೆಟರಿಯಾಗಿ ಕೆಲಸ ಮಾಡಿದವರು ನಮ್ಮ ಮಮತಾ. ಬಹುಶಃ ಎಸ್.ಎಂ. ಕೃಷ್ಣ ಅವರ ಶೈಲಿನೇ ಒಂದು ಥರ, ನಮ್ಮ ಕುಮಾರಸ್ವಾಮಿ ಅವರ ಶೈಲಿನೇ ಒಂದು ಥರ. ಇವರಿಬ್ಬರೂ ಮೆಚ್ಚುವಂಥ ಉತ್ತಮವಾದಂಥ ಮೀಡಿಯಾ ಸೆಕ್ರೆಟರಿ ಕೆಲಸ ಮಾಡಬೇಕು ಅಂದರೆ ಮಮತಾ ಅವರಿಂದ ಮಾತ್ರ ಸಾಧ್ಯ. ಅದನ್ನು ಅವರು ಬಹಳ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಇವತ್ತಿಗೂ ನಾವು ಅಲ್ಲಿ ಇವರು IAS ಬಂದು ಜಿಲ್ಲಾಧಿಕಾರಿಯಾಗಿ ನಮ್ಮ ನಡುವೆ ಇದ್ರೂ ಮಮತಾ ಅವರು ಅಲ್ಲಿ CM ಆಫೀಸಲ್ಲಿದ್ದಾರಲ್ವ ಅಂತ ಅನ್ನೋ ಒಂದು
ಮಾತು ಬರ್ತದೆ. ಎರಡನೇದಾಗಿ ನಮ್ಮ ನಾಗೇಗೌಡರು ಸಂಸ್ಥಾಪಿಸಿದ ಈ ಜನಪದ ಲೋಕಕ್ಕೆ ಅವರು ಮನೆ ಹತ್ರ ಇದೆ ಅನ್ನೋದು ಮುಖ್ಯ ಅಲ್ಲ, ಮೊದಲು ದೂರ ಇದ್ದಾಗ್ಲೂ ಇಲ್ಲಿ ಜನಪದ ಲೋಕಕ್ಕೆ ಬರ್ತಾ ಇದ್ರು. ಜನಪದ ಲೋಕ ಅವ್ರಿಗೆ ಖುಷಿ ಕೊಡ್ತಾ ಇತ್ತು. ಅವರ ಕುಟುಂಬ ಸದಸ್ಯರು ಅವರು ಎಲ್ಲರೂ ಅನೇಕ ಕಾರ್ಯಕ್ರಮಗಳಿಗೆ ತಾವಾಗಿಯೇ ಬಂದು ಈ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ಮೊನ್ನೆನೂ ಸಹ ನಮ್ಮ ಲೋಕೋತ್ಸವದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಚಿರಂಜೀವಿ ಸಿಂಗ್ ಅವರು ಬಂದಾಗ್ಲೂ ಇವರು ನಮ್ಮ ಡಾಕ್ಟರ್ ಮಮತಾ ಅವರು ಬಂದು ಭಾಗವಹಿಸಿದ್ರು. ಅಂದರೆ ಅವರಿಗೆ ಕಲೆ ಸಂಸ್ಕೃತಿ ಬಗ್ಗೆ ಅಪಾರವಾದ ಆಸಕ್ತಿ ಇದೆ. ಅವರಾಗುವ ಬಹುಶಃ ಮುಂದಿನ ದಿನಗಳಲ್ಲಿ ಅವರ ಆಸಕ್ತಿ ಇರುವ ಇಲಾಖೆಗಳಿಗೆ ಅವರು ರಾಜ್ಯ ಮಟ್ಟದ ಅಧಿಕಾರಿಯಾಗಿ ಹೋಗ್ತಾರೆ ಅಂತ ನನ್ನ ಭಾವನೆ. ಅಂಥ ಸಮರ್ಥವಾದ ಅಧಿಕಾರಿ ಮತ್ತು ಈ ಸಾಮಾಜಿಕ ಕಳಕಳಿ ಬಹುಶಃ ನಾವು ನಮ್ಮ ಶಿವಣ್ಣವರು ಮತ್ತು ನಮ್ಮ ಡಾಕ್ಟರ್ ಮಾದಯ್ಯನವರು ಎಲ್ಲ ಮಾತಾಡ್ಕೊಂಡು ಬರ್ತಾ ಇದ್ರು. ಸಾಮಾಜಿಕವಾದಂಥ ಕಳಕಳಿ ಅಧಿಕಾರಿಗಳಿಗೆ ಇರಬೇಕು. ನಮ್ಮ ಶಿವಣ್ಣವ್ರ ಮಗ IAS ಮಾಡಿ ಡೈರೆಕ್ಟ್ ಒಂದೇ ಅಟೆಂಪ್ಟಲ್ಲಿ ಈಗ ಕೇರಳದಲ್ಲಿ ಕಲೆಕ್ಟರ್ ಆಗಿದ್ದಾರೆ. ಅಂದರೆ DC ಇವರ ಪೋಸ್ಟ್ ಇದ್ದಾರೆ, ಅವರ ಮಗ ಅಲ್ಲಿ ಕೇರಳದಲ್ಲಿ ಕಲೆಕ್ಟರ್ ಆಗಿದ್ದಾರೆ. ಅಂದರೆ ನಾವು ಮಾತಾಡ್ಕೊಂಡು ಬರ್ತಾ ಇದ್ದು ಸಮಾಜಮುಖಿಯಾಗಿ ಜನಮುಖಿಯಾಗಿ ಕೆಲಸ ಮಾಡುವಂಥ ಅಧಿಕಾರಿಗಳು ಹೆಚ್ಚಾಗಬೇಕು. ಯಾಕೆಂದರೆ ಯಾರಿಗೋಸ್ಕರ ನಾವೇನು ದಂತ ಗೋಪುರದಲ್ಲಿ ಕೂತ್ಕೊಂಡು ಆದೇಶ ಕೊಟ್ಟು ನೀವು ಅದು ಮಾಡಿ ಇದು ಮಾಡಿ ಅಂತ ನಾವು ಇದು ಮಾಡಿದ್ರೆ ಪ್ರಜಾಪ್ರಭುತ್ವದಲ್ಲಿ ನಿಜವಾದ ಅಧಿಕಾರಿಗಳಲ್ಲ. ಯಾಕೆಂದರೆ ನಿಜವಾದ ಅಧಿಕಾರಿಗಳಿಗೆ ಜನಪರ ಕಾಳಜಿ ಬೇಕು. ಜನರ ಕಷ್ಟ ಏನು, ಅವ್ರ ಜೊತೆಯಲ್ಲಿ ಮಿಳಿತವಾಗಿ ಅವ್ರ ಕಷ್ಟ ಸುಖಗಳನ್ನ ತಿಳಿದು ಅದಕ್ಕೆ ಪರಿಹಾರ ಒದಗಿಸುವಂಥ ಕೆಲಸ ಮಾಡುವಂಥ ಅಧಿಕಾರಿಗಳೇ ಪ್ರಜಾಪ್ರಭುತ್ವದಲ್ಲಿ ನಿಜವಾದ ಜನಪರ ಅಧಿಕಾರಿಗಳು. ನಾನು ನಮ್ಮ ಕೆಳಗಿನ ಅಧಿಕಾರಿಗಳಿಗೆ ಅವಾಗ ಹೇಳ್ತಾ ಇದ್ದೆ ಇನ್ಸ್ಪೆಕ್ಷನ್ಗೆ ಹೋದಾಗ, ನೋಡ್ರಿ ನೀವು ಅಧಿಕಾರಿಗಳು ಅಂದ ತಕ್ಷಣ ನಿಮ್ಗೆ ಎರಡು ಕೊಂಬಿಲ್ಲ, ನೀವು ಯಾವಾಗಲೂ ಅಧಿಕಾರನ ದರ್ಪಣ ಪವರ್ ಇದೆ ಅಂತ ತೋರಿಸ್ಕೊಂಡು ಅಧಿಕಾರ ನಡೆಸೋದು ನಿಜವಾದ ಅಧಿಕಾರ ಅಲ್ಲ. ನಿಜವಾದ ಅಧಿಕಾರ ಯಾವುದು ಅಂದರೆ, ಯಾವ ವ್ಯಕ್ತಿ ಯಾವುದೇ ಕಚೇರಿಯಲ್ಲಿ ಕೂತ್ಕೊಂಡು ನೋಡಿ, ಜನರೆಲ್ಲ ನಮ್ಮ ಪ್ರಭುಗಳು. ಪ್ರಜಾಪ್ರಭುತ್ವದಲ್ಲಿ ಪ್ರಭುಗಳು ಯಾರು? ಪ್ರಜೆಗಳು. ಈ ಮಾತನ್ನ ನಾನು ಎಲ್ರಿಗೂ ಹೇಳ್ತಿದ್ದೆ. ನಮ್ಮ ಸಬಾರ್ಡಿನೇಟ್ ಅಸಿಸ್ಟೆಂಟ್ ಕಮಿಷನರ್ ಆಗಲಿ, ಬೇರೆ ನಾನು ಡಿವಿಷನಲ್ ಕಮಿಷನರ್ ಆಗಿದ್ದಾಗ DC ಕೂರಿಸ್ಕೊಂಡು ಹೇಳ್ತಿದ್ದೆ ನಾನು, ನೋಡ್ರಿ ನೀವು ನಾವೆಲ್ಲ ಪ್ರಭುಗಳು, ನಮ್ಮ ನಿಜವಾದ ಪ್ರಭುಗಳು ಅಂತ ಅಂದರೆ ಜನರು. ಅವ್ರ ಕಷ್ಟ ಸುಖನ ವಿಚಾರಿಸೋದಕ್ಕೋಸ್ಕರ ಸರ್ಕಾರ ನಮ್ಮನ್ನು ನೇಮಕ ಮಾಡಿದೆ. ಈ ಮಾತನ್ನ ನಮ್ಮ ಡಾಕ್ಟರ್ ಮಮತಾ ಅವರು ಅಕ್ಷರಶಃ ಪಾಲಿಸುವಂಥ ಮನೋಭಾವವನ್ನು ಇಟ್ಕೊಂಡಿದ್ದಾರೆ. ಯಾಕೆಂದರೆ ನಮ್ಮ ಕೈಲಿ ಅಧಿಕಾರ ಇದೆ. ಅವ್ರು ಜಿಲ್ಲಾಧಿಕಾರಿಯಾಗಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವರು ಎಂತೆಂಥ ಆದೇಶಗಳನ್ನ ಕೊಡ್ಬೋದು. ಒಬ್ಬ ಈ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸು ಅವರ ಕೆಲವು ಲಾ ಆ್ಯಂಡ್ ಆರ್ಡರ್ ಸಿಚುಯೇಷನಲ್ಲಿ ಅವರ ಆದೇಶವನ್ನು ಪಡ್ಕೊಂಡು ಮುಂದಿನ ಕೆಲಸ ಮಾಡಬೇಕಾಗ್ತದೆ. ಅಂಥ ಒಂದು ಪ್ರಭಾವಿ ಹುದ್ದೆಯಲ್ಲಿ ಇದ್ಕೊಂಡು ಇಷ್ಟು ಸರಳವಾಗಿ ಜನಪರವಾಗಿ ಜನಸ್ನೇಹಿಯಾಗಿ ಇರುವಂಥ ಡಾಕ್ಟರ್ ಮಮತಾ ಅವ್ರನ್ನ ನಾವು ನಮ್ಮ ನಾಗೇಗೌಡರು ಕಟ್ಟದಂಥ ಇಂಥ ಒಂದು ಸಾಂಸ್ಕೃತಿಕ ಕೇಂದ್ರ ಜನಪದ ಲೋಕದಲ್ಲಿ ಗೌರವಿಸುವಂಥ ಅವಕಾಶ ನಮಗೆ ಸಿಕ್ಕಿದೆ. ನಿಜವಾಗ್ಲೂ ಸಂತೋಷ ಆಗ್ತದೆ ನಮಗೆ. ಅವರು ಮುಂದೆ ಯಾವುದೇ ಹುದ್ದೆಯಲ್ಲಿರಲಿ ನಮ್ಮ ಜನಪದ ಲೋಕ ಮತ್ತು ನಮ್ಮೆಲ್ಲರನ್ನೂ ಪ್ರೀತಿ ವಿಶ್ವಾಸ ಗೌರವದಿಂದ ಕಾಣ್ತಾರೆ. ಅವ್ರಿಗೆ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸಿ, ಇವತ್ತು ಅವ್ರಿಗೆ ನಮಗೆ ಸಂತೋಷ, ಅವ್ರಿಗೆ ಒಂದು ಪ್ರೀತಿ ವಿಶ್ವಾಸದ ಕೆಲವು ಮಾತುಗಳನ್ನ ಹೇಳೋದಕ್ಕೆ ತುಂಬ ಸಂತೋಷ ಆಯಿತು. ನಿಜವಾಗ್ಲೂ ನೀವೆಲ್ಲರೂ ಇಷ್ಟು ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಿ. ನಿಮಗೆಲ್ರಿಗೂ ನಮ್ಮ ಸ್ನೇಹಿತರಾದಂಥ ಶಿವಣ್ಣವರು ಮತ್ತು ಡಾಕ್ಟರ್ ಮಾದಯ್ಯನವರು
ನಮ್ಮ ಜೊತೆಲಿ ಬಂದು ಇಷ್ಟೊತ್ತು ತಾಳ್ಮೆಯಿಂದ ಕೂತ್ಕೊಂಡು ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಾರೆ. ನಿಮಗೆಲ್ಲರಿಗೂ ನಮ್ಮ ಸಿಂಬ್ಲಮ್ ಇದ್ದಾರೆ, ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ಅಭಿಮಾನಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ನಮ್ಮ ಶ್ರೀಮತಿ ಪದ್ಮಾವತಿ ಸೋಮಗೌಡ ಅವರನ್ನು ನಾನು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಸಂಘದಿಂದ ಅವರ ಬಳಗ ಬಸವರಾಜ್ ಸರ್ ಗುರು ಸೈಡ್ ಸೈಡ್ ಬನ್ನಿ ಸೈಡ್ ಬನ್ನಿ ಬನ್ನಿ ಸರ್, ಈ ಕಡೆ ಬನ್ನಿ. ಸರ್ ಒಂದು ಸ್ವಲ್ಪ ನಮಗೆ ವಿಡಿಯೋ ತೋರಿದ್ದೀನಿ. ಮತ್ತೆ ಮಂಜು ಒಂಚೂರು ಸೈಡ್ 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 ಮಂಜು ಒಂದೇ ಒಂಚೂರು ತೋಡು ಮಂಜು. ಮನೇಲಿ ಇಟ್ಕೊಂಡು ದಿನ ಬೆಳಿಗ್ಗೆ ನೋಡ್ಬೋದು ಹೆಂಗೆ ಅನುಭವಿಸ್ತಾರೆ. ಆ ಹಸು ಕೌಲಿ ಅಂದರೆ ಹಸುಗೆ ಕೌಲಿ ಅಂತ ಜಾಸ್ತಿ ಕರೀತಾರೆ. ಕೌಲಿ ಅನ್ನೋದು ಒಂದು ಹೆಸರು, ಪುಣ್ಯಕೋಟಿಗೆ ಮುಂದೆ ಹೆಂಗೆ ಹೆಸರು ಕೌಲಿ ಅನ್ನೋದು. ನಾನು ಭಾಳ ಸರಳವಾಗಿ ಕೊಚ್ಚಿತ್ ಅವ್ರ ಜೊತೆಗೆ ಸೇರಿಸೋದಕ್ಕೆ ನಿಮ್ಮನ್ನು ಅಣಿ ಮಾಡ್ತಾ ಇದ್ದೀನಿ ಅಷ್ಟೇ. ಆ ಕೌಲಿ ಹಾಡಲ್ಲಿ ಅದು ಕೌಲಿ ಬಸುರಿ ಆಗಿದೆ ಅನ್ನೋದು ಹೆಂಗೆ ಅನುಭವಿಸೋದು ಸಾಧ್ಯ? ಒಂದು ಪ್ರಾಣಿ ಅನುಭವಿಸೋದನ್ನು ಮನುಷ್ಯನೇ ತನ್ನದು ಅಂತ ಹೇಳ್ಕೊಂಡು ಅನುಭವಿಸುವಂಥ ಅಪರೂಪದ ಉತ್ತರ ಕನ್ನಡ ಅಂದರೆ ನನಗೆ ಎಕ್ಸ್ಟ್ರಾ ಪ್ರೀತಿ. ಅಷ್ಟು ತಾಜಾ ಮನಸ್ಸು. ಇವರು ಕಾಡಿನವ್ರಲ್ಲ, ಮನಸ್ಸು ಆಕಳು ಅಂತವ್ರು, ಹಸು ಅಂತಾರಲ್ಲ, ಆ ಕೌಲಿ ಅಂತಾರೆ. ಆ ಕೌಲಿಯನ್ನು ನಾವು ಒಂದು ಸ್ವಲ್ಪ ಕೇಳೋಣ. ಮುಂದಿನ ಕತೆ ನಿಮಗೆ ನಾನು ಕೌಲಿ ಹಾಡು ಅಂತ ಹೇಳ್ಬಿಟ್ಟಿದ್ದೀನಿ, ಅವ್ರು ಹೇಗೆ ಹಾಡ್ತಾರೆ. ಇದು ನಮ್ಮ ಟ್ರೈನ್ಗಳಿಗೆ ನಿಲುಗಡೆ ಇದ್ದಾವೆ. ಬುಲೆಟ್ ಟ್ರೈನು ದೂರಕ್ಕೆ ಚಲಿಸುತ್ತೆ. ಇದು ಇಲ್ಲಿಂದ ಹಾರಿದರೆ ಅಮೇರಿಕಾ ದಾಟಿದ್ರು ನಿಲ್ಲಲ್ಲ, ಅಷ್ಟು ಹಾಡುಗಳು. ನಾನು ಅದಕ್ಕೆ ಹೇಳಿದ್ದೀನಿ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಕಡೆಗೆ ನೋಡುವಂತೆ, ಯಾಕೆಂದರೆ ಬೇರೆ ಬೇರೆ ಹಾಡು ಪರಿಚಯಿಸೋಕ್ಕೆ ನಿಮ್ಮ ಹತ್ರ. ಆದರೆ ನೀವು ಇಡೀ ಇನ್ನೊಂದು ಗಂಟೆ ಬರೀ ಕೌಲಿ ಹಾಡಿಂದನೇ ಇಟ್ಬಿಡ್ಬೋದು. ಅವರು ಮಹಾಭಾರತ, ರಾಮಾಯಣ, ಇಲ್ಲಿ ಹಲಿ ಚಿತ್ತಾರ ಬರ್ದಿದ್ದಾರೆ. ಹಲಿ ಚಿತ್ತಾರ ಈಗ ಎಷ್ಟು ಹೇಳಿದ್ರು ಮೆಕ್ಕುತ್ತೆ ನಿಮ್ಮನ್ನು, ನಮ್ಮನ್ನು, ಹೊತ್ತನ್ನು ಎಷ್ಟು ಸಾಧ್ಯವೋ ಅಷ್ಟು. ಈ ಕೌಲಿ ಹಾಡು ಅವಳೀಗ ಗರ್ಭ ಆಗಿಬಿಟ್ಟಿದೆಯಲ್ಲ, ಆವಾಗ ಹೇಗೆ ಆವಾಗಿನಿಂದ ಮುಂದಕ್ಕೆ ಒಂದೆರಡು ಸೊಲ್ಲು. ಒಂದವು ತಿಂಗಳೇ ಲಾದವೋ ಚಿರು ಕೌಲಿಗೆ, ಎಡಂಬು ತಿಂಗಳೇ ಗಳಿದಾವೋ, ಎಡಂಬು ತಿಂಗಳೇ ಲಾದವೋ ಚಿರು ಕೌಲಿಗೆ, ಮೂರಂಬು ತಿಂಗಳೇ ಗಳಿದಾವೋ, ಮೂರಂಬು ತಿಂಗಳೇ ಲಾದವೋ ಚಿರು ಕೌಲಿಗೆ, 9 ತಿಂಗಳೇ ಗಳಿದಾವೋ,
9 ತಿಂಗಳೇ ಲಾದವೋ ಚಿರು ಕೌಲಿಗೆ 9 ದಿನವೇ ಗಳಿದಾವೋ 9 ದಿನವೇ ಗಳಿದಾವೋ ಚಿರು ಕೌಲಿಗೆ ಒಂದ ಅಂಬೋ ಬ್ಯಾನೆ ತೊಡಗಿದೋ ಒಂದಂಬು ಬ್ಯಾನೆ ತೊಡಗಿದೆ ಚಿರಲು ಕೌಲೆ ರಾಮೆಗೆ ಬ್ಯಾನೆ ತೊಡಗಿದೋ ರಾಮೆ ಬ್ಯಾನೆ ತೊಡಗಿದೆ ಚಿರಲು ಕೌಲೆ ಬಸವೇಶ್ವರಾಯನ ಮಗ ಅಡಿದಾಳೋ ಬಸವೇಶ್ವರಾಯನ ಮಗ ನಡೆದಾಳೆ ಚಿರಲು ಕೌಲೆ ರಮ್ಮಲೆ ರೋಮಂದೆ ಕೆಲಿದಾಳೋ ಕೌಲಿಗೆ ಕರ ಹುಟ್ಟಿತು ಅಲ್ಲ, ಅವ್ರಿಗೆ ಬಸವೇಶ ಹುಟ್ಟಿತು ಅಂತ ಹಾಡಿನ ತುಂಬ ಹೇಳ್ಕೊಂಡು ಹೋಗೋಂಥ ಭಾವ. ಆ ಕರು ಹುಟ್ಟಿತು, ಹೀಗೆ ಮತ್ತೆ ನೀನು ಎಲ್ಲೆಲ್ಲಿಗೆ ಹೋಗಬೇಡಪ್ಪ ಅಂತ ಹೇಳುತ್ತೆ ಅನ್ನೋದನ್ನು ಹೇಳ್ತೀನಿ. ಆ ಕರುನ ಒಡತಿ, ಈ ಕಥೆ ಒಳಗೆ ಒಡತಿ ಕೂಡ ಬರ್ತಾಳೆ. ಈ ಹಾಲಕ್ಕಿ ಒಕ್ಕಲಿಗರು ಬಹಳ ಸಾಮಾನ್ಯ ಅಂತ ಹೆಂಗೆ ಪದ ಬಳಸಲಿ, ಅವರು ಕೂಲಿ ಮಾಡ್ತಾರೆ, ಎಲ್ಲೋ ಸಿಕ್ಕ ಟೆನೆನ್ಸಿ ಒಳಗೆ ಸಿಕ್ಕ ಅಲ್ಪ ಸ್ವಲ್ಪ ತೋಟ ಮಾಡ್ತಾರೆ. ರಾತ್ರಿ 4 ಗಂಟೆಗೆ ಹೋಗಿ ಸೌದೆ ಹೊತ್ಕೊಂಬಂದು ಬೆಳಿಗ್ಗೆ ಎಲ್ಲೋ ಮಾರಿಬಿಟ್ಟು ಅದ್ರಾಗ ಜೀವನ ಮಾಡ್ತಾರೆ. ಹಾಗಾಗಿ ಒಡತಿ ಅನ್ನೋ ಪದ ನಿಮಗೆ ಭಾಳ ಸುಲಭವಾಗಿ ತೆಂಗಿನ ತೋಟವೋ ಇನ್ನೊಂದೋ ಇರೋರ ಮಧ್ಯೆ ಬದುಕೋರು ಅಂತ ಗೊತ್ತಾಗುತ್ತೆ. ಆ ಒಡತಿಗೂ ಒಡತಿ ಸೇರಿ ಹಸು ಆ ಕರು ಎಲ್ಲೆಲ್ಲಿ ಹೋಗಬೇಡ ಅಂತ ಹೇಳ್ತಾರೆ. ನಾನು ನಿಮಗೆ ಪೂರ ಹಾಡು ಕೇಳ್ಸೋಕ್ಕೆ ಸಾಧ್ಯವಾಗದೇ ಇದ್ದದ್ದು ಕ್ಷಮೆ ಇರಲಿ, ಏಕೆಂದರೆ ಅವರ ಸರಕನ್ನು, ಅವರ ಸಾಮ್ರಾಜ್ಯವನ್ನು ನಿಮಗೆ ಮುಟ್ಸೋಕ್ಕೆ ಪ್ರಯತ್ನಿಸ್ತಾರೆ. ಅವರು ಈಗ ಕಾಡಿಗೆ ಹೋಗಬೇಡ ನೀವು ಬಸವೇಶ, ಹೋದ್ರೆ ಏನು ತೊಂದರೆ ಆಗ್ತತಿ ಅಂತ ಹೇಳ್ತಾರೆ. ಅಲ್ಲಿ ಹಾಗನ ಮಾಡುತ್ತೆ ಲೈದಾಳೆ ಓಡೋ ತಮ್ಮ ಶಿರಕವೋಲಿಗೆ ಮೆರವ ಎಳುವಾಳೋ ಕೇಳೆ ಚಿರಕವಲೆ ನೀನೆಲೆ ಕೇಳೆ ಗ್ವಾಲೆ ಗೋಮುಂದಾಗೆ ಹೋಗೋ ಬೇಡವೋ ಗ್ವಾಲೆಗೂ ಮುಂದಾಗೆ ಹೋಗಬೇಡ ಚಿರಲು ಕವಲೆ ಶೃಂಗಭದ್ರೆ ಹಳ್ಳದ ನೀರ ಕುಡಿಬ್ಯಾಡೋ ಶೃಂಗಭದ್ರೆ ಹಳ್ಳದ ನೀರ ಕುಡಿಬೇಡ ಚಿರಲೆ ಕವಲೆ ಉತ್ತಿನ ನೆನೇನುಲ್ಲ ಬೇಯೋ ಬ್ಯಾಡೋ ಅಟ್ಟಂಬು ಮಾತ ಎಳೆ ಓಡೋ ತಮ್ಮ ಕೌಲೆಲೆ ಬಿಡವುತೆ ಐದಾಳೋ ಕೌಲೆ ಬಿಡವುತೆ ಲೈದಾಳೆ ಓಡೋ ತಮ್ಮ ಗ್ವಾಲೆಗೂ ಮುಂದಾಗೆ ನಡೆದಾಳೋ ಗ್ವಾಲೆಗೂ ಮುಂದಾಗೆ ಒಗವಾಳೆ ಚೀರಲು ಕವಲೆ ಉತ್ತಿನ ಮನೇನುಲ್ಲ ಮೇಯೋವಾಳೋ ಈಗ ನೀವು ತುಂಗಭದ್ರಕ್ಕೆ ಹೋಗ್ಬೇಡಿ ಅಂದ್ರೆ ಯಾಕೆ? ಅವರು ಈಗ ಗ್ವಾಲೆ ಹೋಗಿ ಮೇಲ್ಬೇಡಿ ಅಂದ್ರೆ ಏನು ಅಪಾಯ? ಗ್ವಾಲೆ ಹೋಗ್ಬೇಡಿ ಅಂದ್ರೆ ಅದು ಹೊಡ್ತಮ್ಮ ಗೊತ್ತಿತ್ತು, ಇಂಥದ್ದು ಮಾಡಿದ್ರೆ ಇಂಥದಕ್ಕೂ ಆದ್ರೆ ನೀವು ಹುಲಿ ಬಾಯಲ್ಲಿ ಬೀಳ್ತಿ, ಇಂಥ ಕೆಲಸ ಮಾಡಬೇಡ ಅಂತ ಹೇಳ್ತಿದ್ರು. ಆದ್ರೂ ಕೌಲಿ ಕೇಳಿದೆ, ಒಡತಮ್ಮನ ಮಾತು ಮೀರಿ ಗ್ವಾಲೆಕಿತ್ತು ಮುಂದೋಯ್ತು. ಉತ್ತಿನ ಮೇನ್ ಹುಲ್ಲು ಮೆಂತು, ಶುಂಗಭದ್ರಿ ಹಳ್ಳದ ನೀರು ಕುಡಕ್ ಬಂತು. ಶುಂಗಭದ್ರಿ ಹಳ್ಳದ ನೀರು ಕುಡುವಾಗ ಶಿರಕೌಲಿ ಮ್ಯಾನೆ ಹುಲಿ ಅಣ್ಣ ಕೆಳಗೆ ದಿವಸಲು ಹುಲಿ ಅಣ್ಣಿಗೆ ಏನಾಯ್ತು, ಬರೇ ದೇವ್ರೆ ನಾನು ದಿವಸಲು ಕುಡು ನೀರಿಟ್ಟು ರುಚಿಯಿಂದಲೇ ಖಾಲಿ ಕಳೆಯೋದೇ ಇಲ್ಲ. ಆ ಭಾಗದ ಕಥೆಯಲ್ಲಿ ಹುಲಿ ಆ ಹಸು ಮೇಲೆ ನೀರು ಕುಡಿತಾ ಇದೆ, ಅದ್ರ ನೀರು ಕೆಳಗೆ ಬರ್ತಾ ಇದೆ. ಆ ಹುಲಿ ಆ ನೀರು ಕುಡಿದಿದ್ದು ಅದು ಕುಡಿದು ಬಿಟ್ಟು ನೀರೇ ಇಷ್ಟು ರುಚಿಯಾಗಿರ್ಬೇಕಾದ್ರೆ ಆ ಹಸು ಹೆಂಗಿರ್ಬೇಕು ಅಂತ ರುಚಿ ಇರ್ಬೇಕು, ಆ ಮೈ ಎಷ್ಟು ರುಚಿಯಾಗಿರ್ಬೇಕು. ಕೌಲಿದಲ್ಲಿ ಬಂತು ಹುಲಿ, ಬರೇ ಹುಲಿ
ಅದು ಕೌಲಿ ನೀರೇ ಇಟ್ಟು ಋಷಿ, ನಿನ್ನ ಮಾಂಸ ಎಷ್ಟು ಋಷಿ ಆಗೋದು. ನಾನು ಇನ್ನ ಬಿಡುವುದಿಲ್ಲ, ತಿಂತಿ ಕಡೆ ಕೌಲಿ ಏನಂತು ನೋಡು ಹುಲಿ ಅಣ್ಣ, ಬಸವೇಶ್ವರಾಯ ಮಗ ಉಂಟು, ಹಾಲು ಕೊಡ್ಲಿಲ್ಲ ಹೊಟ್ಟೆ ತುಂಬೆ, ಅದ್ರ ಕಣ್ಣು ತುಂಬ ನಾ ನೋಡ್ಲಿಲ್ಲ. ಮತ್ತೆ ನಾಳೆಕ್ ನನ್ನ ತಿನ್ನಾಕು, ನಾಳೆಕ್ ನಾ ಬರ್ತಿ, ಹೊಟ್ಟೆ ತುಂಬ ಹಾಲು ಕೊಡ್ತಿ, ಕಣ್ಣು ತುಂಬ ನನ್ನ ಮಗನ ನೋಡ್ಕೊಂಡ್ ಬರ್ತಿ ಅಂದ್ಕೊಂಡು ಹೇಳ್ತು. ಕಡೆ ಹುಲಿ ಅಣ್ಣ ಏನಂದ, ಅರೆ ಬಾಯಲ್ಲಿ ಹೇಳಿದ ಮಾತೆ ಬತ್ತೆಲ್ಲ ಭರವಸೆಯಲಿಲ್ಲ, ಬಲಗೈಯಲ್ಲಾರೋ ಬಾಚಿ ಕೊಟ್ಟೆ ಹೋಗೆ, ಬಲಗೈಯಲೆ ಬಾಚಿ ಕೊಡವಾಳೆ ಸೇರಲು ಕೌಲೆ ಗ್ವಾಲೆ ಗೋಮುಂದಾಗೆ ಬರೋವಾಳು. ಗ್ವಾಲೆಕಿತ್ತು ಮುಂದಾಗ ಬಂದು ಹಟ್ಟಿಗೆ ಬಂದು ಕೆಲಿತು. ಕೆಲಿದ ತಕ್ಷಣ ಒಡ್ತಿ ಕಟ್ಟೋಕೆ ಬಂದಂಗೆ ಸ್ವಲ್ಪ ಹಾಲು ತಕ್ಕಂತು ಬಸವನ ಬಿಟ್ಟಾಕ ಹೋಯ್ತದು ಕುಡಿಲಿಕ್ಕೆ. ಬಸವನ ಬಿಟ್ಟಾಕ ಹೋಗುತ್ತಾನೆ ಸೀಡ್ತು ಬಸವನ ಹತ್ರ. ಕೇಳೋ ಬಸವೇಶ್ವರ ಮಗನೇ ಕೇಳೋ, ಹೊಟ್ಟೆ ತುಂಬ ಹಾಲ ಕುಡ್ಕೊಳ್ಳೋ, ಹೊಟ್ಟೆ ತುಂಬ ಹಾಲ ಕುಡ್ಕೊಳ್ಳೋ ಬಸವೇಶ್ವರ ಮಗನೇ, ಕಣ್ಣ ತುಂಬೆ ನಾನು ನೋಡ್ಕೊಂತೀನೋ, ಇಂದಿನ ಹಾಲೆ ನಿನಗೆಲ್ಲ ನಾಳೆಕಿನ ಹಾಲೆ ಹುಲಿ ಹಣ್ಣಗೋ ಅಂತು. ಹಂಗೆ ಹೇಳಿದಾಗ ಬಸವಿಗೂ ಸ್ವಲ್ಪ ತೊಳೀತು. ಇದ್ಯಾಕೆ ಹಿಂಗೆ ಸೀಡ್ತಿದ್ದು. ಆಮೇಲೆ ನಾಳೆ ಬೆಳಿಗ್ಗೆ ಓಡ್ತಿ ಬಂದ್ಕೊಂಡು ಬಿಡ್ಲಿಕ್ಕೆ ಬಂತು ಕೌಲಿ ಬಿಟ್ಕೊಂಡು ಬಸವಗಾಲ ಹಾಲು ಕೊಟ್ಟು ಬಸವ ಕಟ್ಟಿ ಕೌಲಿಗೆ ಹಾಲು ಬಿಟ್ಟಾಗ ಹೊಟ್ಟೆ ತುಂಬ ಹಾಲು ಕುಡ್ದು ಕೌಲಿ ಬಿಟ್ಟು ಮೇಯೋಕೆ ಬಿಟ್ಟಾಗ ಏನು ಮಾಡೋದು, ನಾನು ನವ್ವೇ ನಂಗಿಂತ ಹೇಳಿ ಸೀಡಿದಲ್ಲ, ಇದಕ್ಕೇನು ಇತ್ತು ಒಂದು ಸಮಕ್ಷ ಅಂದ್ಕೊಂಡು ಬಸವ ಉಳ್ಳಂದ್ರೆ ತಪ್ಪಿಸ್ಕೊಂಡು ತಾಯಿ ನೋಡೋಕೆ ಹೋಯ್ತು. ಉಳ್ಳ ಅಂದ್ರೆ ಕಟ್ಟಾಕಿದ್ದ ದಾಮನ ಕೊಡೇನೆ ಬಸವನ್ ತಾಯಿ ನೋಡೋಕೆ ಆದ್ರೆ ಇದು ಹೊಲಕ್ಕಿತ್ತು ಮುಂದಾಗೋಯ್ತು. ತಾಯಿ ಕಾಣಿಸ್ಕೊಂಡಿಲ್ಲ, ಬಸವ ಹಿಂದೆ ಓದ್ತಿತ್ತು, ಅದು ನೋಡಲಿಲ್ಲ. ಕಡೆ ಕೈದು ಹೋಯ್ತು, ಉತ್ತಿನ ಮೇಲೆ ನುಲ್ಲು ಮೆಂತು, ಹೊಲಕ್ಕಿಂತ ಮುಂದಾಗೋಯ್ತು, ಉತ್ತಿನ ಮೇಲೆ ನುಲ್ಲು ಮೆಂತು, ಶೂಂಗ ಬರೀ ಹಳ್ಳ ನೀರು ಕುಡೋಕೆ ಬಂತು. ಅವಾಗ ಬಂತು ಹುಲಿ ನೋಡ್ತಾ ಇತ್ತು. ಹುಲಿ ನೋಡ್ತಿದ್ದಾಗ ಈಗ ಯಾವೇನು ಚೂದ್ರ ಬರಗ್ತಿದ್ದು ಅಂದ್ಕೊಂಡು ಬಸವ ಕದ್ದೇದಿ ತಾಯಿದೆಲ್ಲ ನೋಡೋಕೆ. ಇಂಥ ನೀರಿಗೆ ಹೋಗೇ ನಮ್ಮ ತಾಯಿ ಇಂಥ ಸೀಡಿದ್ ನನ್ನ ಹತ್ರ ಕಣ್ಣೀರು ಬಿಟ್ಟಿದ್ದು ಅಂದ್ಕೊಂಡು ಇವನು ಏನು ಮಾಡಿದ, ಬಸವೇಶ್ವರ ಮಗ ಇಟ್ಟೇ ದೊಡ್ಡವನು. ಆ ಹುಲಿ ಕೌಲಿ ನಿಂತ ಹುಲಿ ನೋಡಿ ಹಾರಿತು. ಬಸವೇಶ್ವರ ವಾದ್ದು ಹುಲಿಗೆ ಕೆಡಗದು ಹಳ್ಳ ಕೆಡಗುತ್ತಾನ. ಆ ಹಳ್ಳದಲ್ಲಿ ಹೋಯ್ತು ಹುಲಿ, ದೊಡ್ಡ ಕಂಟಾಗಿತ್ತದು, ಜಾರ್ಕೊಂಡು ಹೋಯ್ತು, ಸತ್ತು ಹೋಗುತ್ತಾನೆ. ಅವೇ ಜೀವ ಪಡ್ಕೊಂಡು ಮಗ ಮನೆಗೆ ಬಂತು. ಈಗ ಕೇಳಿದ್ರ, ಈ ನೀವು ಪುಣ್ಯಕೋಟಿಲಿ ಅಲ್ಲ, ನೀವು ಮನುಷ್ಯ ಹೇಗೆ ಯೋಚಿಸ್ತಾನೆ, ಕಾಡಿನೊಳಗಿರೋನು ಹೇಗೆ ಯೋಚಿಸ್ತಾನೆ, ಒಂದು ಬುಡಕಟ್ಟು ಹೇಗೆ ಯೋಚಿಸುತ್ತೆ ಅನ್ನೋದು ದೊಡ್ಡದು. ನಾವು ಗ್ರಂಥ, ಅಭಿಪ್ರಾಯ, ಪ್ರಕಟಿತ ಕೃತಿಗಳು ಅಂತ ಮಾತ್ರ ಯೋಚಿಸ್ತೇವೆ. ಒಂದು ಸಮೂಹದ ಪ್ರಜ್ಞೆ ಭಾಳ ಅಪರೂಪದ್ದಾಗಿರುತ್ತೆ. ನಮ್ಮ ವೈಯಕ್ತಿಕ ಕೃತಿಗಿಂತ ಹೆಚ್ಚು ಸಂದರ್ಭದಲ್ಲಿ ಮೀರಿರ್ತದೆ. ಆ ಮೀರಿರೋ ಪ್ರಜ್ಞೆ ಭಾಳ ದೊಡ್ಡದು. ಅದನ್ನು ನಾವು ಈ ತಲೆಮಾರು ಈಗ ಅದನ್ನು ಅರಿಯೋ ದಾರಿಗೆ ತೆರೆಯೋಕೆ ಶುರು ಮಾಡಿದ್ದೇವೆ. ಅರಿಯೋ ದಾರಿನ ಎಲ್ಲಿಂದ ಹೆಕ್ಕಬೇಕು ಅಂತದನ್ನು ಮುಗಿಸುವಂಥ ಕಾರ್ಯ ಇಂಥದ್ದು. ಈಗ ಅವು ಹುಲಿ ಬಿದ್ದು ಸಾಯ್ತದೆ ಅಂತ ಪುಣ್ಯಕೋಟಿಲಿ ನೋಡ್ತೀವಿ. ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ತಾಯಿ ಹುಲಿನೇ ಸಾಯ್ತಿದ್ದು. ಈಗ ಬಸವನೇ ಆ ಹುಲಿನ ಸಾಯಿಸಿ ತಾಯಿ ಜೀವ ಪಡ್ಕೋತು ಅನ್ನೋ ಒಂದು ರೂಪ. ಇನ್ನೊಂದು ಭಾಳ ಮುಖ್ಯವಾದ ಒಂದು ಕಥೆನ ಅವ್ರು ಭಾಳ ಚಂದವಾದ ಕಥೆನ ಹೇಳ್ತಾರೆ. ಅವ್ರ ಕತೆ ಹೇಳೋ ಶೈಲಿ ನೋಡಿದರೆ ಆ ಮಾತು ಪದಗಳನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಉತ್ತರ ಕನ್ನಡದ ಆಕ್ಸೆಂಟ್ಸ್ಗಳು, ನುಡಿಗಳು, ಪದಗಳು ಗೊತ್ತಿದ್ದರೆ ಅದೊಂದು ರೀತಿ ಊಟದ ರುಚಿ ಹೆಚ್ಚಾದಂಗಿರುತ್ತೆ. ಅವರು ಇನ್ನೊಂದು ಭಾಳ ಚಂದದ ಕತೆ ಮತ್ತು ಹಾಡು ಎರಡರಲ್ಲೂ ಹೇಳ್ತಾರೆ ಅವರು. ಒಂದು ಮುಂಗುಸಿ ಒಂದು ಹಾವು ಕತ್ತರಿಸುತ್ತೆ. ಹಾವನ್ನ 3 ತುಂಡು ಮಾಡುತ್ತೆ. 3 ತುಂಡಲ್ಲಿ ಮಧ್ಯ ತುಂಡನ್ನು ತಗೊಂಡು ಹೋಗಿ ಒಂದು ಗಿಡಕ್ಕೆ ಮುಟ್ಟಿಸಿ, ಅದೊಂದು ವೈದ್ಯ ಶಾಸ್ತ್ರದ ಎಲ್ಲ ಕ್ರಿಯೆಗಳನ್ನು ಈ ಕತೆ ಹೇಳ್ತಾ ಇದೆಯೋ, ವೈದ್ಯನ ಅರ್ಥ ಮಾಡ್ಕೋತಾ ಇದೆಯೋ, ಇದೊಂದು ತಾಟು, ಥಿಯರಿನೋ, ಔಷಧಿನೋ ಏನೆಲ್ಲ ಮಿಕ್ಸ್ ಆಗಿರುವಂಥ ಅಪರೂಪದ ತನ ಇವ್ರ ಕಟ್ಟುವಿಕೆಯಲ್ಲಿ ಕಾಣಿಸುತ್ತೆ. ಆ ಭಾಗ ಮಾತ್ರ ನಿಮಗೆ ಹೇಳ್ತೀನಿ. ಮುಂದೆ ನೀವು
ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿ ಕೂಡ ಪಡಿಬೋದು. ಎಷ್ಟು ನಾನು ಹೇಳೋಕೆ ಹೋದರೆ ತುಂಬಾ ಜಾಸ್ತಿ ಇರ್ತದೆ. ರಾಮಾಯಣದ ಕಥೆ ಇದೆ, ಮಹಾಭಾರತದ ಕಥೆ ಇದೆ, ಅವ್ರ ಹಲಿ ಚಿತ್ತಾರ ಇನ್ನೂ ತೋರಿಸ್ಬೇಕು. ಹಾಗಾಗಿ ಸಾಕಬೇಕಷ್ಟಿದೆ. ನಿಮ್ಮ ಪಾಲ್ಗೊಳ್ಳುವಿಕೆ ಅದ್ರ ಜೊತೆಗೆ ಸೇರಲಿ ಅಂತೀನಿ. ಆ ಕಥನ ಭಾಗನ ಅವ್ರು ಹೆಂಗಿದೆ ಅಂದರೆ ಮುಂಗಿಸಿ 3 ತುಂಡು ಮಾಡುತ್ತೆ. ಮಧ್ಯ ತುಂಡನ್ನು ತಗೊಂಡೋಗಿ ಅಲ್ಲಿ ನಾವು ಬಹುತೇಕ ಆಡುಮುಟ್ಟದ ಸೊಪ್ಪಿಗೆ ಹೋಗಿ ತಗೊಂಡೋಗಿ ನಿಲ್ಲಿಸಿ ಮುಟ್ತು ಬಂತು ಅನ್ನೋ ಕ್ರಿಯೆನ ಅವ್ರು ಎಷ್ಟು ಚೆನ್ನಾಗಿ ಅದರೊಳಗೆ ವಿವರಿಸ್ತಾರೆ. ಜೊತೆಗೆ ಎಂಥ ಕಂಕ್ಲೂಡ್ ಮಾಡುತ್ತೆ ಅಂದರೆ ಪ್ರಪಂಚದ ಯಾವ ಕೃತಿಯಲ್ಲೂ ಈ ಕಂಕ್ಲೂಡ್ ಇದೆಯೋ ಇಲ್ಲೋ ನನಗೂ ಗೊತ್ತಿಲ್ಲ. ನೀವೆಲ್ಲ ಅತ್ಯಂತ ಬೌದ್ಧಿಕವಾಗಿ ಗ್ರಹಿಸಿರೋರೇ ಇದ್ದೀರಿ. ಆ ತುಂಡಾದ ಮುಂಡ ಮತ್ತು ಉಳಿದ ಭಾಗವನ್ನು ಸೇರಿಸಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ, ನಾನು ಈ ಕಾಲದ ಪದ ಬಳಸ್ತಾ ಇದ್ದೀನಿ, ಟ್ರೀಟ್ಮೆಂಟ್ ಮಾಡಿ ಅದನ್ನು ಉತ್ತಕ್ಕೆ ಬಿಟ್ಟು ತಾನು ಜೊತೆಗೆ ಬದುಕುತ್ತೆ ಅಂತ ಹೇಳುವಂಥ ಅತ್ಯಪರೂಪದ ವಿವರನ ಅವ್ರು ಕಟ್ಕೊಡ್ತಾರೆ. ಆದರೆ ಒಂದು ಸೊಲ್ಲನ್ನು ಕೇಳಿಸ್ತೀನಿ, ಅದರ ಸೊಗಸು ಅವ್ರ ನುಡಿ ಭಾಷೆಯಲ್ಲಿ ಭಾಳ ಅಪರೂಪವಾಗಿರುತ್ತೆ. ಬಟ್ ನಿಮ್ಮ ಅದರ ಸೆಲೆನ ತಲುಪಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಕಾರಣಕ್ಕೆ ಅದ್ರದ್ದು ಒಂದು ಮುಂಗಿಸಿ ಮುಂಗ ಅಂತಾರೆ ಅನ್ನೋದು ನೆನಪಿಟ್ಕೊಳ್ಳಿ. ಅವ್ರು ಮುಂಗಿಸಿ ಅಂತ ಬಿಡಿಸಿ ಹೇಳಲ್ಲ ಕೆಲವು ಸರಿ. ಆ ಸೀಮೆಯವರಿಗೆ ಮುಂಗ ಅಂದರೆ ಭಾಳ ಬೇಗ ಗೊತ್ತಾಗುತ್ತೆ. ಮತ್ತು ಅವರು ಪೊಯೆಟ್ರಿ ಮಾಡ್ತಾ ಇದ್ದಾರೆ. ಹಾಡಿಗೆ ಕಟ್ಟುವಾಗ ಹ್ರಸ್ವಗೊಳ್ಳೋದು, ದೀರ್ಘಗೊಳ್ಳೋದು ಹಾಡುಗಾರನ ಸಾಮರ್ಥ್ಯ, ಅದು ತನ್ನ ಲಯ ಸ್ವರ ಸಂಚಾರದ ದಾರಿ ಅದು. ಹಾಗಾಗಿ ಮುಂಗ ಅನ್ನೋದು ಪದನ ಮುಂಗಿಸಿ ಅಂತ ನೆನಪಲ್ಲಿ ಇಟ್ಕೊಂಡ್ರೆ ಒಂದು ಕಾಲು ಅದು ತಲುಪೋಕೆ ಅನುಕೂಲ. ಅಲ್ಲಿಂದ ಮುಂಗಿಸಿದ ಯಾವ್ದಾದ್ರು ಭಾಗ ಅದು ಔಷಧಿ ಮಾಡುತ್ತಲ್ಲ, ಎರಡನ್ನೂ ಸೇರಿಸಿ ಅದು ಮತ್ತು ಅದು ಆ ಮಧ್ಯ ತುಂಡು ತಗೊಂಡೋಗಿ ಔಷಧಿ ಹಚ್ಚೋವರೆಗೂ ಎಷ್ಟು ಸಾಧ್ಯ. ಗೋವಾ ಕಾಯೋ ಗೋವಳ ಹುಡುಗ ತಾನೇಲೋ ತಂದು ನಾನೇಲೋ, ಗೋವಾಲೆ ತಕ್ಕಂಡೆ ಲಡುವಿಗೆ ವಾದ ತಾನೇಲೋ ತಂದು ನಾನೇಲೋ, ಗೋವಾಲೆ ತಕ್ಕಂಡೆ ಲಡುವಿಗೆ ವಾದ ತಾನೇಲೋ ತಂದು ನಾನೇಲೋ, ಗೋವಾಲೆ ಬೈಲಲ್ಲೇ ಮೆಯ್ಯುತ್ತೆ ಉಳಿದೋ ತಾನೇಲೋ ತಂದು ನಾನೇಲೋ, ಗೋವಾ ಬೈಲಲ್ಲೇ ಮೆಯ್ಯುತ್ತೆ ಉಳಿದೋ ತಾನೇಲೋ ತಂದು ನಾನೇಲೋ, ಗೋವಾಳ ಹುಡುಗ ನೆರಳಿಗೆ ಕುಳಿತ ತಾನೇಲೋ ತಂದು ನಾನೇಲೋ, ಗೋವಾಳ ಹುಡುಗ ನೆರಳಿಗೆ ಕುಳಿತ ತಾನೇಲೋ ತಂದು ನಾನೇಲೋ, ಮುಂಗಾಗೆ ಶರಪಾಗೆ ಕಾಳಿಂಗ ಬಿದ್ದವು ತಾನೇಲೋ ತಂದು ನಾನೇಲೋ, ಮುಂಗಾಗೆ ಶರಪಾಗೆ ಕಾಳಿಂಗ ಬಿದ್ದವು ತಾನೇಲೋ ತಂದು ನಾನೇಲೋ, ಗೋವಾಳ ಹುಡುಗ ನೋಡುತ್ತೆ ಕುಳಿತ ತಾನೇಲೋ ತಂದು ನಾನೇಲೋ, ಗೋವಾಳ ಹುಡುಗ ನೋಡುತ್ತೆ ಕುಳಿತ ತಾನೇಲೋ ತಂದು ನಾನೇಲೋ, ಮೂರಂಬು ತುಂಡ ಮಡವಾಳೆ ಮುಂಗ ತಾನೇಲೋ ತಂದು ನಾನೇಲೋ, ಮೂರಂಬು ತುಂಡ ಮಾಡಳೆ ಮುಂಗ ತಾನೇಲೋ ತಂದು ನಾನೇಲೋ, ನೆಡಗಿನ ಓಳ ತಿಂದಾಳೋ ಮುಂಗ ತಾನೇಲೋ ತಂದು ನಾನೇಲೋ, ನೆಡಗಿನ ಓಳ ತಿಂದಾಳೋ ಮುಂಗ ತಾನೇಲೋ ತಂದು ನಾನೇಲೋ, ಗೋವಾಳ ಹುಡುಗ ನೋಡುತ್ತೆ ಕುಳಿತ ತಾನೇಲೋ ತಂದು ನಾನೇಲೋ, ಗೋವಾಳ ಹುಡುಗ ನೋಡುತ್ತೆ ಕುಳಿತ ತಾನೇಲೋ ತಂದು ನಾನೇಲೋ, ಮದ್ದಿನ ಬೇರೆಗೆ ವಾದಾಳೋ ಮುಂಗ ತಾನೇಲೋ ತಂದು ನಾನೇಲೋ, ಮದ್ದಿನ ಬೇರೆಗೆ ವಾದಾಳೆ ಮುಂಗ ತಾನೇಲೋ ತಂದು ನಾನೇಲೋ, ಮದ್ದಿನ ಬೇರ ಹುಡುಕ್ಯಾಳೆ ಮುಂಗ ತಾನೇಲೋ ತಂದು ನಾನೇಲೋ, ಮದ್ದಿನ ಬೇರ ಹುಡುಕ್ಯಾಳೆ ಮುಂಗ ತಾನೇಲೋ ತಂದು ನಾನೇಲೋ, ಮದ್ದಿನ ಬೇರ ಲಗದಾಳೆ ಮುಂಗ ತಾನೇಲೋ ತಂದು ನಾನೇಲೋ. ಈಗ ನೀವು ಕೇಳಿದಿರಿ, ನಾನು ಬೇರೆ ಭಾಗಗಳಿಗೆ ಕೇಳಿಸೋಕೆ ಸಮಯ ಆಗುತ್ತೆ ಅನ್ನೋದು ದೃಷ್ಟಿಯಿಂದ ಅನ್ನಿಸ್ತೀನಿ. ಹಾಗಾಗಿ ಆ ಭಾಗದ ಬಹಳ ಮಜಾ ಅಂದ್ರೆ ಆ ಪ್ರಾಣಿಗಳ ಮಧ್ಯೆ ನಡೆಯೋ ಕಾಲದಲ್ಲಿ ಒಬ್ಬ ಗೋವಳ ಅಂತ, ಗೌಳಿಗರು ಅಂತ, ಹಸುನ ದನ ಕಾಯೋಗರು ಅಂತೇಳಿ ಅವರನ್ನು ಇದನ್ನು ನೋಡ್ತಾನೆ ಅನ್ನೋದನ್ನು ಕಥನದೊಳಗೆ ಕಂಪೋಸ್ ಮಾಡಿರುವಂಥ ಗುಣ ಕೂಡ ವಿಶೇಷವಾದ್ದು ಅಂತ ಗಮನಿಸ್ತೇವೆ. ಅವರು ರಾಮಾಯಣ ಮಹಾಭಾರತದ ಕಥೆಗಳನ್ನ ಹಾಡ್ತಾರೆ.
ಇದ್ರ ಜೊತೆಗೆ ನಾನು ಭಾಳ ಕುತೂಹಲವಾದ್ದು, ನೀವು ಹೇಗೆ ಹಾಡು ಕಲ್ತ್ರಿ ಅಂತ ಕೇಳ್ತೀನಿ ನೋಡಿ. ನಾನು ಕೇಳಿದ್ರ ಜೊತೆಗೆ ನೀವೇ ತಾಜಾ ಕೇಳಿ ಅದನ್ನ ಹೆಂಗೆ ಕಲ್ತ್ರಿ ನೀವು ಇವೆಲ್ಲ? ನಾವು ನಮ್ಮ ದೊಡ್ಡವರ ಹತ್ರ ನಮ್ಮ ಅಜ್ಜರ ಹತ್ರ ಸಣ್ಣ ಇರ್ಬೇಕಿದ್ರೆ ನಿಲ್ಸ್ಬಿಡ್ತೇನೆ ಮಧ್ಯ ದೊಡ್ಡವೀರ ಹತ್ರ ಅಂತಾರೆ. ದೊಡ್ಡಮ್ಮನ ಹತ್ರ ದೊಡ್ಡ ಅವ್ವಿಯರ ಹತ್ತಿರ ಅನ್ನೋದು ದೊಡ್ಡವೀರ ಹತ್ರ ಆಗಿರುತ್ತೆ. ಹೇಳಿ ಹೇಳಿ ಏನು? ಮತ್ತೆ ನಮ್ಮ ಅಜ್ಜರ ಹತ್ರ ಸಣ್ಣದಾಗೆ ಶಾಲೆಗೇನು ಹೋಗ್ಲಿಲ್ಲ, ಶಾಲೆಗೆ ಹೋಗಿಲ್ಲ, ಸಣ್ಣ ಕಪ್ಪಡ ತುಂಡು ಉಟ್ಕೊಂಡು ಅಜ್ಜರ ಹಾಡು ಕೇಳೋಕೆ ಹೋಗೋದು. ಅಜ್ಜಿ ಒಂದು ಅದ್ರ ಕೆಲಸ ಎಲ್ಲ ಬ್ಯಾಗ್ ಮಾಡಿಕೊಡೋದು. ದೊಡ್ಡಮ್ಮ ಒಂದು ಹಾಡು ಹೇಳ್ಕೊಡು, ನಿನ್ನ ಕೆಲಸನ ಮಾಡಿಕೊಡ್ತಿ ಎಂಬುದು. ಕಡೆಕದ ಆಮೇಲೆ ದೊಡ್ಡ ದೊಡ್ಡ ಕತೆ, ರಾಮಾಯಣದ ಮನೆ ಕತೆ ಹೇಳ್ತಿದ್ದು. ಆ ರಾಮಾಯಣದ ಮನೆ ಕತೆ 2 ದಿನ 1-2 ದಿನ ಹೇಳ್ಕೊಂಡು ಆದ ನಂತರ ನಮ್ಮ ರಾತ್ರಿ ಗದ್ದೇ ನೆನಪು ಮಾಡೋದು. ಇಂಥದ್ದು ಹೇಳಿದಲ್ಲ, ಇಂಥದ್ದು ಹೇಳಿದ್ದು, ಹಿಂಗಂದು ಅಂದರೆ ಆ ಸಣ್ಣಕ್ಕಿರ್ಬೇಕಿದ್ರೆ ನಮಗೆ ಹಾಡಟ್ಟು ಕಟ್ಕೊಂಡಿದ್ದು. ಇದೆ ಈಗ ಇಂಥ ಸಮಾಜಕ್ಕೆ ಬಂದ ಕೂತ್ಕೊಂಡಿದ್ದು ಅವ್ರ ಹತ್ರ ಕಲ್ತ್ಕೊಂಡೆ. ಜ್ಞಾಪಕ ಅವ್ರು ಏನಂದ್ರು, ಮೈಸೂರವರು ರೈಲ್ವೆ ಮೇಲೆ ಇದ್ದೆ ಕಥೆ ಹೇಳೋಕೆ ನಂಗೆ ಬೆಂಗಳೂರು ಕರೆದ್ರು. ಬೆಂಗಳೂರಿಗೆ ಬರ್ತೇವೆ ನಾವು 7 ಜನ ರೈಲ್ವೆ ಮೇಲೆ NR ಕರ್ಕೊಂಬರ್ತೇ ಇವರು. ಅವಾಗ ಅವರು ಎಲ್ಲೋ ಪ್ರವಾಸ ಹೋದವ್ರಂಗೆ ಆದವರು, ನಾ 3 ಜನ ಒಂದಿದ್ರ ಮೇಲೆ ಕೂತ್ಕೊಂಡಿವು. ಕಡೆಗೆ NR ಒಬ್ರು ಗುರ್ತಾದ್ರು ಮೈಸೂರವರು. ಸರಿ ಎಲ್ಲಿ ಹೋಗ್ತೀರಿ? ಎಲ್ಲಿಲ್ಲ, ಇವ್ರಿಗೆ ಆಡ್ಲಿಕ್ಕೆ ಕರ್ಕೊಂಡು ಹೋಗ್ತೀವಿ ಬೆಂಗಳೂರು ಕತೆ ಹೇಳಲಿಕ್ಕೆ. ಅಯ್ಯಯ್ಯೋ ಇವ್ರು ಕತೆ ಹೇಳ್ತಿರು ಅಂದ್ಕೊಂಡು ಹೇಳಿದ್ರು. ಅವ್ರು ಎಂಥದ್ದು ಹೇಳ್ತು ಬರ್ತೀರಿ ಗೊತ್ತಿತ್ತು. ಅಲ್ಲಿಂದ ರಥದಾಗಿದ್ದು ರಾಜ್ಕುಮಾರನ ಪುಸ್ತಕದ ಮೇಲೆ ಬರ್ಕೊಂಡು ಓದ್ತೆ, ನೆಗ್ಗಾಡ್ತೆ, ಮಜಾ ಮಾಡ್ತೆ ಬರ್ತೀವ್ರು. ನಾವೆಲ್ಲ ಕೇಳ್ಕೊಂಡಿವು. ಕಡೆಗೆ ಎಲ್ಲರ ನಾಯಕರಿದಲ್ಲಿ ಬಂದ್ಕೊಂಡು, ಅಯ್ಯೋ ಇವ್ರು ಹಾಡು ಹೇಳ್ತಿರು, ಅಮ್ಮ ಒಂದು ಹಾಡು ಹೇಳಿ ಅಂದರು. ಅಮ್ಮ ಹಾಡು ಹೇಳಿ ಅಂದಾಗ ಮತ್ತೊಬ್ಬಳನ್ನ ಹಿಂಗೆ ಬಂದೋಳು ಒಂದು ಹೇಳ್ತು. ಕಡೆಗೆ ಅದ್ರ ದಟ್ಟು ಸೆಲ್ಲು ಆಗಲಿಲ್ಲ. ಕಡೆಗೆ ಎಲ್ಲರ ನಾಯಕರು ಏನಂದ್ರು, ನೀವೊಂದು ಹೇಳು ಅಂದರು. ನಂಗೆ ಹಿಂಗೆ ಮೊಬೈಲ್ ಕೊಟ್ಟರೆ 2 ಜನ. ಅವ್ರಿಗೆ ಏನಂದೆ, ಅವ್ರಿಗೂ ತಾಗಿಸ್ಕ ಹೇಳಿದೆ. ಶೋಭಾನಂದೇಳಿ ನಾಲ್ಯೋರ ಅಕ್ಕ ತಂಗಿಯೋರೆ ಶೋಭಾನದಿಂದ ಸುಗೋಣವೋ ದೂರಿಂದ ಬಂದ ಮದವಾಗೆ ಕಣ್ಣ ಬೀಳುವುದಂದೆ, ದಿಟ್ಟಿ ಬೀಳುವುದಂದೆ, ಮುತ್ತಿನ ರೂಪಿಯ ತರೋವಾಳೋ ಮುತ್ತಿನ ರುತಿಯ ತರುವಳು ನಿನ್ನಳೆ ತಾಯೇ, ಕೆನ್ನೆ ಕಿಂತು ಕೆಳಗೆ ಬಳಗ್ಯಾಳೋ ಕೆನ್ನೆ ಕಿಂತು ಕೆಳಗೆ ಬಳಗ್ಯಾಳ ನಿನ್ನಳೆ ತಾಯೇ, ತಾಗಿದೊಂದೆ ದೀಷ್ಟಿ ತಗಿದಾರೋ ಶೋಭಾನಂದೇಳಿ ನಾಲ್ಯೋರ ಅಕ್ಕ ತಂಗಿಯೋರೆ ಶೋಭಾನದಿಂದ ಶುಗೋಣವೋ ಅಯ್ಯೋ ರಾಮ, ಅದು ಕೇಳ್ಕೊಂಡವ್ರಿಗೆ ಅಮ್ಮ ಇಲ್ಲ ನಮ್ಮದು ಹಾಡು ನಿಮ್ಗೊಟ್ಟು ಚೆಲುವಾಗ ನೀವಾಗ ಹೇಳ್ತು ಬಂದೆ ಚೆಲು ಅಂದೆ ನಾನು. ಅಯ್ಯಯ್ಯೋ ಅಮ್ಮ ನಿಮ್ಮದು ಒರಿಜಿನಲು ನಾವು ಅವಾಗ ಹೇಳ್ತು ಬಂದು ಡುಪ್ಲಿಕೇಟ್ ಹಾಡು, ಇದು ಹೆಂಗೆ ನಿಮ್ಮ ತಲೆಯಲ್ಲಿ ಕಂತೀರಿ ಅಂದರು. ಇದು ನಮ್ಮದು ಕಂಪ್ಯೂಟರು, ಇದು ಒರಿಜಿನಲ್ ಕಂಪ್ಯೂಟರ್, ನಾವು ಡೂಪ್ಲಿಕೇಟ್ ಅಂತ ಅವ್ರಿಗೆ ಹೇಳಿದ್ದಾರೆ. ಅವ್ರು ತಾನು ಡುಪ್ಲಿಕೇಟು, ನೀವು ಒರಿಜಿನಲ್ ಅಂದ್ರು. ಕಡೆಗೆ ಅಮ್ಮ ಇದು ಎಲ್ಲ ಹೆಂಗ್ ನಿಮ್ ನೆನಪಿಟ್ಕೊಂತೀರಿ, ಇದು ನಮ್ಮ ಕಂಪ್ಯೂಟರ್ ರೀಲಿ ತಂದೆ ಅವ್ರಿಗೂ ಕೆಪ್ಪೆ ಮಾಡಿಬಿಟ್ಟೆ ನಾನು. ನಮ್ದಿದ್ದು ರೀಲ್ ಸುತ್ತಿರುದೆ, ಒಂದು ಜಾನ ಮಾಡ್ದಂಗೆ ರೀಲ್ ಬಿಡಿಸ್ತಿರುದೆ ತಲೆ ಒಳಗಂತಂದೆ. ಅಯ್ಯೋ ದೇವ್ರಿಗೆ ಅಸಹ್ಯಾಗಿ ಅಮ್ಮ ನಿಮ್ಗೆ ನಮಸ್ಕಾರ ಅಂದಾಗ ಹೋಗಿರ 2 ಜನ. ಹೌದ್ರಿ, ನಮ್ಗೆ ಸಣ್ಣಕ್ಕಿದ್ದಾಗಿದ್ದು ತುಂಬದ್ದು. ಈಗ ನೆನಪಿಲ್ಲದಿದ್ರು ಒಂದು ಜಾನದಂಗೆ 2 ಲಕ್ಷ ಹಾಕ್ಬೋತಿದ್ದು. ಈಗ ಇವ್ರಿಗೆ ಬರೋ ಹಾಡನ್ನ ನಿಮ್ಗೆ ನೆನ್ಪು ಮಾಡ್ತೇನೆ ಅಷ್ಟೇ, ಎಲ್ಲವನ್ನೂ. ಹೌದ್ರಿ, ಒಂದು ಬಂದಾಗಿದ್ದು ಮಾತಾಡುವ ಇಲ್ಲ ನನಗೆ ನೀವೇ ಹೇಳೋ ಅಂಥವ್ರು ಕಂಡ್ರೆ ನನಗೆ ಸುಖ. ನಿಮ್ಮ ಮೂಲಕನೇ ಹಬ್ಬೋದಲ್ಲ, ಅದ್ರ ತನ ಬೇರೆ, ನಾವು ಹೇಳೋದು ಬೇರೆಯಾದ್ದು. ಅದು ನಿಮ್ಮಿಂದ ಬರೋತ್ತಲ್ಲ, ಅದರೊಳಗಿರೋ ನಿಜ ಗುಣ ಧ್ವನಿ ಅದು ವಿಶೇಷವಾದ. ಇವರು ರಾಮಾಯಣ, ಮಹಾಭಾರತ, ಕೃಷ್ಣ
ಭತ್ತ ಕುಟ್ಟುವಾಗ, ಭತ್ತ ಮೆರೆಸುವಾಗ ಅಂತಾರೆ, ಭತ್ತ ತಳಿಸುವಾಗ ಅಂತಾರೆ ಆ ಸೀಮೆ ಭಾಷೆ. ಹಾಗೆ ಋತುಮತಿ ಆದಾಗ ಬಹಳ ಮುಖ್ಯವಾಗಿ ಬಲೀಂದ್ರನ ಹಾಡು ಇದೆ. ಬಲೀಂದ್ರ ಬಲಿಪಾಡ್ಯಮಿ. ಸಾಮಾನ್ಯವಾಗಿ ಬಲೀಂದ್ರನ ಹಾಡು ತಳಮೂಲದ ಜನರಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ, ಮಲೆನಾಡಲ್ಲಿ ಮಾತ್ರ ದಟ್ಟವಾಗಿ ಕಾಣುತ್ತೆ. ಬಲೀಂದ್ರ ಯಾಗ ಎಲ್ಲೆಲ್ಲಿದ್ದ, ಯಾವ ಪ್ರೀತಿ ಈಗಲೂ ಹರಿದಾಡ್ತಿದೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇರೆ ಇಲ್ಲ. ಅವರು ಕರಿಮಡಿಕೆ ಅಲ್ವಾ, ಕರಿಮಡಿಕೆಯಲ್ಲಿ ದೀಪಾವಳಿಯಲ್ಲಿ ಮೊದಲು 2 ಹಿರಿಯರನ್ನ ಇಡೋದೇ ಈ ಬಲೀಂದ್ರನ. ಬೇರೆ ಎಲ್ಲ ನಾಡವರು ಹವ್ಯಕರು ಸೇರಿ ಎಲ್ಲರೂ ಬಲೀಂದ್ರನ ಪೂಜೆ ಮಾಡುವಂಥದ್ದಿದೆ. ನಮ್ಮ ಪುರಾಣ ಇತಿಹಾಸಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗ್ಬಿಟ್ರೆ ನೋವಾಗುತ್ತೆ ಕೆಲವು ಸಾರಿ. ಆ ನೋವು ಬೇಡ, ಇರೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಹೋಗೋ ದಾರಿ ಅವರು. ನಾವು ಅವರನ್ನು ಪ್ರೀತಿಸ್ತೇವೆ ಅನ್ನೋದಕ್ಕಿರುವಂಥ ಸಾಕ್ಷಿ ರೂಪವಾಗಿ ಅವು 2 ಕರಿಮಡಿಕೆನ ಹಿರಿಯರು ಅಂತಲೇ ಭಾಳ ಸ್ಪಷ್ಟವಾಗಿ ಆ ಮಡಿಕೆನ ಅವತ್ತೇ ಇಟ್ಟು, ಅವತ್ತೇ ದೀಪ ಹಚ್ಚಿ, ಅವತ್ತೇ ಎಡೆ ಇಟ್ಟು. ಏನು ಎಡೆ ಇಟ್ಟಿದ್ದೀರಿ ಬಲೀಂದ್ರಂಗೆ? ಬಲೀಂದ್ರ ಬಲಿಪಾಡ್ಯಮಿ. ಬಲೀಂದ್ರ ಬಲೀಂದ್ರ ಬರುವವರೆಗೂ ಹಿಟ್ಟಿನ ಆರ್ತಿಗೆ ಬೇಕು. ಇಟ್ಟು ಸುತ್ತಲೂ ಹಿಟ್ಟು ನುಂಡೆ, ಆಮೇಲೆ ಕಂಡು ಮಾಡ್ಬೇಕಾಗುತ್ತೆ. ಆಮೇಲೆ ಆ ಆರ್ತಿಗೆ ದೀಪ, ಮೂಗು, ದುಡ್ಡು, ಈಳೆ, ಗಂಧ ಪ್ರತಿಯೊಂದು ಇಡಬೇಕು ಬಲೀಂದ್ರ. ಈಗ ಆ ಆರ್ತಿಗೆ ದೊಡ್ಡ ಆಟವೇ ಆರ್ತಿಗಿಟ್ಟು ಒಂದ್ರಲ್ಲಿ ದೀಪ ಇಟ್ಟೆ ಬಲೀಂದ್ರಾಯಿಗೆ ಬಳಗೋದು. ಬೆಳಕಂಡು ಬೊಟ್ಟು ಹಿಡಿದು, ತಾನೊಂದು ಬೊಟ್ಟು ಹಿಡಿಯಿತು, ಬಲೀಂದ್ರಾಯಿಗೆ ಹಿಡಿತು, ಕೈ ಮುಗೀತು. ಆ ನಂತರ ಸ್ವಾರೆ ಸೊಪ್ಪಿನ ಕೊಚ್ಚಿಗೊತ್ತಿ ಅನ್ನ, ಸ್ವಾರೆ ಸೊಪ್ಪಿನ ಪಲ್ಯ, ಮಸಣಿಕಿ ಎಲೆ ಅದು ತಂದ್ಕೊಂಡು ಬಲೀಂದ್ರಾಯಿಗೆ ಬಡಿಸ್ತು. ಬಲೀಂದ್ರಾಯ ಏನು ಮಾಡ್ದ, ಒಟ್ಟೆಲ್ಲ ನಿಯಮ ನಡತೆ ಮಾಡಿ ಸ್ವರೆ ಸೊಪ್ಪಿನ ಅನ್ನ ಉಂಡ್ಕೊಂಡು ತನ್ನ ಇದಕ್ಕೆ ಹೋಗ್ಬೇಕು. ಅವನು ಇರುವುಕಿಲ್ಲ, 3 ದಿನ ಇರುವುದು ಅವನು ಬಂದಿರುವ ಕಡೆ. ಸ್ವರೆ ಸೊಪ್ಪಿನ ಅನ್ನ ಉಂಡ್ಕೊಂಡು ಹೋಗ್ಬೇಕಿದ್ರೆ ಬಲೀಂದ್ರಾಯ ಕಂಚಿನ ಬಾಕಲ್ಕ ಕುಳಿತ ಗೋವಿಂದ್ರಾಯ ಇವನು ಏನನ್ನು ಕೇಳ್ತ, ಇವನು ಸ್ವರೆ ಸೊಪ್ಪಿನ ಅನ್ನ ಉಂಡ್ಕೊಂಡು ಹೋಗ್ಬೇಕಿದ್ರೆ ಗೋವಿಂದ್ರಾಯ ಏನನ್ನು ಕೇಳ್ತೀಯ ಕಂಚಿನ ಬಾಕಲ್ಕ ಕೂತ್ಕೊಂಡು. ಬಲೀಂದ್ರಾಯ ನಾನು ಶುದ್ಧಿ ಅಂತ ಹೇಳ್ತೀರೇನೋ ಅಂತ ಕೇಳ್ತೀಯ. ಕೊಂಚಿನ ಬಾಕಲ್ಕಂದ್ರೆ ಇವ್ ಅಷ್ಟಿಕೆಂಟ ರಿಸ್ತಿ ಅಲ್ಲೇ ನನ್ನ ಸುದ್ದಿ ಅಂತದ್ದು ಅಂತ ಕೇಳಿ, ನನ್ನ ಸುದ್ದಿ ಅಂತ ನೀವು ಬರಬೇಕಿದ್ರು ಹೇಳಿದ್ರು ಅಂತ ಕೇಳ್ದ. ಬಲೀಂದ್ರಾಯ ಹೋಗ್ಬೇಕಿದ್ರೆ ಇವ್ರು ಬುತ್ತಿ ತನಕ ಗೊಯ್ದ ಅಂತ ತುಳಸಿದ ಅವ್ರ ಮನೆಗದೆ. ಬಲೀಂದ್ರಾಯ ಆ ಬದಿಗೆ ಹೋದ, ಆ ಬುತ್ತಿ ಇವ್ರು ಬಿಡಿಸ್ಕೊಂಡು ಉಣ್ಬೇಕು. ಗೋವಿಂದ್ರಾಯ ಏನಂದ, ಬರುವಾಗ ಅರ್ಧಾಂತಿಗೆ ಬರುವಾಗ ಗೊಯ್ದ ಅಂದಿತ್ರಪ್ಪ. ಗೋವಿಂದ್ರಾಯ ಅದೇ ಮಾತು ಕೇಳ್ಕೊಂತ ತುಳಸಿ ಹಬ್ಬದಿಂದ ಬರಬೇಕು, ಅವತ್ತು ಬರಲೇಬೇಕು ದಿವಸ. ನೀವು ಅಲ್ಲಿ ಬರುವ ವಿವರಗಳನ್ನು ಗಮನಿಸಿದರೆ ಭಾಳ ಅಪರೂಪದ ಸಾಮಗ್ರಿಗಳು ಸಿಗುತ್ತೆ. ಅವನು ಹೇಗಿದ್ದ ಅಂತ ಬೇರೆ ಬೇರೆ ಮೂಲಗಳಿಂದ ಬಲೀಂದ್ರಾಯನಿಗೆ ಸಿಗುತ್ತೆ. ಅವನಿಗಿರೋ ಎಡೆ, ಆ ರಿಚುವಲ್ಸ್ ಮಾತ್ರ ಹೆಚ್ಚು ಯಾವುದೋ ಕಾಲವನ್ನು ಇವತ್ತಿಗೂ ಮುಂದುವರಿಸುವ ತನವನ್ನು ಕಟ್ಟಿಕೊಡೋದು. ಏಳು, ದೀಪ, ಚಪ್ಪೆ ರೊಟ್ಟಿ ಅಂತೆಲ್ಲ ಸಿಗುತ್ತೆ. ಆದರೆ ಭಾಳ ವಿವರಗಳಲ್ಲಿ ಇನ್ನೂ ಸಮೃದ್ಧಿಯಾದ ಸುರೆ, ಮಾಂಸ ಇವನ್ನೆಲ್ಲ ಅನುಭವಿಸ್ತಾ ಇದ್ದವನು ಅನ್ನೋದು ಕೂಡ ವಿವರ ಸಿಗುತ್ತೆ. ಆ ಕಾಲಮಾನದ ಅಡಿಗೆ ಊಟ ಇದರಲ್ಲಿ ಈಗೀಗ ಶುದ್ಧ ಅಶುದ್ಧ ಅಂತ ನೋಡೋದು ಅಷ್ಟು ಕಷ್ಟವಾದ್ದು ಅನ್ನೋ ಮಾತನ್ನು ಹೇಳ್ತೀವಿ. ಬಟ್ ಇವ್ರು ಕೊಡೋ ವಿವರಗಳಿದೆಯಲ್ಲ, ಅವರು ತಾಜಾ ನಮ್ಮ ಒಕ್ಕಲು, ನಮ್ಮ ಮನೆಯವನು, ನಮ್ಮ ಒಡೆಯ, ನಮ್ಮ ಗುರು, ನಮ್ಮ ಇಂದ್ರ ಏನು ಬೇಕಾದ್ರೂ ಭಾವಿಸಿ ಆ ತನ ನೀವು ಯಾವ ಆಚರಣೆನೂ ನಮಗೆ ಹೇಳ್ಕೊಂಡು ಮಾಡುವಂಥದ್ದು ಸುಲಭವಾಗಿರೋಲ್ಲ. ಹಾಗಾಗಿ ಇದು ಭಾಳ ಒಂದು ಅತಿ ಅಪರೂಪದ ಜರ್ನಿಯನ್ನು ಇದ್ರ ಮೂಲಕ ಕಾಣ್ತೀವಿ. ಆ ವಿವರಗಳು ಇನ್ನೂ ಅವರ ಆ ಹಬ್ಬ ಬರೀ ದೀಪಾವಳಿ ನಾನು ನಿಮಗೆ ಏನು ಹೇಳಲಿ ಏನು ಬಿಡಲಿ ಅಂತೇಳಿ ಅವರಲ್ಲಿ ಹಗರಣ ಅಂತ ಒಂದು ಆಚರಣೆ ಇದೆ. ನಮ್ಮ ರಂಗಭೂಮಿನ ಎಲ್ಲ ಹೆಚ್ಚು ಪಾಲು ಹಿಂದಕ್ಕೆ ಹೋದರೆ ಬಹಳ ಹಳೆಯ ರಂಗಭೂಮಿಯ ರೂಪಗಳು ಹಗರಣಗಳೇ ಅಂತ ಹೆಚ್ಚು ಪಾಲು ವಿವರಗಳು ಸಿಗುತ್ತೆ. ಆ ಹಗರಣದ ಆಚರಣೆಗಳು ಇವತ್ತು ಅವರ ಸಿರಿ ಹಬ್ಬಗಳಲ್ಲಿ ಇದೆ. ಮನೆಗೆ ಒಬ್ಬೊಬ್ಬರು ಒಂದೊಂದು ವೇಷ ಹಾಕಲೇಬೇಕು. ಹಾಕಿ ಅವ್ರ ಬಯಲಿದೆ. ನಾನು ಅಘನಾಶಿನಿಯ ಬಯಲಲ್ಲಿ ನೋಡಿದೆ, ಅದೊಂದು ಸುಂದರವಾದ ಸಮುದ್ರ ತೀರ. ಬದುಕಲ್ಲಿ 4 ಎಕರೆ ಜಮೀನಿಲ್ಲದೆ ಇರ್ಬೋದು, ಹೊತ್ತಿಗೆ 200 ರೂಪಾಯಿ ಕೂಲಿ ಅಷ್ಟೇ ಸಿಕ್ಬೋದು, ಸೌದೆ ಹೊತ್ಕೊಂಡು ಮಾರ್ಬೋದು. ಅವರು ಸುಗ್ಗಿ ಹಬ್ಬ ಅನುಭವಿಸೋದ್ರ ಎದುರಿಗೆ ನಾವಿನ್ಯಾವ ಸಮುದಾಯವೂ ನಾಚಿ ನೀರಾಗಿ ಏನೂ ಅಲ್ಲದೆ ಕರಗಿಬಿಡ್ಬೇಕು ಅಂತ ಹಗರಣಕ್ಕೆ ಏನೇನು ವೇಷ ಹಾಕ್ತಾರೆ ಅವರು. ಮನೆಗೊಬ್ಬರು ವೇಷ ಹಾಕ್ಲೇಬೇಕು. ಆ ಏನೇನು ವೇಷ ಹಾಕ್ತಾರೆ, ಸುಗ್ಗಿ ಗೊಂಡೆ ಒಬ್ರು ಮಾಡೋದು, ಒಬ್ರು ತುರಾಯು, ಒಬ್ರು ದೌಟೆ, ಇನ್ನೊಬ್ರು ಕರಡಿ, ಇನ್ನೊಬ್ರು ಯಾಶ, ಇನ್ನೊಬ್ರು ಪೊಲೀಸ ಅಂದ್ರೆ ಬಾಜಿ ಮಾಡ್ಕೋಬೋದು.
ಪ್ರತಿಯೊಂದು ಡ್ರೆಸ್ಸು ಮಾಡ್ಕೋಬೋದು. ಮನೆಗೆ ಒಬ್ರು ಹೋಗ್ಲಿಕ್ಕೆ ಬೇಕು ಸುಗ್ಗಿ ತಗೊಂಡೋಗಿ ಆಮೇಲೆ ಎಲ್ಲ ಹಂಗೆ ಏಳಿಸ್ಕೊಂಡೋಗಿ ಕುಣ್ಕೊಂಡು ತಮ್ಮದ ಮೆರವಣಿಗೆ ಮಾಡ್ಕೊಂಡು ಖರೀದೇವ್ರಿಗೆ ಹಾಕೋಕೆ ಹಬ್ಬದಿನ ಖರೀದೇವ್ರಿಗೆ ಹಾಕೋದು. ಕರಿದೇವ್ರು ಅಂದ್ರೆ ಬಲೀಂದ್ರನೇ. ಹೌದಾ? ಅಲ್ಲ ಬಲೀಂದ್ರ ಅಲ್ಲ, ಖರೀದೇವ್ರು ಬೇರೆ. ಬಲೀಂದ್ರ ತಿರುಪತಿ ಇದ್ರಲ್ಲ, ಗೋವಿಂದರಾಯ ಬಲೀಂದ್ರಾಯ ತಿಮ್ಮಪ್ಪರಾಯ ಅಲ್ಲಿ ಇವರು. ಇದರಲ್ಲಿ ಯಾವುದು ಕರಿದೇವ್ರು. ಕರಿದೇವ್ರು. ಈ ಹಗರಣದ ವೇಷಗಳ ರೂಪ ನಾವು 20-30 ಯಕ್ಷಗಾನ, ಸಿಖ್ಖರ ವೇಷ, ಈ ಕಾಲದ ಐರಣಿ, ವ್ಯಂಗ್ಯ, ಏನೆಲ್ಲ ವೇಷಗಳು, ಹೀಗೆ ಒಂದು ಬದುಕಲ್ಲಿ ಆಚರಣೆಯಲ್ಲಿ ಪಾಲ್ಗೊಳ್ಳೋದನ್ನು ನೀವು ನಾನು ಮಾತಲ್ಲಿ ಹೇಳಿದರೆ ಏನೂ ಅಲ್ಲ. ಅಂತಹ ವೇಷಭೂಷಣಗಳು ಪಾಲ್ಗೊಳ್ಳುವಿಕೆಯ ಹಬ್ಬಗಳಲ್ಲಿ ಆಗುತ್ತೆ. ಬಹಳ ಮುಖ್ಯವಾಗಿ ಅವರು ಹೆಂಗಸರು ಹೆಚ್ಚು ದುಡಿತಾರೆ ಅನ್ನೋ ಕೇಳ್ತೀವಿ. ಹೆಂಗಸರು ಮಾತ್ರ ಯಾಕೆ ದುಡಿತಾರೆ? ಗಂಡಸರು ಏನು ಮಾಡ್ತಾರೆ? ಗಂಡಸರದ ಕೆಲಸ ಇಲ್ಲ. ಗಂಡಸರು ಯಾವನ ಎಣ್ಣೆ ತಕೊಂಡ, ಒಬ್ಬ ಅಂಗಡಿ ಬದಿ ಕೂತ, ಒಬ್ಬ ಎಣ್ಣೆ ಕುಡ್ಕೊಂಡು ಗುಂಗಾಗ್ಬಿದ್ದವನು ಬಿದ್ದ. ಪಾಪ ಹೆಂಗಸರು ದೇವ್ರೇ ಎಲ್ಲ ಕೂಲಿಗೆ ಹೋಗ್ಬೇಕು, ಮಕ್ಕಳು ಸರಿ ಮಾಡಬೇಕು, ಮನೆಗೆ ತರಬೇಕು, ಸಂಸಾರ ಮಾಡಬೇಕು ಅಂಥದ್ದು ಮಾಡ್ಕೊಂಡು ಹೆಂಗಸರಿಗೆ ನಮ್ಮ ಜಾತಿಯಲ್ಲಿ ಭಾಳ ಕಷ್ಟ. ಗಂಡಸರು ಮಾಡ್ತೀರ್ರಿ ನೋಡಿ, ಅಷ್ಟು ಬುದ್ಧಿವಂತ ಇದ್ದವನು ಮಾತ್ರ ಅಷ್ಟು ಕೆಲಸ ಮಾಡ್ಕೊಂಡಿರ್ತೆ. ಈ ಬೆಗಲಿದ್ರೆ ಅಂತ ಹೆಂಗಸರಿಗೆ ತ್ರಾಸ ಕೊಡೋದು. ಇವರ ಬದುಕಿನ ಕ್ರಮ ನೋಡ್ತೀರಿ, ಭಾಳ ಸೂಕ್ಷ್ಮವಾದದ್ದು. ಹೆಚ್ಚು ಸಮುದಾಯಗಳು ಇವರಲ್ಲಿ ಈ ಬಗ್ಗೆ ಅಲಿ ಅಂತ ಚಿತ್ತಾರ. ಈ ಚಿತ್ತಾರನವರು ನಮ್ಮಲ್ಲಿ ಯಾವುದು ಈ ಚಕ್ಲಿನ ಹಿಂಗೆ ಎಳೆದ ಹಾಗೆ ಚಕ್ಲಿನ ಒತ್ತಿ ಹಿಂಗೆ ಎಳೆದ್ಬಿಟ್ರೆ ಎಷ್ಟು ಸುಲಭವಾಗಿ ಒಂದು ಪಳಗಿರೋ ಕೈ. ಚಕ್ಲಿ ಒತ್ತೋದು ಕೂಡ ಪಳಗಿದರೆ ಅದಕ್ಕೆ ಬಂದ್ಬಿಡ್ತತೆ. ಒಂದು ರೀತಿ ಶಿವಾಜಿರಾವ್ ಇದ್ದಾರೆ, ಶ್ರುತಿ ಹಿಡಿದು ಸಂಗೀತ ಹಾಡೋರು ಹೆಂಗೆ ಹದ್ಕೊಂಡಿರ್ತದೋ ಹಂಗೆ ಹದ್ಕೊಂಡು ಕೈ ಇದ್ರ ಮೇಲೆ ಲೈನ್ ಎಳೆದ್ರೆ ಹಿಂಗೆ ಎಳೆದ್ರೆ ಪಟ್ ಅಂತ ಭಾಳ ಪಕ್ವಗೊಂಡು ಪಟ್ಟ ಎಳೆನ ಹಿಂಗೆ ಪಟ್ ಎಳೆದು ಭಾಳ ಅಪರೂಪ. ಈ ಚಿತ್ತಾರಗಳು ಕೂಡ ಆ ಸಮುದಾಯವನ್ನು ಒಂದು ಗಿರಿಜನರ ಬದುಕಿನಲ್ಲಿ ತಮ್ಮದೇ ಮೋಟಿವ್ಸ್ಗಳು ಅಂತೇವೆ ನಾವು, ಅವರ ಆಶಯಗಳನ್ನು ಕಟ್ಟಿಕೊಡುವಂತಹ ಒಂದು ಪ್ರಾತಿನಿಧಿಕ ಅವನಿನ್ನೂ ನಾವು ಅರ್ಥೈಸ್ಕೋಬೇಕು. ಅವಕ್ಕೆ ಹೆಸರುಗಳೆಲ್ಲ ಹೇಳಿದ್ದಾರೆ. ಇದರಲ್ಲಿ ಒಂದು ಹೆಸರನ್ನು ನಿಮ್ಗೆ ತೋರಿಸ್ಬೋದು. ಇಲ್ಲಿರೋದು ಇದ್ರ ಮೇಲೆ ಅದನ್ನು ಹೇಳಿದರೆ ಸಾಕು, ಅವ್ರ ಹಾಡನ್ನು ಹಿಂಗೆ ತೆಗಿತಾರೆ. ಏನು ಚಿತ್ರ ಇದು? ಅಕ್ಕಿ. ಯಾವ ಹಕ್ಕಿ? ಬಳೆ ಬಣ್ಣದ ಹಕ್ಕಿ. ನಿಮ್ಗೆ ಗಮನಿಸ್ಬೇಕು, ನಾವು ಬಣ್ಣ ಅದು ಏನು ಕೆಂಪು ಏಳು ಹೇಳ್ತೀವಿ, ಹೇಳ್ಬಿಟ್ಟು ಯಾವ ಹೇಳ್ತೀವಿ? ಹೇಳ್ಬಿಟ್ಟು ಬಣ್ಣ ಹೇಳ್ತೀವ ನಾವು? ನಾವೇ ಹೇಳ್ತೀವಿ, ನಮಗೆ ಗೊತ್ತಿಲ್ಲ. ಭಾಳ ಮಜಾ. ಜನಪದರು ಕೆಮ್ಮಣ್ಣಿದೆ, ಉರ್ಮಂಜಿದೆ, ಇನ್ನು ಅಂಡ ಬಣ್ಣ ಇದೆ. ಅವು ಬಣ್ಣಗಳು ಜನಪದರು ಕಂಡರು 7 ಬಣ್ಣ ಭಾಳ ಆಯ್ಕೆ, ಬೇರೆ ಪ್ರಬುದ್ಧಗೊಂಡು ಅಧಿಕೃತಗೊಂಡಿರೋ ಬಣ್ಣ. ಅದರ ಬದುಕಲ್ಲಿ ಇದಕ್ಕೆ ಮೀರಿ ಬಣ್ಣ ಇದೆ. ಅವರು ಒಂದು ವರ್ಡ್ ಹೇಳಿದ್ರು ನಿಮಗೆ, ಬಳೆ ಬಣ್ಣ. ಬಳೆ ಬಣ್ಣ ಅಂದರೆ ಏನು ಭಾವಿಸ್ಬೋದು ನಾವು? ಸೀಮೆಗೆ ತಕ್ಕಾದ ರೂಪ ಇದೆ. ಅವ್ರ ಬಳೆ ಬಣ್ಣ ಯಾವುದಪ್ಪ ಅಂತ ಕೇಳಿದ್ರೆ, ನಿಮ್ಮ ಬಳೆ ಯಾವುದು ಅಂದರೆ ಹಸಿರು ಸ್ವಾಮಿ ಅಂತ. ಹಸಿರು ಹೊರತು ಅವರು ಬಳೆ ಇಲ್ಲ. ಹಾಗಾಗಿ ಹಸಿರು ಬಳೆ ಬಣ್ಣ ಅಂದ್ರೆ ಯಾವುದಪ್ಪ ಅಂದ್ರೆ ಹಸಿರು ಹಕ್ಕಿ ಯಾವುದು? ಗಿಳಿನ ಇಂಥದ್ದೊಂದು ಗಿಳಿ ಚಿತ್ರಿಸಿದೆಯಲ್ಲ, ಪ್ರಪಂಚದ ಯಾವ ಬುಡಕಟ್ಟನ್ನು ಇಟ್ಟು ಈ ಗಿಳಿಯನ್ನು ಈ ರೂಪದಲ್ಲಿ ತೋರಿಸಿರೋ ಒಂದು ಆಕಾರದ ಸಂಯೋಜನೆ ಇದೆಯಲ್ಲ, ಚಿತ್ರದ ಸಂಯೋಜನೆ ಇಟ್ ಸೆಲ್ಫ್. ನನಗೆ ಬಾಹುಬಲಿ ನೆನಪಾಗ್ತಾನೆ. ಬಾಹುಬಲಿಗೆ ಹೆಂಗೆ ದೊಡ್ಡ ದೀರ್ಘತೆಯ ಅತ್ಯಂತ ಪ್ರಬುದ್ಧ ಚೆಹರೆಗಳಿದಾವೋ, ಅದರ ತಳದ ಬೇರಿನ ತುದಿಯ ಚೆಹರೆಗಳ ಥರ ನನಗೆ ಸಮೃದ್ಧತೆ ಕಾಣುತ್ತೆ ಅವರ ಲೈನ್ಗಳಿಗೆ. ಅದಕ್ಕೆ ನೀವು ಗೆರೆ ಹಾಕ್ಕೊಡ್ಬೇಡಿ, ಏನು ಮಾಡಬೇಡಿ. ನಿಮಗೆ ಇಲ್ಲಿಗೆ ತೋರ್ಸೋಕ್ಕಾಗದೆ ಹೋದರೂ ಬಿಟ್ಟಿರೋ ಚಿತ್ರ ಕಣ್ಣಿಗೆ ಬೀಳಲಿ ಅನ್ನೋದಕ್ಕಾಗಿ ಈ ನಮ್ಮ ಸಿಕ್ ಬೋರ್ಡ್ ಮೇಲೆ ಒಂದು ಅರ್ಧ ಗಂಟೆ ಒಳಗೆ ಒಂದು ಕೇಳಿದರೆ ಇದಕ್ಕಿರೋ ಹಾಡನ್ನು ನಿಮಗೆ ಕೇಳಿಸ್ಬೇಕು ಅನ್ನೋ ನನಗೂ ಆಸೆ. ಸಮಯ ಇನ್ನೊಂದು ಕಡೆಯಿಂದ ನನ್ನನ್ನು ನಿಯಂತ್ರಿಸ್ತಾ ಇದೆ. ಇಂತಹ ಅಸಂಖ್ಯ ಚಿತ್ರಗಳನ್ನು ಇಟ್ಟು ಅಳಿಸೋ ಪ್ರಶ್ನೆ ಇಲ್ಲ. ಇದು ಬೋರ್ಡ್ ಹಾಗೆ ಎಳೆದೋಗುತ್ತೆ. ಎಂತಹ ಸ್ವರದ ಕೈನ ಸ್ವರ ಎಷ್ಟು ಪಳಗಿದೋ ಅನ್ನೋದಕ್ಕೆ ಈ ಚಿತ್ರಗಳು ಕಾಣ ಸಿಗ್ತವೆ. ಅವರ ಬದುಕಿನ ಜೊತೆಗೆ ಮಳೆಗೆ ಕರೆಯೋಕೆ ಹೆಂಗಸರು ಸುಕ್ರಿ ಬೊಮ್ಮಗೌಡ ಈ ಸಮುದಾಯಗಳ ಭಾಳ ದೊಡ್ಡ ಮನಸ್ಸಿನ ಪ್ರಜ್ಞೆಯ ಅತ್ಯುತ್ತಮ ಪ್ರತಿನಿಧಿಯಾಗಿದ್ದಾರೆ. ನಾವು ನಾಗೇಗೌಡರು ನಾವು 89 ಕಾಲದಲ್ಲಿ ಇವರು ಹಾಡಿಗೆ ಸುತ್ತಿರೋ ರೂಪಗಳು ಅಸಂಖ್ಯ. ಹೇಳಿದರೆ ಅದು ಹೆಚ್ಚಾಗುತ್ತಲ್ಲ ಅಂತ ಹಿಡ್ಕೋತೀವಿ. ಆ ಕಾರಣಕ್ಕೆ ಇವ್ರ ಜೊತೆಗಿನ ಬದುಕು ಅನ್ನೋದು ಕಳೆಯೋದು ಭಾಳ ಅಪರೂಪ. ಮಳೆ ಕರೆಯೋದಕ್ಕೆ ನಮ್ಮಲ್ಲಿ ಎಲ್ಲೋ
ಕೆಲವು ಮಳೆ ಮಲ್ಲಪ್ಪ ಇತ್ಯಾದಿ ಮಾಡ್ತೇವೆ ಅಷ್ಟೇ. ಮಳೆ ಕರಿಯೋದಕ್ಕೆ ಹೆಂಗಸರೋ ಗಂಡಸರೋ ಕುಣಿಯೋದು ಕೇಳೋದು ಇದು ಯಾವ್ದಾರ್ವ? ಆದರೆ ಆ ಬುಡಕಟ್ಟಿನವರು ಕೈ ಹಿಡ್ಕೊಂಡು ತಾರ್ಲೆ ಬಾರ್ಲೆ ತಾರ್ಲೆ ಬಾರ್ಲೆ ಅಂಥೇಳಿ ಅದೊಂದು ಮೂಮೆಂಟ್ ಥರ ಸುತ್ತ ಹಾಕಿ ಕುಣಿಯುವಂಥ ಒಂದು ಕುಣಿತಾ ಇರುವಂಥದ್ದೇ ಭಾಳ ದೊಡ್ಡ ಪ್ರತಿನಿಧಿ. ಹಾಗಾಗಿ ಅಲ್ಲಿ ನಡೆಯುವ ಸಣ್ಣ ವಿವರಗಳು ಭಾಳ ಹೊತ್ತಲ್ಲ, ನಾವು ಈಗ ನೋಡುವ ರಂಜನೀಯ ಗುಣಗಳು ಭಾಳ ಏನೋ ಅನ್ನಿಸ್ತೇ ಇರ್ಬೋದು, ಅದರೊಳಗಿರೋ ತಾಳದ ಆಶಯ ಇದೆಯಲ್ಲ ಅತ್ಯಪರೂಪ. ಅಂಥದ್ದನ್ನು ಇವರು ತುಂಬಿ ಹೊಂದ್ಕೊಂಡಿರೋರು. ನಾನು ಹೇಳ್ತಾ ಹೋದರೆ ಅವರ ದೀಪಾವಳಿ ಹಬ್ಬ, ಸಾವು, ಹುಟ್ಟು, ಅಸಂಖ್ಯ ಕಾಡಿನ ವಿವರಗಳು ಅವ್ರ ಹತ್ರ ತುಂಬಿದ್ದಾವೆ. ನಾನು ಅವ್ರಿಗೆ ಒಂದು 5-10 ನಿಮಿಷದೊಳಗೆ ನಿಮ್ಮ ಆಲೋಚನೆ, ನೀವು ಅವ್ರ ಜೊತೆಗೆ ಯಾವಾಗಲೂ ಸಾಕು. ನೀವು ಕಾಡಿಗೆ ಹೋಗ್ತೀರಿ, 4 ಗಂಟೇಲಿ ಕಾಡಿಗೆ ಹೋಗ್ಬಿಟ್ಟಿದ್ದೀರಿ, ಅಲ್ಲೆಲ್ಲೋ ಹುಲಿ ಚಿರತೆ ಕರಡಿ ಎಲ್ಲ ಇರ್ತವೆ ಅನ್ನೋದು ನೀವು ಸೌದೆ ತರೋದು ಜೀವನ, ಭಂಗ ಬಡತನ ಅಂತೀವಲ್ಲ, ಸೌದೆ ತರದೇ ಇದ್ದರೆ ಜೀವನ ಬೆಳಿಗ್ಗೆ ಹೊತ್ತಿಗಿರಲ್ಲ, ಕಷ್ಟ. ಕರಡಿ ಇದೆ ಚಿರತೆ ಇದೆ ಅನ್ನೋದನ್ನು ಆಚೆಗೆ ಸರಿಸ್ಬಿಡುತ್ತೆ. ಹೆಂಗೆ ಹೋಗ್ತಿದ್ರಿ, ಎಷ್ಟು ಜನ ಹೋಗ್ತಿದ್ರಿ ಹಂಗೆ ಕಾಡಿಗೆ ಹೋದ್ರೆ? ಕಾಡಿಗೆ ಒಂದು 8 ಜನ 10 ಜನ ಹೋಗ್ತೀವಿ. 8 ಜನ 10 ಜನ ಹೋದಾಗೆ ಈ ಶಕೆ ದಿನಕ್ಕೆ ಸುಗ್ಗಿ ಸುಮಾರು ಕರಡಿ ಬರೋದು. ಕರಡಿ ಏನು ಮಾಡ್ತೀವೋ ಒಬ್ಬರೇ ಹೋದ್ರೆ ಈಗ ಒಂದು ಕೈಡಿ 2 ಕೈಡಿ ಹೊಡೆದು ದೂರ ನೋಡ್ಕೊಳ್ದು. ಒಬ್ಬನೇ ಇದ್ರೆ ಆ ಇನ್ನೊಂದು ಕೈಡಿಗೆ ಏನೊಂದು ನೋಡು ಹಣ್ಣು ಒಂದು ಒಬ್ಬ ಮನುಷ್ಯಗೆ ಹಣ್ಣು. ನಾನು ಅವ್ರಿಗೆ ಒಂದೊಂದು ಸಾರಿ ಮುಟ್ತೇನೆ, ಕರಡಿ ಮಾತಾಡ್ತಾ ಇದ್ದಾವೆ, ಅಲ್ಲಿ ಒಬ್ಬರೇ ಮನುಷ್ಯ ಕಂಡ್ರೆ ಹಣ್ಣು ಹಣ್ಣು ಅಂತ ಇದೆ ಅಂತ, ಜಾಸ್ತಿ ಜನ ಕಂಡ್ರೆ ಕಾಯು ಕಾಯಿ 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 ಕಾಯಿಂದ ನಿಮ್ಗೆ ಅರ್ಥ ಆಗುತ್ತಾ? ಏನ್ ಬ್ಯೂಟಿಫುಲ್ ಆಗಿ ಕರಡಿ ಇದೇನು ಕರಡಿ ಯೋಚನೆ ಮಾಡಿದ್ ಬಂದು ನಮ್ಗೆ ಹೇಳತ್ತಾ, ಇವ್ರಿಗೆ ಹೇಳತ್ತಾ? ಕರಡಿ ಯೋಚನೆ ಮಾಡಿದ್ ಬಂದು ಇವ್ರಿಗೆ ಹೇಳತ್ತಾ? ಹಾಗೆ ಮನುಷ್ಯನ ಮನಸ್ಸು, ಈ ಹಾಲಕ್ಕಿಯವರ ಮನಸ್ಸು ಅಥವಾ ಆ ಸೌದೆ ತರುವವರ ಮನಸ್ಸು ಹೇಗೆ ಅಂದಾಜಿಸಿ ಅನುಭವಿಸಿ ಸಂದರ್ಭವನ್ನು ಗ್ರಹಿಸಿ ಕಟ್ಟಿರೋ ರೂಪಗಳು. ಹಾಗಾಗಿ ಹಣ್ಣು ಬಂದ್ರೆ ಏನ್ ಮಾಡ್ತದೆ? ಹಣ್ಣು ಬಂದ್ರೆ ಬರಗ್ ಕಡ್ಗ ತಿಂತಿದ್ದು. ಒಬ್ಬನೇ ಆದ್ರೆ ಬಿಡುದಿಲ್ಲ, ಏನ್ ಮಾಡ್ತದೆ? ಬರಗಿ ಅವನು ಇಳಿಸಿಕೊಂಡು ಕಣ್ಣು ಬೊಂಬಳೆ ಮುಂಚಿತಾಗಿತ್ತಿದ್ದು. ಆ ನಂತರ ಮಾಸ ಹಾಗೆ ನೋಡಿದ್ರೆ ನೀವು? ಹೌದು, ಒಬ್ಬಗ್ ಮಾಡಿದ್ದಿತ್ತು. ನಮ್ಮ ಚಿಕ್ಕಪ್ಪನಿಗೆ ಒಬ್ಬ ಮಾಡಿದ್ದುಂಟು. ಅವನೊಬ್ಬನೇ ಹೋಗಿಟ್ಟ ಹಿಂಗೆ ಅಂತ ಆದಾಗ ಒಬ್ಬನೇ ಹೊಡೆದ ಮರ 10ವರೆಗೆ ಅವನಿಗೆ ಬರುತ್ತಿದ್ದೆ. ಕಡೆಗೆ ಅದು ಕಣ್ಣೆಲ್ಲ ಕೇಳಿಲ್ರಿ, ಬೇಗ ಮರ ಹತ್ಕೊಂಡ ಕತ್ತಿ ತಕೊಂಡ, ಮತ್ತೆ ಕೆಳಗೆ ಕತ್ತಿಕೊಂಡು ಒಳಗೆ ಜೀವ. ಯಾವುದೇ ಬುಡಕಟ್ಟು, ಪ್ರಪಂಚದ ಯಾವುದೇ ಬುಡಕಟ್ಟು ಒಂದು ಕತ್ತಿ ಅಂದರೆ ಕುಡುಗೋಲು ಆ ಥರದ್ದು ಒಂದು ಮಚ್ಚಿಲ್ಲದೆ ಪ್ರಪಂಚ ಯಾವ ಬುಡಕಟ್ಟು ಹೊರಡಲ್ಲ. ಅವ್ರಿಗೆ ಅವರ ಉಸಿರು ಜೀವ ಎಲ್ಲದಕ್ಕೂ ದಾರಿ ಮಾಡೋದಕ್ಕೂ ಪ್ರಾಣಿದಕ್ಕೂ ಎಲ್ಲದಕ್ಕೂ ಕೂಡ್ಲಿರ್ತತೆ ಅಂಥದ್ದೊಂದು. ಅವರು ಅದರಿಂದ ಅದಿಲ್ಲದೆ ಅವ್ರು ಹೊರಡೋದಿಲ್ಲ ಅನ್ನೋ ಮಾತನ್ನು. ನಮ್ಮ ಕೈಯಲ್ಲಿ ಕತ್ತಿಲ್ದ ಧೈರ್ಯ ಇಲ್ಲ. ಕತ್ತಿ ಇದ್ರದ್ದು ಅದೇನು ಹೊಡಿಯಲ್ಲ, ಕತ್ತಿಯೇ ಹೊಡಿತದ? ಕತ್ತಿ ಅಲ್ಲ, ಕತ್ತಿ ಕಾಣಿಸಿಡ್ಸಕತ್ತಿದ್ದು ಯಾವ್ದಕ್ಕಾದ್ರು ಪ್ರಾಣಿಗೆ. ಅಂದ್ರೆ ಒಬ್ಬ ಆದ್ರೆ ಜಯಿಸ್ಬೋದು, ಹಣ್ಣು ಕೀಳ್ಬೋದು. ಅಲ್ಲ, ಹಣ್ಣೊಂದಿದ್ದು ಒಬ್ಬನೇ ಇದ್ದಾನೆ ಅವ್ನಿಗೆ ಅಟ್ಯಾಕ್ ಮಾಡ್ಬೋದು ಅಂತ ಅದು ಹೇಳ್ತಾ ಇದೆ ಅಂತ. ಈಗ ನಾವು ಹೇಳೋದಿಲ್ಲ, ಹಣ್ಣು ಕಾಯಿ ಅದೇ ಸಾಂಕೇತಿಕವಾಗಿ ಯೋಚಿಸುತ್ತೆ. ಹಣ್ಣಪ್ಪ ಹೊಡೆದ್ಬಿಡ್ಬೋದು, ಈಗ ನೋಡು ಒಬ್ಬನೇ ಇದ್ದಾನೆ ಅಟ್ಯಾಕ್ ಮಾಡ್ಬೋದು ಅಂತದ್ದು. ಇದು 4 ಜನ ಇದ್ರೆ ಆಗಲ್ಲ. ಈಗ ಸಂತೆಗಳಿಗೆ ವ್ಯಾಪಾರ ಮಾಡ್ತಾ ಹಣ್ಣು ಕಾಯಿ ಅಂತಾನೆ, ಅಂದ್ರೆ ವ್ಯಾಪಾರ ಎಲ್ಲಿವರೆಗೂ ಇದೆ. ಹಣ್ಣು ಗಂಡು ಗೊತ್ತಾಯ್ತಾ ಅಂದ್ರೆ ಹಣ್ಣು ಕಾಯಿ ಅಂತ ಸಾಂಕೇತಿಕ ಮಾತಾಡುವಂತ ಬಹಳ ಸಾಂಕೇತಿಕ ಮೀನಿಂಗ್ಗಳಿದೆ. ಈಗ ಆಯ್ತು, ಇಷ್ಟೆಲ್ಲ ಆಯ್ತು. ಒಂದು ಸೌದೆ ಹೊರ ಎಷ್ಟಕ್ಕೆ ಮಾಡ್ತಿದ್ವಿ? ಸೌದಿ ಹೊರ ಯಾವಾಗ ಎಷ್ಟು ದೂರ ಹೊತ್ಕೊಂಡ್ ಬರ್ತಿದ್ರಿ? ಅಯ್ಯೋ ರಾಮ, ಒಂದು 10 ಮೈಲಿಂದಂದು ಅಲ್ಲಿಂದ ಸೌದಿ ತಕೊಂಬರ್ಬೇಕು. ಈಗ ಕೊಡುದಿರು, ಈಗ ಲೇವಿಗೆ ಹೋಗಿ ಬೆಟ್ಟಕಲ್ಲ ಕೊಡುದಿಲ್ಲ, ಶೇರಳು ಹಾಕಿ ಇದು ಮಾಡಿರು. ಕಡೆ ಗಂಡು ಮಕ್ಕಳೇ ಕಚ್ಚಲಿಕ್ಕೆ, ನಮ್ಗೆ ಊಟಕ್ಕೆ ಕಚ್ಚಲಿಕ್ಕೆ ಸೈಕಲ್ ಮನ ಗಂಡು ಮಕ್ಕಳೇ ತಕೊಂಬರ್ತೀವಿ. ನಾವು ಹೋಗೋದಿಲ್ಲ ಈಗ ಬೆಟ್ಟಕ್ಕೆ. ಕಡೆಕ ಆ ಕಾಲದಲ್ಲೇ ತರ್ಕ ಗುಡಿಸ್ಬೇಕು, ಸೌದಿ ಗುಡಿಸ್ಬೇಕು, ತರ್ಕಂದ್ರೆ ರೊಟ್ಟಿ ಕರ್ಗಲಿಕ್ಕೆ ಒಟ್ಟೆಲ್ಲ ಮಾಡ್ಕೊಂಡು ಮಳೆಗಾಲಕ್ಕೆ ಸೌದಿ ತರ್ಕೆಲ್ಲ ಗುಡಿಸ್ಕೊಂಡು ದೇವಸ್ಥಾನ ಮಾಡ್ಕೊಬೇಕು. 1.5 ಕಟ್ಟಿಗೆಗೆ ಅವಾಗ 100-150 ಪರಮೇಶ್ವರ ಅಲ್ಲಿಂದ ಹೊತ್ಕೊಂಡ್ಬರ್ಬೇಕು. ಒಂದು 4 ಗಂಟೆ ರಾತ್ರಿಗೆ ಹೋಗ್ಬೋದು.
ಎಂತ ಕಟ್ಟನ್ರಿ ನಮ್ದು ಇದು ನೀವು ಬಳಸಿರೋ ರಾಮ ಪರಮೇಶ್ವರ ಅನ್ನೋದಕ್ಕೆ ಅವರು ಆ ವರ್ಡ್ಗಳು ಏನೂ ಅಲ್ಲ, ಅದರಿಂದ ಔಟ್ಪುಟ್ ಆಗುತ್ತಲ್ಲ ಆ ಭಾವನೆ ಏನು ಹೇಳಿ. ಇಲ್ಲ ಹೌದ್ರಿ. ಆಮೇಲೆ ಲೇವಿ ಅಂದ್ರು, ಆ? ಈಗ ಮಾತಾಡ್ತಾರೆ ಲೇವಿ ಅಂದ್ರೆ ಅದು ಈಗ ತಡೆಯಾಗಿದೆ ಅನ್ನೋದಕ್ಕೆ ನೇವಿ ಅಂದ್ರೆ ನೌಕಾನೆ ನೌಕಾನಲ್ಲೇ ಇದೆಯಲ್ಲ, ಹಾ, ಹಾ. ನೌಕಾನಲ್ಲೇ ನೇವಿ ನೇವಿ ಆರ್ಮಿ ನೇವಿ ಎಲ್ಲ ಇರ್ತಲ್ಲ. ಈಗ ನೇವಿಯರು ಆ ಸ್ಥಳವನ್ನ ಎನ್ಕೋಚ್ ಮಾಡಿಬಿಟ್ಟಿದ್ದಾರೆ. ಈಗ ಒಂದು 10 ವರ್ಷದಿಂದ ಇವರಿಗೆ ಆ ಕಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ, ಇಲ್ಲ ಬೇಲಿ ಹಾಕ್ಬಿಟ್ಟಿದ್ದಾರೆ. ಬಹಳ ಭದ್ರವಾಗಿ ಇದೊಂದು ಇಕ್ಕಟ್ಟಿನ ನೇವಿ ಅಂತ ನೇವಿ ಇಂಗ್ಲಿಷ್ ವರ್ಡ್ ಅದು. ಇಂಗ್ಲಿಷ್ ಅಲ್ಲ, ಇಂಗ್ಲಿಷ್ ಆಡು ಬಳಕೆಯಲ್ಲಿ ನೇವಿ ಬಿಟ್ರೆ ಏನು ಹಡಗು ಜಹಾಜು ಏನು ಪದ ಬಳಕೆಯಲ್ಲಿ ಇಲ್ಲಲ್ಲ. ನೇವಿ ಅಲ್ಲಿರೋ ವರ್ಡ್ ಅದು ಓಟು ಆಕ್ಯುಪೈ ಇಂಗ್ಲಿಷು. ಅಯ್ಯೋ ಆ ಕಷ್ಟ ನಿಮ್ಗೆ ಇಲ್ಲಿ ಹೇಳ್ಬೇಕು ಬೇಡ, ಪಾಪ ಅವ್ರ ಜಮೀನುಗಳು ಹೋಗಿ ಅದೆಲ್ಲ ದುಡ್ದು ಬಹಳ ಸಂಕಷ್ಟ ಬಿಡಿ ಅದು. ಸೀಬರ್ಡ್ ನೌಕಾನೆಲೆಗೆ ಇದೇ ಜನರದು ಜಮೀನುಗಳೆಲ್ಲವೂ ಕೂಡ ಎನ್ಕೋಚ್ ಆಗಿದೆ. ಸ್ವಲ್ಪ ಹೋಗಿದ್ದು ಸರ್ಕಾರ ವಶಪಡಿಸಿಕೊಂಡಿದೆ. ಇವ್ರ ಜಮೀನು ಕೂಡ ಇಲ್ಲ ಆಗ್ಬಿಟ್ಟಿದೆ ಇವಾಗ. ಇದು ಈ ನೆಲದ ಬಹಳ ದೊಡ್ಡ ತ್ರಾಸು. ದುರಂತ ಅಂತ ಪದನ ಹಿಡ್ಕೊಳ್ಳಿಕ್ಕೆ ನೋಡಿದೆ ನಾನು. ಯಾಕೆಂದ್ರೆ ಎಲ್ಲ ಮುಳುಗಡೆಯಲ್ಲಿಯೂ ಸಮಸ್ಯೆನೇ. ಕಂಟ್ರಾಕ್ಟ್ ಮಾಡಿದವನಿಗೆ ತೊಡಕಾಗಿದೆಯೋ ಇಲ್ಲೋ ನನಗೂ ಗೊತ್ತಿಲ್ಲ, ನಾನು ಗೊತ್ತಿಲ್ಲದೆ ಹೇಳ್ತೀನಿ. ಆದರೆ ಅಲ್ಲಿಂದ ಈಚೆ ಬಂದ ಈ ಪಕ್ಕದ ಕನ್ಮಗ್ಲು ದೊಡ್ಡೇನೋ ಸೇರಿ ನನ್ನ ಕಣ್ಣೆದ್ರಿಗೆ ನಾನಂತೂ ತುಂಗಭದ್ರಾ ಸಿಂಗ್ ನಾಗೇಗೌಡ್ರೆ ಅದರ ಮಾಡಿದ್ದೀವಿ. 30-40 ವರ್ಷಗಳು ಕಡ ನೋಡಿದ್ದೀವಿ. ಹಾಗಾಗಿ ಹೊಸಬರೋ ಯೋಜನೆಗಳ ಮೇಲೆ ಭಾಳ ನೋವಾಗುತ್ತೆ ಅಂತ ಒಂದು ಮಾತನ್ನು ಹೇಳ್ತೇವೆ. ನಾವ್ಯಾರು ನೋವು ಗೊತ್ತಿದ್ದು ದೊಡ್ಡ ದೊಡ್ಡ ದಾರಿಯಿಂದ ಬರುತ್ತೆ, ಪ್ಲಾನ್ ಕೋಟಿ ಇರ್ತದೆ, ಇಂಪ್ಲಿಮೆಂಟಲ್ಲಿ ಮಾತ್ರ ಸಮಾಧಾನ. ನರ್ಮದಾಗಿಂತ ಯಾಕೆ ಮೇಧ ಪಟ್ಕರ್ ಮಾತು ಬೇಡ, ನಾವು ಪದ್ಮಾವತಿ ಜೊತೆಗೇನೆ ಸೇರಿ ಕಳೆಯೋಣ ನಮ್ಮ ಹೊತ್ತ. ಆದ್ರೂ ಒಂದು ಯಾವ್ದಾದ್ರು ಒಂದು ಮಾತಾಡ್ಬೇಕಿದ್ರೆ ನಮ್ಗೆ ಒಟ್ಟು ಸುಧಾರಿಸಿ ಬರುದಿಲ್ಲ. ಒಂದೊಂದು ಮಾತು ತಪ್ಪು ಹಿಂಗೆ ಹೆಂಗಾದ್ರೂ ಆಡ್ಬೇಕಾಗ್ತಿದ್ರು. ನಮ್ಗೆ ಹಿಂಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟು ಸೂಕ್ಷ್ಮ. ಶಾಲೆಗೆ ಹಿಂಗೆ ಹೋದವರು ಅಲ್ಲ, ಏನು ಗೊತ್ತಿಲ್ಲ. ಅಲ್ಲ, ಇದು ನಿಮ್ಗೆ ಕೊನೆನ ಮುಂದಿನ ಪೀಳಿಗೆಗೂ ಕೊಟ್ಟಿದ್ದೀರಾ ಇದು ನಿಮ್ಮ ಕಲೆನ? ನಮ್ಮ ಕಲೆ ಮುಂದಿನ ಪೀಳಿಗೆ ಕೊಡಬೇಕು. ನಮ್ಮ ಮಕ್ಕಳಿಗೆ ಹಾಡು ಹೇಳ್ಕೊಟ್ರೆ ನಾವು ಹೇಳ್ದಂಗೂ ಬರುದಿಲ್ಲ. ನಾವು ಹಾಡು ಕೇಳ್ಕೋತ ಅಜ್ಜೋರ್ ಮನೆ ಹತ್ರ. ನನ್ನ ಮಕ್ಕಳಿಗೆ ನಾ ಕಲಿತ ಹಾಡು ನನ್ನ ಮಕ್ಕಳಿಗೆ ಒಂದು ಕೆಲಸ ಮಾಡುವಾಗ ಹೇಳ್ಕೊಟ್ರೆ ಆ ಹಾಡಿಗೆ ಲಕ್ಷ್ಯ ತಗೊಂಡ್ಬಿಡೋರು. ಏನು ಹೇಳ್ತೀರಿ? ಈಗ ನಾವು ಇರ್ಬಿಟ್ಟಿದ್ದೀನಿ ಹಾಡು ಎಲ್ಲ. ಆಮೇಲೆ ಹಾಡು ಸ್ಕೂಲ್ ಮಕ್ಕಳಿಗೆಲ್ಲ ಕಲ್ಸಿರೋದು. ಸ್ಕೂಲ್ ಮಕ್ಕಳಿಗೆ ಅದೇ ಮತ್ತೊಂದು 10 ವರ್ಷ ಮೇಲಾಯಿತು ನಾನು ಸ್ಕೂಲ್ ಮಕ್ಕಳು ಕಲಿಸೋದು. ವಾರಾನು ತಮಿಳ್ನಾಡು, ಬೆಂಗಳೂರು ಮತ್ತು ಇತ್ಲಾಗ ಮತ್ತು ಬಾಕಿ ಊರು 8 ಜನದ ಮಕ್ಕಳು ಪ್ರವಾಸಕ್ಕೆ ಬಂದಂಗೆ ಬರ್ತಿರು. ಅವರಿಗೆ ಚಿತ್ರ ಕಾಣಿಸೋದು, ಈ ಡ್ರೆಸ್ ಮಾಡಿಸೋದು, ಇಡ್ಲಿ ಕೊಟ್ಟೆ ಕಾಣಿಸೋದು, ಕತೆ ಹೇಳ್ಕೊಡೋದು, ಹಾಡು ಹೇಳ್ಕೊಡೋದು, ಮತ್ತು ಪ್ರತಿಯೊಂದು ಇಗ್ತೇನು ನಮಗೆ ತೋರಿಸೋದು. ಈಗ ಶಾಲೆ ಮಕ್ಕಳು ಪೂರ ನಂಗೆ ಗುರ್ತಾಗೋಗಿ. ಅದ್ರ ಜೊತೆಗೆ ಈ ಈ ಈ ವೇಷ ಇದೆಯಲ್ಲ, ಅವರ ಬುಡಕಟ್ಟನ್ನು ಪ್ರತಿನಿಧಿಸುವಂಥ ವೇಷದ ಬಹುತೇಕ ಒಂದೇ ತಂಡ. ಇನ್ಯಾವರು ಇದ್ದಾವ ಇವ್ರ ಹಾಗೆ ಈ ಕರಿಮಣ್ಣ ಸರಗಳ ಜೊತೆಗೆ ಬರೀ ಗ್ಲೌಸ್ಲೆಸ್ ಭಾಳ ಜನ ಇದೆ, ಅಲ್ಲಲ್ಲೇ ಇದ್ದಾರೆ ಅಂತ. ಆದ್ರೆ ಬೆಳಕಿಗೆ ಬರಲಿಲ್ಲ. ಇರ್ಲಿ ಇದೆ, ಇನ್ನೂ ಇದೆ ಅನ್ನೋದು. ಇದು ನಮ್ದಲ್ಲಿ ಇದು ಸರಿಯಲ್ಲ ಅನ್ನೋದು ಅಲ್ಲ. ಕಾಲಮಾನ ಜನರ ಹಾಗೆ ಇರೋದಕ್ಕೆ ಸ್ವಾತಂತ್ರ್ಯ, ಅದರ ಮೇಲೆ ಪ್ರಶ್ನೆ ಇಲ್ಲ. ಹೀಗಿದೆ ಅನ್ನೋದನ್ನು ಗ್ರಹಿಕೆಗೆ ಅಷ್ಟೇ. ನೆನಪಿಗೆ ಬಹಳ ಅಪರೂಪದ ಒಂದು ನಡೆ ಇವರಲ್ಲಿದೆ. ಹೇಗೆ ಸಮೂಹದ ಜೊತೆಗೆ ಪ್ರೀತಿ ಅಂದರೆ, ಇವರಲ್ಲಿ ಮದುವೆ ಎಳೆ ಹುಡುಗಿಗೆ ಸಾಮಾನ್ಯವಾಗಿ ಸಣ್ಣದೊಂದು ತುಂಡು ಅವ್ರು ಹೇಳಿದ ಬಟ್ಟೆ ನಾವು ನೋಡುವಾಗಲೇ ಮೇಲೆ ಬಟ್ಟೆ ಇಲ್ಲದೆ ಇರುವಂತಹ ಹಾಡಿ ಇವರು ಹಾಡಿಲೇ ಸುಕ್ರಿ ಹಾಡಿಲೇ ನೋಡಿದ್ವಿ. ಈಗ ಅದು ಬದಲಾಗಿದೆ ಆರೋಗ್ಯ. ಆದರೆ ಅವರು ಮದುವೆ ಆಗಿಬಿಟ್ರೆ ಅವ್ರು ಕೊಡೋದೇನು ಗೊತ್ತಾ, ಇವರೆಲ್ಲ ಇವ್ರಿಗಾಗಿ ಕೊರಳಾಗಿರೋ ಒಂದು ಸರಿ ಮನೆ ತೆಗೆದು ಆ ಹೆಣ್ಣಿಗೆ ಹಾಕ್ಬಿಟ್ರು. ಅವರೊಂದು ಹಾಕಿದ್ರು, ಇವರೊಂದು ಹಾಕಿದ್ರು, ಹೊರಳು ತುಂಬ ಹೋಯ್ತು. ಇದೇನು ಕರಿಮಣಿ ತುಂಬ್ತೋ, ಪ್ರೀತಿ ತುಂಬ್ತೋ, ಬಳಗ ತುಂಬ್ತೋ, ಏನೆಲ್ಲ ತುಂಬ್ತೋ. ಎಷ್ಟು ಸರಳವಾಗಿ ದುಡ್ಡು ಹೆಚ್ಚಾದಾಗ ಕೋಟಿ ಇಸ್ಕೊಂಡು ಒದ್ದಾಡ್ತದೆ. ಕೋಟಿನೂ ಇಲ್ಲ, ಕಥೆನೂ ಇಲ್ಲ, ಇದು ಮಣಿ ಸರ್ಕೆ ಎಷ್ಟೋ ಗೊತ್ತಿಲ್ಲ. ಎಂತಹ ಅಲ್ಲ, ಅದರ ಇಂಟೋನ್ಸ್ ಇದೆಯಲ್ಲ, ಹಂಚ್ಕೊಳ್ಳೋ ಸುಲಭ ಸರಳವಾದ್ದು. ಅದರ ಆಳನ ಹೆಂಗೆ ಹೇಳಿ ಯಾರೂ ಹೊಸ ಕಾಲಕ್ಕೆ ಯೋಚಿಸಬೇಕು. ಸಂಕೇತಿಸ್ತದೆ. ಇಲ್ಲ, ನಾವು ಈಗ ಕೇಳಿದ್ದಲ್ಲ ಅದು. ನೀವು ಏನಂದ್ರೆ ಇನ್ನೂ ಜಾಸ್ತಿ ಇರೋದು ನೋಡಿದ್ದೇವೆ. ಇನ್ನೂ ಬರಳು ಮುಚ್ಕೊಂಡು ಹೋಗುತ್ತೆ. ನೀವು ಅದು ತೂಕ ಬರುತ್ತೆ. ಇಷ್ಟು ಕರಿಮಣಿಗಳು ಹೋಗುವಷ್ಟಕ್ಕೆ ಕರಿಮಣಿ ತೂಕ ಜಾಸ್ತಿ ಆಗುತ್ತೆ. ನೀವು 1-2 ಸಾಲದಲ್ಲಿ ಕಾಣಲ್ಲ. ಕೊರಳು ತುಂಬಿದ ಮೇಲೆ ಯಾವಾಗಲೂ ಜಗ್ತದದು ಅಲ್ವಾ? ಅದು ಹೆಮ್ಮೆ. ಇಷ್ಟು ನೀವು ಎಷ್ಟು ಚೆನ್ನಾಗಿ ನೀವು ಕೊರಳು ತುಂಬಿದೆ ಅಂದರೆ ಅಷ್ಟು ಹಾಕಿದ್ದಾರೆ ಅಂತ. ಅವರೇನು ಅವರೇ ಕೊಂಡ್ಕೊಂಬಂದು ಹಾಕ್ಬೋದು ಅನ್ನೋದು
ಆ ಬುಡಕಟ್ಟಿನವ್ರಿಗೆ ಆ ಥರದ ತಳುಕು ಬಳುಕನೆ ಚಾಪ್ಟರ್ಸೇ ಇರಲ್ಲ, ಮಾತಿರಲ್ಲ, ಸುಳ್ಳಿರಲ್ಲ. ಅವ್ರು ನೀವು ಕತೆ ಹೇಳಿದ್ರೆ ಬಸವೇಶ ಅಂತ ಬಳಸೋ ಸೌಂಡು ಇಡೀ ಭಾರತ ಎತ್ತನ್ನು ಬಸವಣ್ಣ ಯಾವುದಕ್ಕೂ ಹರಿದಂಚು ಹೋಗಿದೆಯಲ್ಲ ಅದನ್ನೆಲ್ಲ ಬಿಡಿಸಿ ಬಸವೇಶ ಅಂತ ಟೋನಲ್ಲಿ ಬೇರೆ ದಿಕ್ಕಿನಲ್ಲಿ ನೋಡಬೇಕು. ಅಂತಹ ಭಾವಗಳು ಅವ್ರ ಹತ್ರ ಒಳಗೆ ನುಸಿದು ಅಲ್ಲಿ ನೋಡಿದಾಗ ಬದುಕು ಕಾಣುತ್ತೆ. ಏಕೆಂದರೆ ಬೇರೆದಕ್ಕೆ ನಾವು ನಮ್ಮ ಮೈಂಡಲ್ಲಿ ಅಪ್ಲೈ ಆಗ್ಬಿಡುತ್ತೆ ಬೇರೆದಕ್ಕೆ, ಅದರಿಂದ ಒಡೆದೋಗುತ್ತೆ. ಇವ್ರದ್ದೇ ಒಂದು ತನ ಇದೆಯಲ್ಲ ಅದು ಅಚ್ಚರಿಯ ತನ ಅನ್ನೋದು ನಮ್ಮ ಮಧ್ಯ. ಇನ್ನೂ ಏನಾದ್ರು ಭಾಳ ಮುಖ್ಯವಾದ ಹೇಳ್ಬೋದಾದಿದ್ರೆ, ಅಲ್ಲ ಎಣ್ಣೆ ಅಂತ ಹೇಳಿದ್ರಲ್ಲ, ಈಗಿನ ಭಾಷೆ ಎಣ್ಣೆ. ಹೌದು, ನಾವು ಅದನ್ನು ವಿಸ್ತರಿಸೋದು ಒಂದು ಸಮುದಾಯ, ಅವಾಗ ಏನಂತ ಹೇಳ್ತಾ ಒಂದು ಸಮುದಾಯದಲ್ಲಿ ತೀರ ನೋವಿನ ವಿಷಯಗಳನ್ನು ವಿಸ್ತರಿಸೋಕೆ ಇಷ್ಟಪಡಲಿಲ್ಲ ಅಷ್ಟೇ, ಬೇಡ ಅದು ಅಲ್ವಾ? ಆ ಕಾರಣಕ್ಕೆ ಥ್ಯಾಂಕ್ ಯು. ಅಲ್ಲ ಇನ್ನೊಂದು ಸೂರ ಸೊಪ್ಪು ಅನ್ನೋ ಏನೋ ಒಂದು ಸೋರೆಕಾಯಿ ಆಗ್ತದಲ್ಲ, ಸೋರೆಕಾಯಿಯ ಸೊಪ್ಪು, ಅದ್ರ ಪಲ್ಯ ನಾವಿನ್ನೂ ಸೋರೆಕಾಯಿನ ಸೊಪ್ಪಿನ ಪಲ್ಯ, ಕಾಯಿ ಹಾಲು, ಕೊಚ್ಚಗಕ್ಕೆ ಅನ್ನ. ಅಲ್ಲ, ನೀವು ಆ ಕಾಲದ ಫುಡ್ಗಳು ನಮ್ಮ ದೇವರಿಗೆ ಇಡ್ತೇವಲ್ಲ, ನೀವು ಆ ಆಹಾರ ಏನಿದೆ ಗೊತ್ತಾ? ಅಂತದ್ದು ತಂಬಿಟ್ಟು ಆ ಅಮ್ಮಂಗೆ ಇಷ್ಟವಾಗಿದ್ದು ಆ ಕಾಲದ್ದು ಅಂತ ಹೇಳ್ತೇನೆ ನಾನು. ಆ ಕಾಲದ ನೆನಪನ್ನ ಇವು ತರ್ತಾವೆ. ಅವು ರುಚಿ ಇಲ್ಲ, ಉಪ್ಪಿರಲ್ಲ. ಚಪ್ಪೆ ರೊಟ್ಟಿ, ಸಪ್ಪೆನೂ ಅನ್ನಲ್ಲ, ಚಪ್ಪೆ ರೊಟ್ಟಿ ಅಂತಾರೆ. ನೀವು ಆ ಚಪ್ಪೆ ರೊಟ್ಟಿ ಉಪ್ಪು ಹಾಕಿದ್ರೆ ಅದು ಬೇರೆ ಆಯ್ತು ಅಂತ. ಆಗ ಆ ಕಾಲವು ನಿರ್ಧರಿಸಿ ನಿಖರವಾಗಿ ಹೇಳದೇ ಇದ್ರು ಬಹಳ ಹಿಂದಿನದ ಅವ್ರಿಗಿಷ್ಟವಾದ ಆಹಾರದವನ್ನ ಮುಂದುವರಿಕೆಯನ್ನು ಛಾಯೆಯನ್ನು ಸುಳ್ಳಲ್ಲ ಅನಿಸುತ್ತೆ. ಈ ಯಾವುದೇ ಆಚರಣೆ ನಮ್ಮ ಎಡೆ ಇಡುವಾಗಲೂ ಸೇರ್ಕೊಳ್ಳುತ್ತೆ. ಹಾಗಾಗಿ ಎಲ್ಲ ಕಡೆಗೂ ಇಂಥದ್ದು ರೂಪ ಇರ್ತದೆ, ಅವರಲ್ಲಿಯೂ ಇಂತಹ ಅಪರೂಪ ಇದೆ. ಮತ್ತೇನಾದರೂ ಒಂದು ತುಂಗಭದ್ರಾ ಹಳ್ಳ ಅಂತ ಗೋವಿನ ಕಥೆ ಒಳಗೆ ಕವಿಲೆ ತುಂಗಭದ್ರಾ ಹಳ್ಳ ಬಂತು ಅಂತ ಹೇಳ್ತಾರಲ್ಲ, ಇವ್ರ ಪ್ರದೇಶ ನಾನು ಸ್ವಲ್ಪ ಹೇಳ್ಬೋದು. ಈ ಪ್ರದೇಶ ಸೀಮಿತವಾಗಿ ಕಾಳಿ ನದಿ ಅವೆಲ್ಲ ಬರುತ್ತೆ, ತುಂಗಭದ್ರೆ ಬರಲ್ಲ. ತುಂಗ ಬೇಕಾದ್ರೆ ಬರ್ಬೋದು, ಈ ಕಡೆ ಭದ್ರಾ ಬರ್ಬೋದು. ತುಂಗಭದ್ರೆ ಸೇರ್ಕೊಂಡು ಬರೋದು ಬಯಲು ಸೀಮೆ ಕಡೆ ಬಂದ್ಬಿಡ್ತದೆ, ಶಿವಮೊಗ್ಗದಿಂದ ಮುಂದಕ್ಕೆ ಇದಾದಾಗ. ಆದ್ರೂ ಇವರ ಪದ ಬಳಕೆ ಒಳಗೆ ಅವ್ರ ಪ್ರದೇಶದಲ್ಲಿ ಇಲ್ದಿರ್ತಕ್ಕಂಥ ತುಂಗಭದ್ರಾ ಹಳ್ಳ ಯಾಕೆ ಬಂತು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೇನೆಂದ್ರೆ, ಇಲ್ಲಿಗೆ ಹೋಗ್ಬೇಡ ಅದು ಅಪಾಯಕಾರಿ ಅಂತ ಮೊದಲನೇ ಸಿಗ್ನಲ್ಸು. ಅದು ಅಲ್ಲಿ ಪ್ರಾದೇಶಿಕ, ಈ ಪ್ರದೇಶದ್ದು ಅದು ಮಲೆನಾಡಿಂದೋ ಅಥವಾ ತೀರ್ಥಹಳ್ಳಿದೋ ಗೊತ್ತಿಲ್ಲ. ಈ ಕಥೆಗಳು ಕಾವ್ಯಗಳು ವರ್ಗಾವಣೆ ಕೆಲವು ಸಾರಿ ಎಲ್ಲಿದು ಅಂತ ಹೇಳೋಕ್ಕಿಲ್ಲ. ಆದ್ರೆ ನಾವು ನೋಡೋಕ್ಕಿರೋದು ಅವ್ರ ಪ್ರದೇಶ, ದಕ್ತಾ ಇರೋದು ಇವರಿಂದ. ಆದ್ರಿಂದ ಇವ್ರು ಎಲ್ಲಿಲ್ಲ ಅದನ್ನ ಇನ್ನಷ್ಟು ಒಳಗೆ ಬಿಡಿಸಿದ್ರೆ ಇಂಥದ್ದು ತೋರಿಸ್ತಾರೆ. ಅಲ್ಲ, ಅವರೇ ಮುಕ್ಕಾಲು ಭಾಗ ತೋರಿಸ್ತಾರೆ, ಇಂಥದ್ದೇ ಹಳ್ಳ, ಅಲ್ಲಿಗೆ ಹೋಗ್ಬೇಡ. ಆ ಪ್ರದೇಶದಲ್ಲಿ ಇದನ್ನ ಅಪ್ಲೈ ಮಾಡ್ಕೊಳ್ಳುತ್ತೆ ಕೆಲವು ಸಾರಿ, ಅಥವಾ ಅದನ್ನೇ ಇಲ್ಲಿಗೆ ಪ್ರೊಡ್ಯೂಸ್ ಮಾಡಿ ಅದೇ ಹೆಸರಿನ ಹಳ್ಳ ಒಂದು ಹಳ್ಳ ಇದ್ರೆ ಒಂದ್ ಹಳ್ಳ ಇದ್ರೆ ಆ ಹಳ್ಳಕ್ಕೆ ತುಂಗಭದ್ರನ ಕೂಡಿಸ್ಬಿಡ್ತೀರಾ. ಅವರೇ ಹೇಳ್ತಾರಲ್ಲ, ಇಷ್ಟು ಚೆನ್ನಾಗಿ ಇನ್ನೇನು ಹೇಳಿ, ಕೂಡಿಸ್ಬಿಡ್ತೇವೆ ಅಂತ ಚೆನ್ನಾಗಿ ಹೇಳಿದ್ರು. ಅಲ್ಲದೆ ನೀವು ಅದು ಅಪಾಯಕಾರಿ ಜಾಗ, ಅಲ್ಲಿಗೆ ನೀನು ಹೋಗ್ಬೇಡ ಅಂತ ಇದೆ ಅಂದ್ರೆ ಅದನ್ನ ನೀವು ಅದಕ್ಕೆ ತುಂಗಭದ್ರೆಗೆ ಹೋದಕ್ಕೂ ಸಂಬಂಧವೇ ಇಲ್ಲ. ಆ ಜಾಗ ಅಪಾಯಕಾರಿ ಅನ್ನೋದಕ್ಕೆ ತುಂಗಭದ್ರಾ. ಅದರಲ್ಲಿ ಏನಿಲ್ಲ, ನಮ್ಗಂಥದ್ದು ಬೇರೆ ಹೇಳ್ತಾರೆ. ಇನ್ನು ಹಳ್ಳ, ಈ ದಿಬ್ಬ ಅಲ್ಲಿ ಅಂತ ಹೇಳ್ತಾರೆ. ಅದು ಒಂದೇ ಕಡೆದು ಅನ್ನಲ್ಲ. ನೀವು ಈ ಕವಿಲೆ ಹಾಡು ನನಗೆ ತಿಳಿದಾಗೆ ಮಲೆನಾಡಿನ ಪೂರ್ವ ಉದ್ದಕ್ಕೂ ಇದೆ. ಕವಿಲೆ ಹಾಡು ಅಂತಲೇ ಇದೆ, ಒಂದೇ ವರ್ಡು ಭಾಳ ಮುಖ್ಯವಾದ. ಉತ್ತರ ಕರ್ನಾಟಕಕ್ಕೆ ಜಿಂಕೆ ಪದ ಅಂತ ಇದೆ, ಅದು ಬೇರೆ. ಇದೇ ವಸ್ತುನೇ, ನೋ ಕ್ವಶನ್. ಉತ್ತರ ಕರ್ನಾಟಕ ಎಲ್ಲ ಜಿಂಕೆ ಪದ ಅಂತಲೇ ಹೇಳ್ತದ್ದು. ಜಿಂಕೆನ ಈ ಸಿಚುವೇಶನ್ಗೆ ಇಟ್ಟು ನೋಡುತ್ತೆ. 3 ಪ್ರಾಣಿಗಳು ಹಸು ಬರುತ್ತೆ, ಮುಖ್ಯವಾಗಿ ಹುಲಿನೇ ಪ್ಲಸ್ ಜಿಂಕೆ ತಂದಿರುವಂತಹ ಕವಿ ವಿಸ್ತಾರವೋ ಅಥವಾ ಭಾವ ವಿಸ್ತಾರವೋ ಅನುಭವ ವಿಸ್ತಾರವೋ ಯಾವುದೂ ಆಗಿರೋ ಸಾಧ್ಯತೆ ಇಲ್ಲಷ್ಟು ಸ್ಪಷ್ಟವಾಗಿ ಕಾಣುವಂತಿರುತ್ತೆ. ಬಟ್ ಅವರು ಕಟ್ಟುವಾಗಿನ ಎಳೆಗಳು ತಹ ಅನುಭವ ಇದೆಯಲ್ಲ, ನಾವು ಆ ಪಾತ್ರದೊಳಗೆ ಅವರು ಅನುಭವಿಸೋ ಕ್ರಮಕ್ಕೆ ನಾವು ಎಷ್ಟು ಯೋಚಿಸಿದ್ರು ಮೀರಿದ ಕಾಡು, ಬುಡಕಟ್ಟು, ದಾಹ, ಮತ್ತು ನಮಗಿಂತ ಮೀರಿದ ಮನುಷ್ಯ ಪ್ರೀತಿ, ಜೀವಶೈಲಿಗಳನ್ನು ಹರಿದಾಡಿಸುತ್ತೆ. ಅಷ್ಟು ಅವತ್ತೇ ಅಷ್ಟೊಂದು ಚೆನ್ನಾಗಿರೋ ಹೆಸರಿಟ್ಟಾರಲ್ಲಕ್ಕ ನಿನ್ಗೆ. ಇವತ್ತಿನವ್ರು ಏನೇನು ಅಲ್ಲ ಅದ್ರ ಅಯ್ಯೋ ಕನ್ನಡದಲ್ಲಿ ಪದ್ಮಾವತಿ ಅಂದ್ರೆ ಬಹಳ ಜೈನರಿಂದ ಹಿಡ್ಕೊಂಡು ಬರ್ತದೆ, ದೊಡ್ಡ ದಾರಿ. ನಮ್ಮ ಜಾತಿಯಲ್ಲಿ ಆಲಕ್ಕಿ ಸಮಾಜದಲ್ಲಿ ಪದ್ಮಾವತಿ ಎಂಬ ಹೆಸರಿಲ್ಲ. ಸೋಮವಾರ ದಿನ ಹುಡ್ದೊಳಗೆ ಸೋಮಿ, ಶುಕ್ರವಾರ ದಿನ ಹುಡ್ದೊಳಗೆ ಶುಕ್ರಿ, ಮಂಗಳವಾರ ದಿನ ಹುಡ್ದೊಳಗೆ ಮಂಕಾಳಿ, ಇಂಥದ್ದೇ ಆಗಿತ್ತು. ನಂಗೇನಾಯ್ತು ಗೊತ್ತುಂಟು, ಶಾಲೆ ಮಕ್ಕಳು ಹೇಳಿದ್ರು ನಂಗೆ, ನಿಂಗೆ ಹಂಗೆ ಪದ್ಮಾವತಿ ಅಂತ ಹೆಸರಿಟ್ರು ಈ ಅಜ್ಜಿಗೆ ಅಂದ್ರು. ನೋಡು, ನನಗೆ ನಮ್ಮ ಅರ್ಜುನವರು ಯಾರೇನೋ ತಿರುಪತಿಗೆ ಹೋದ್ರು.
ತಿರುಪತಿಗೆ ಹೋಗ್ಕೊಂಡು ದೇವ್ರ ದರ್ಶನ ಮಾಡಿದ್ರು. ದೇವ್ರ ದರ್ಶನ ಮಾಡಿ ಲಕ್ಷ್ಮಿ ಪದ್ಮಾವತಿ ಅವರೆಲ್ಲ ನೋಡ್ತು ಬಂದ್ರು. ಆಳಿಯರ್ ಅವಾಗ ನೋಡ್ತು ಬಂದಾಗ ಅವ್ರಿಗೆ ಆತ್ಮದಲ್ಲಿ ಏನು ಅನ್ನಿಸ್ತು, ಪದ್ಮಾವತಿ ಪದ್ಮಾವತಿ ದೇವ್ರ ಅಂಬುದವ್ರಿಗೆ ಒಂಥರ ಇಷ್ಟ ಆಯ್ತು. ನಾನು ಹೆಣ್ಣು ಹುಟ್ಟಿದ್ರೆ ಪದ್ಮಾವತಿ ಅಂತ ಹಾಕ್ದ, ಗಂಡು ಹುಟ್ಟಿದ್ರೆ ಬಲಿಂದಾರಿ ಗೋವಿಂದಾರಿ ಅಂತ ಹಾಕ್ದ ಅಂತ ಬಂದ್ರು. ನಾನೇ ಹುಟ್ಟಿದೆ ಪದ್ಮಾವತಿ ಅಂದ್ರು. ಆ ಮಕ್ಕಳು ಹಿಂಗೆ ಹೇಳ್ದಾಗ ಏನು ತಂಡಾಗೆ ಗೊತ್ತಿರ. ಈಗ ನಿಮಗೇನೋ ಪದ್ಮಾವತಿ ಆಯ್ತು, ನಿಮ್ 2 ಹೆಣ್ಮಕ್ಳಿಗೆ ಏನು ಹೆಸರಿಟ್ಟಿದ್ದೀರಿ? ಒಬ್ಬಳಿಗೆ ಅನಿತಾ, ಒಬ್ಬಳಿಗೆ ಶೋಭಾ, ಮಗನಿಗೆ ಚಂದ್ರಕಾಂತ. ನೋಡಿದ್ರ ಲೇಟೆಸ್ಟ್ ಆಗೋಗ್ಬಿಟ್ಟು. ಆಮೇಲೆ ಇನ್ನೊಂದು ಪೂರಕವಾಗಿ ಇವ್ರು ಸಾಮಾನ್ಯವಾಗಿ ವೆಂಕಟರಮಣ ತಿರುಪತಿ ಒಕ್ಕಲು ಜಾಸ್ತಿ ಇದೆ. ಹೌದ್ರಿ, ಮನೆ ಮುಂದೆ ತುಳಸಿ ಕಟ್ಟೆ ಇದ್ದೇ ಇರ್ತದೆ. ನಾನು ಚಂದವಾಗಿ ಅನುಭವಿಸಿದ್ದು ಹುಲ್ ಮನೆ ಮುಂದೆ ಅಂಗಳ ನೋಡಿದ್ರೆ ತಳ ತಳ ಹೊಳೆಯುವಂಥ ಗಂಗಾಳ ಅಂತ ಬಹಳ ಹಿಂದೆ ಬೆಳೆಸಿದೆ. ಅಷ್ಟು ಚಂದದ ಅಂಗಳ ಅವರಲ್ಲಿ. ಅಂಗಳ ನೋಡಿಬಿಟ್ರೆ ಸಾಕು, ಅಲ್ಲೊಂದು ಇಲ್ಲೊಂದು ತೆಂಗು, ಆ ಕಡೆಗೆಲ್ಲೋ ಸಮುದ್ರ. ಸುಖ, ಪ್ರಾಕೃತಿಕ ಸುಖ ಅನ್ನೋದು ನೀವು ಅರಮನೆಯೋ ಕಟ್ಟಡವೋ ಅಲ್ಲ. ಅದ್ಭುತವಾಗಿ ಬದುಕು. ಅವರು ಇರೋ ರೂಪ, ಕೋಳಿ ಕೊಕ್ಕರೆ, ಆ ಸಾರಿಸಿರ್ತಾರಲ್ಲ, ಆ ಸಾರಿಸಿರೋದು ನೋಡೋಕ್ಕೆ ಒಂದು ಚಂದ. ಅಂತಹ ನಿಚ್ಚಳವಾದ ಬದುಕು. ಎಂಥ ಶ್ರಮಜೀವಿಗಳು ಅನ್ನೋದಕ್ಕೆ ಶ್ರಮ ಇದ್ದು ನಾನು ಏನು ಎದ್ದು ಬಿದ್ದು ಕೆಲಸ ಅಂತ ಬಿಟ್ಟೋಗಿದ್ರೆ ಈ ಸುಂದರತೆನೇ ಇರಲಿಲ್ಲ. ಅದಕ್ಕೆ ಹೇಳ್ತಿದ್ವಿ. ಅದಕ್ಕೆ ನೀವು ಕೋಟ್ಯಾಂತರ ರೂಪಾಯಿ ಬಂದು ನನಗೊಂದು ಇನ್ವಿಟೇಷನ್ ಮಾಡಪ್ಪ ಅಂದರೆ ತೆಗಿಯಪ್ಪ, ನಮಸ್ಕಾರಪ್ಪ, ಮುಂದಕ್ಕೆ ಹೋಗು ಅಂತೀವಿ. ನೀನೇನೋ ಅಕ್ಷರ ಬರದೇ ಇದ್ರು ನಿನ್ನ ಪ್ರತಿಭೆ ಇಲ್ಲಿ ಒಂದು ಕರೆಸಿದೆ ಅಂತ ಅವ್ರಿಗೂ ಆ ಅರಿವು ಗೊತ್ತಿದೆ. ಹಾಗಾಗಿ ಎಲ್ಲೋ ಇರೋರು ಕಾಲಮಾನದ ಅಂತ್ಯ, ಅಟ್ಲೀಸ್ಟ್ ಇಂತಹ ಕಾಲಘಟ್ಟದಲ್ಲಿ ಮೂಲೆಯಲ್ಲಿ ಮುಡುಕಲ್ಲಿ ನೆಲದೊಳಗೆ ನಿಧಾನ ಅಂತ ಪದ ಇದೆ. ನಿಧಾನ ಅಂದರೆ ಸಂಪತ್ತು. ನೆಲದೊಳಗಿನ ನಿಧಾನದಂಥವನ್ನ ನಿಮ್ಮೆದುರಿಗೆ ತಂದಿಡೋಕ್ಕೆ ಸಾಧ್ಯ ಮಾಡಿರೋ ನಾಗೇಗೌಡರ ದಾರಿ, ನಾರಾಯಣ ದಾರಿ ಮತ್ತು ನಮ್ಮ ತಿಮ್ಮೇಗೌಡರು ಹಾಕಿಕೊಟ್ಟ ದಾರಿ ನಿಮ್ಮ ಎದುರಿಗಿಂಥದನ್ನು ಮುಟ್ಟಿಸುವ, ತಲುಪಿಸುವ, ಹಂಚಿಕೊಳ್ಳುವ, ವಿಸ್ತರಿಸುವ ಕಾರ್ಯಕ್ಕೆ ಅಣಿಯಾಗಿದೆ. ವಿಡಿಯೋ ಆಗಿದೆ, ತುಂಬಾಗಿದೆ. ಎಲ್ಲ ಕಳ್ಕೊಂಡಿದ್ದು ನಂದೊಟ್ಟು ಪೂರ ಹಾಡು ಎಲ್ಲ. ಹಾಗಾಗಿ ಅವ್ರ ಜೊತೆ ತಮಿಳ್ನಾಡು, ಅಮೆರಿಕಾ ಗಟ್ಲಾಗೆಲ್ಲ ಹೋಗಿದ್ರು. ಅಮೆರಿಕಾ ಫಾರನ್ದಾಗ ಬರ್ತಿರು, ಅವರು ತುಂಬ್ಕೊಂಡು ಹೋಗಿರು. ಇವರನ್ನ ಹೆಚ್ಚು ಸಂಪರ್ಕದಲ್ಲಿ ನಮ್ಮ ಆಡಳಿತ ಮಂಡಳಿ ಸದಸ್ಯರಾಗಿರೋ ಶಾಂತಿ ನಾಯ್ಕ್ ಅಂತ ಜಾನಪದ ವಿದ್ವಾಂಸ, NR ನಾಯ್ಕ್ ಅಂತ ಅವರ ಯಜಮಾನರು, ಇಬ್ಬರೂ ದಂಪತಿಗಳು ಅಪಾರವಾಗಿ ಉತ್ತರ ಕನ್ನಡದ ಮೇಲೆ ಕೆಲಸ ಮಾಡಿದ್ದಾರೆ. ಅವರ ಮಗಳು ಕೂಡ ಆಭರಣಗಳ ಮೇಲೆ PhD ಮಾಡಿರೋ ಸವಿತಾ ಇದ್ದಾರೆ. ಅವರು ಬೇರೆ ಬೇರೆ ದೇಶಗಳಿಂದ ಬರುವಂಥವ್ರನ್ನೆಲ್ಲ ಇವ್ರನ್ನ ಸಂಪರ್ಕಕ್ಕೆ ತಂದು ಅವ್ರ ಜೊತೆಗೆ ಒಡನಾಡಿದ ರಿಯಾಕ್ಟ್ ಕೂಡ ನೀವು ಗಮನಿಸ್ತೀರಿ ಅಂತ ಕಾಣಿಸುತ್ತೆ. ಅವರು ನಿಚ್ಚಳವಾಗಿ, ಮುಕ್ತವಾಗಿ, ಸಾಮಾನ್ಯವಾಗಿ ನಮ್ಮ ಹಳ್ಳಿ ಸೋಬಾನೆ ಹಾಡೋರ್ನ ಕರ್ಕೊಂಬಂದು ನಿಮ್ಮ ಕೂರ್ಸ್ ಮಾತಾಡ್ಸ್ಬೇಕು ಅಂದರೆ ನನಗೆ ಜೀವ ಬಿಟ್ಟಿಡಿತದೆ. ಏಕೆಂದರೆ ಹಾಡು ತರ್ಬೇಕಾದ್ರೆ ಎಷ್ಟಾರು ಒಂದು ಮಾತು ತೆಗಿ ಅಂದರೆ ಕಷ್ಟ ಆಗಿರ್ತದೆ. ಅದಕ್ಕೆ ಈಗ ಆರಿಸುವಾಗ 10 ದಿಕ್ಕಿನಿಂದ ನೋಡ್ತೀವಿ, ಒಂದು ಕೇಳಿದರೆ 100 ಹೇಳ್ತೀವಿ ತಗೊಳ್ಳಿ ಅಂತ. ನನಗೆ ಮಾತಾಡ್ಲಿಕ್ಕೂ ನನಗೂ ಭಯ ಆಗ್ತಿತ್ತು. ನನಗೂ ಭಯ ಹಾಕೊಂಡೆ ಈ ಶಾಲೆ ಮಕ್ಕಳು ಮಾಸ್ಟರು ಎಲ್ಲ ಬಂದ್ಕೊಂಡು ಹಿಂಗೆ ಗುಂಪು ಕೂಡ್ಕೊಂಡು ಅವ್ರು ಮುಂದೆ ಆಡದ್ನಲ್ಲ, ಈಗ ನಂಗೆಲ್ಲ ಆಡೋಕು ಧೈರ್ಯ. ಇವರೆಲ್ಲರಿಗೂ ಇಡೀ ಬುಡಕಟ್ಟಿನಲ್ಲಿ ಇನ್ನೊಂದು ಹೆಣ್ಣು ಗಂಡೇ ಇಲ್ಲ ಅಂತ ಸುಕ್ರಿ ಬೊಮ್ಮಗೌಡ ಇವರೆಲ್ಲರ ಛಲ ಎದೆಗಾರಿಕೆ ಥರ ಕಾಣುತ್ತೆ. ಇನ್ನೊಂದು ಗಂಡು ಹೇಳಕ್ಕೆ ಸಿಕ್ಕಲ್ಲ. ಸುಕ್ರಿ ಬೊಮ್ಮಗೌಡ ನಾವು ನೋಡಿದ 50 ವರ್ಷಗಳು, ಆವಾಗಿನ 50 ವರ್ಷದಲ್ಲಿ ಅವಮ್ಮ ಭಾಷಣ ಮಾಡಿದರೆ ಪ್ರಬುದ್ಧ ಗ್ರಹಿಕೆಯ ಭಾಷಣಗಾರ್ತಿಯನ್ನ ಅಂತಹ ಒಂದು ಕಾಡಡಿಯೊಳಗಿಂಥದ್ದೊಂದು ಗ್ರಹಿಕೆ ಬಂದಿರೋದು ಅಚ್ಚರಿ. ಬುಡಕಟ್ಟಿನವರಲ್ಲಿ ಲೀಡರೇ ಕಾಣಕ್ಕೆ ಸಿಕ್ಕಲ್ಲ. ಸುಕ್ರಿ ಒಬ್ಬ ಗಂಡಸನ್ನೇ ಹುಡುಕುತ್ತಾ ಇದ್ದೇವೆ, ಹೇಳುವಷ್ಟಲ್ಲ. ಅಥವಾ ಹೊಸದಾಗಿ ಬಂದವರು ಕೂಡ ಒಂದು ಸಮತೂಕ ಕಾಯ್ಕೊಳ್ಳೋಕ್ಕಾಗದೇ ಇರುವಂಥ ನಮ್ಮ ಮಧ್ಯದೂ ಕಾಣ್ತಾ ಹೋದು. ತೂಕ ಕಾಳ್ದು ಅದರ ಗಾಂಭೀರ್ಯ ಕಟ್ಕೊಳ್ದೆ ಕೌಲೊಡೆದು ಹೋಗಿರುವಂಥ ಸಂದರ್ಭಗಳನ್ನು ನಾವು ನೋಡ್ತೀವಿ. ಗಾಂಭೀರ್ಯ ಕಟ್ಕೊಂಡ್ರೆ ಅವ್ರಿಗೂ ಇಂಥ ವ್ಯಕ್ತಿತ್ವ ಸಿಗಬಲ್ದು ಅನ್ನೋದಿದೆ. ಅದನ್ನು ನಾವು ಅದನ್ನು ಮುಟ್ಟಿಸೋಕ್ಕಾಗದೇ ಇರೋದು, ಮುಟ್ಟಿಸ್ಕೊಳ್ಳೋಕ್ಕೂ ಆಗದೇ ಇರೋ ಸಂದರ್ಭದಲ್ಲಿ ನಮ್ಮ ಮಧ್ಯೆ ಇದೆ. ರಾಮಾಯಣ ಮಹಾಭಾರತ ಒಂದೊಂದು ಸನ್ನಿವೇಶ. ರಾಮಾಯಣ ಮಹಾಭಾರತದಲ್ಲೇ ಸೀತೆ ರಾವಣನ ಮಗಳೇ. ಸೀತೆ ಹುಟ್ಟದ ರಾವಣನಿಗೆ. ರಾವಣ ಏನು ಮಾಡ್ದ? ರಾವಣ ರಾಕ್ಷಸ. ನಾ ಪೂರ ಹೇಳುದಲ್ಲ, ಸ್ವಲ್ಪ ಹೇಳ್ತೀನಿ. ರಾವಣ ರಾಕ್ಷಸ ಆದರೆ ಸೀತೆ ಹುಟ್ಟಿತು ಮಂಡೋದರಿಗೆ. ರಾವಣ ನಿಂತು ಮಂಡೋದರಿ.
ಶೀತ ಹುಟ್ಟುತ್ತಾನೆ. ಮಂಡೋದಾರಿಗೆ ಏನಂದ ಹಾಕೋದ, ನೋಡು ಮಂಡೋದಾರಿ ಶೀತ ಹುಟ್ಟಿತು, ಹುಟ್ಟಕ ಒಂದು 4 ದಿನ ಆಯಿತು. ನೋಡು ಮಂಡೋದಾರಿ, ಈ ಹೆಣ್ಣು ಕುಲಾಯಿ ಕೂಕಿಲ್ಲ, ನಾ ಬರುವವರೆಗೂ ಇದ್ರ ಕೊಚ್ಚಕ ನಂಗೆ ಆಸೆ ಮಾಡಿಕ್ಬೇಕು ಅಂದ ಹೇಳಕ ರಾವಣವಾದ. ಮಂಡೋದಾರಿ ಏನು ಮಾಡ್ತು, ಈಗ ರಾವಣ ಬರುತ್ತಾನೆ ಆಸೆ ಮಾಡಿಕ್ಬೇಕು. ಒಂದು ಪೆಟ್ಟಿಗೆಯಲ್ಲಿ ತುಂಬಿತು, ಪೆಟ್ಟಿಗೆಯಲ್ಲಿ ತುಂಬಿ ಅದು ಎಲ್ಲ ತಗೊಂಡು ಹೋಯ್ತು, ದನಕರಾಜನ ಒಳ ಬದಿಗೆ ತಗೊಂಡು ಹೋಗಿತ್ತು. ಅವನು ಕೆಲಸ ಮಾಡ್ತು ಬರುವಲ್ಲೇ, ದನಕರಾಜನ ಒಳ ಬದಿಗೆ ಕೆಲಸ ಮಾಡ್ತು ಬರುವಲ್ಲ. ದನಕರಾಜಿಗೆ ಮಕ್ಕಳಿಲ್ಲ, ಇದು ಶಾಕಂಬೂರು ಅಂದ್ಕೊಂಡು ತನ್ನ ಮಗಳು ಯಾಕೆ ಹಾಳು ಮಾಡಬೇಕು ಅಂದ್ಕೊಂಡು ಅವನ ಒಳ ಬದಿಗೆ ತಗೊಂಡು ಹೋಗುತ್ತಾನೆ. ಉಗ್ದಕ ಬಂತು, ಮನುಷ್ಯರು ಕಾಣದೆ. ಆಮೇಲೆ ದನಕಾಯಿ ಮಕ್ಕಳಕ ಬಂತು, ಮಕ್ಕಳ ಅಲ್ಲಿ ಉಗ್ದಾಕ ಬಂತು. ಉಗ್ದಾಕ ಬರುತ್ತಾನ ರಾವಣ ಬರುತ್ತಾನೆ, ಇಲ್ಲಿ ಆಸೆ ಮಾಡಿರ್ಬೇಕು ಮಾಂಸದ್ದು. ಮಕ್ಕಳ ಒಂದು ಮೊಲ ಹಿಡ್ಕೊಡಿ, ನಿಮಗೆ ಎಷ್ಟು ದುಡ್ಡಾರು ಕೊಡ್ತಿ ಅಂತು. ಆ ಮಕ್ಕಳು ಏನು ಮಾಡಿದ್ರು, ಒಡವೆಲೆ ತೌರಾಡಿಸಿ ಒಂದು ಮೊಲ ಹಿಡ್ಕೊಟ್ರು. ಒಂದು ಮೊಲ ಹಿಡ್ಕೊಟ್ಟು ತಾನು ಮಂಡೋದವ್ರಿಗೆ ಏನು ಮಾಡ್ತು, ಅವ್ರಿಗೆ ದುಡ್ಡು ಕೊಟ್ಕೊಂಡು ಬ್ಯಾಗ್ ಮನೆಗೆ ತನಕ ಕುಚ್ಚಕಾಗ ಮಾಂಸದ ಆಸೆ ಮಾಡ್ತು. ಮಾಂಸದ ಆಸೆ ಮಾಡುತ್ತಾನೆ. ಆಸೆ ಗೀಸೆ ಎಲ್ಲ ತಯಾರಾದಾಗ ರಾವಣ ಬಂದ. ಮಂಡೋದರಿ ಏನು ಮಾಡಿದೆ, ಕೊಚ್ಚಿದೆ ಏನು ಕೇಳ್ದ. ಹೌದ್ರಿ, ಕುಚ್ಚು ಕಡ್ಗೆ ಆಸೆ ಮಾಡಿಕ್ಕಿ ಬಡಿಸ್ತಿ ಅಂತು. ಬಡಿಸ್ತಿ ಅಂದಾಗ ಇವನು ತಾನಾಗಿನ ಮಾಡ್ಕೊಂಡು ಊಟಕ್ಕೆ ಬಂದಾಗ ಎಲೆ ಮೇಲೆ ಬಡಿಸಿದಾಗ ಇವನು ಮಂಡೋದಾರಿ ಬರೀ ತಿಂತಿದ್ದು ಪ್ರಾಣಿದು ಮಾಂಸ. ಇವನಿಗೆ ಬೇಗಲ್ ಕಣ್ಣೀರು ಬರ್ತಿದ್ದು ತಿನ್ಬೇಕಾದ್ರೆ. ಮಗಳದಲ್ಲ, ಎಷ್ಟೋ ಅವ್ನಿಗೆ ಹೇಳಿದ್ರೆ ಏನಾಯ್ತು, ನನ್ನ ಮಗಳು ಮಾಂಸನ ತಿಂಬುದಲ್ಲ ಅಂದ್ಕೊಂಡು ಅವನಿಗೆ ದುಃಖ ಕಣ್ಣೀರು ಐತ. ಏನು ಖಾರ ಐತ್ರಿ, ಏನು ಕೇಳ್ತಿದ್ದು ಮಂಡೋದಾರಿ ರಾವಣ್ಣಿಗೆ. ಇಲ್ವೇ ಸರಿಯಾಗಿದ್ದು, ಮತ್ತೆ ಯಾಕೆ ಕಣ್ಣೀರು ಬಿಡ್ತೀರಿ, ಯಾಕೆಲ್ಲ ತಿನ್ನೋಕೆ ಮನಸ್ಸಿಲ್ಲ, ಇದು ಬರೋಬ್ಬರಿ ಹೊಡಿತಿದ್ದು ಮೊಲಂದು. ಆಮೇಲೆ ಆಯಿತು, ಆ ಹಾಸ್ಯ ಕಾರ್ಯಕ್ರಮ ಮುಗೀತು. ದನಕರಾಜ ಬೆಳಿಗ್ಗೆ ಕೆಲಸ ಮಾಡ್ತಾ ಬಂದಾಗ ಪೆಟ್ಟಿಗೆ ಸಿಕ್ಕಿತು. ಅಗಿತ್ತು ಬರ್ಬೇಕಿದ್ರಿ ಅಗುವ ಚಿಕ್ಕವಲೇ ಉಗ್ದಿಕ್ಕಿದದು ತನ್ನ ಮಗಳಿಗೆ ಸತ್ತು ಹೋಗೋದಲ್ಲಿ. ಕಡೆಕ ಸಿಕ್ಕಿದಾಗ ನೋಡಿದ್ರೆ ಮನೆಗೆ ತಗೊಂಡಾದ್ರು, ನೋಡಿದ್ರೆ ಹೆಣ್ಣು ಮಗು ಆಗುತ್ತಾನೆ. ತಗೊಂಡೋಗಿ ಮುಸಳ ತೆಗೆದು ನೋಡಿದ್ರೆ, ಅಯ್ಯೋ ದನಕರಾಜಿಗೆ ಸಂತೋಷ ಆಯ್ತು, ಆ ಮಗು ಸಿಕ್ಕುತ್ತಾನೆ, ನಂಗೂ ಮಕ್ಕಳಿಲ್ಲ ಅಲ್ಲಿ ಅನ್ನುತ್ತಾನೆ. ಕಡೆಗೆ ಹಂಗೆ ಮಾಡ್ಕೊಂಡು ಚಾಕೊಂಡು ಸೆಲಿಕೊಂಡು ಹುಟ್ಟಿಗೆ ಹೆಸರೆಲ್ಲ ಇಕ್ಕಿ ಸೀತಂಬು ಹೆಸರಿಕ್ಕಿ ಹಿಂಗೆಲ್ಲ ಮಾಡ್ಕೊಂಡು ಉದ್ದ ದೊಡ್ಡ ನೆರೀತದು. ಈಗ ಅದ್ರದ್ದು ಒಂದು ಸೊಲ್ಲ ಹಾಡನ್ನು ಕೇಳಬೇಕು ಅಂತ ಹಿಂಗೆ ಹೇಳ್ತೀವಿ, ಹಾಡು ಹೇಳ್ತೀವಿ, ದನಿಯೆಲ್ಲ ಹೆಂಗೆ ಹೋಗೋದು. ಒಂದು ದನಿ, ಒಂದು ಸಲ ಆ ದನಿ ಹೆಂಗಿರ್ತತೆ ಅಂತ ಕೇಳಕ್ಕೆ ಆದ್ರೆ ಹೇಳಿ, ಹಿಂಗೆ ಏನಿಲ್ಲ. ಮಾತಿನಲ್ಲಿ ಹೇಳೋಕಾಗ, ಮಾತಿನಲ್ಲಿ ಅವ್ರಿಗೆ ಅವ್ರ ಕತೆ ಗೊತ್ತದೆ. ಹಾಡಿನಾಗ ಒಂದು ದನಿ ಬರಲಿ, ಹಾಡಿನಾಗ ಹೆಂಗಿದೆ ಅಂತ ನೋಡೋದಕ್ಕೆ. ದನಕರಾಜ ಪೆಟ್ಟಿಗೆನೆ ತಂದು ಹೆಂಡ್ರಿಗೆ ತೋರಿಸ್ಬಿಟ್ನಾ, ಇಲ್ಲ ಅವ್ನು ಯಾವ ರೀತಿ ತಂದು ಇದು ಮಾಡ್ದಾನ ಅಂತ ಒಂದು ಧ್ವನಿ ಹೇಳಿ ಹೆಂಡ್ರಿಗೆ ತೋರಿಸಿದ್ದು ಒಂದು ಧ್ವನಿ ಹೇಳಿ ಅದನ್ನ ಯಾವ ರೀತಿ ಇದು ಮಾಡ್ದ ಅನ್ನೋದು. ಲಗನ ಮಾಡೋತೆ ಲೈದಾನೋ ದನಕೋಲು ರಾಜ ತನ್ನದೇ ಭೂಮಿಯಲ್ಲೇ ಚಿಕ್ಕವಾದೋ, ತನ್ನದೇ ಭೂಮಿಯಲ್ಲೇ ಚಿಕ್ಕವಾದೋ ಲಾವಲೆ ಪೆಟ್ಟಿಗೆ ಮನೆಗೆ ನಾದಾರೇಲಿನ್ನೇ ತರೋವಾನೋ. ಸೀತೆಂಬು ಹೆಸರಿಟ್ರು, ಎಲ್ಲ ಮಾಡಿದ್ರು ಸಂಪ್ರದಾಯ ಎಲ್ಲ. ಕಡೆಗೆ ದೊಡ್ಡ 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 ಅಂತ ಬಂತು. ಈಗ ಕೊನೆವರೆಗೂ ರಾವಣನ್ ಗೊತ್ತಾಯ್ತಾ ಮಗಳು ಅಂತ? ರಾವಣನಿಗೆ ಮಗಳು ಅಂತ ಗೊತ್ತಾಯ್ತಾ? ಇಲ್ಲ, ಗೊತ್ತಾಗ್ಲಿಲ್ಲ. ಮಂಡೋದರಿಗೆ ಗೊತ್ತಾಯ್ತಾ? ಮಂಡೋದರಿಗೆ ಗೊತ್ತಾಯಿತು, ರಾವಣನಿಗೆ ಗೊತ್ತಿಲ್ಲ. ಕಡೆಗ ಹಂಗೆ ಮಾಡ್ಕೊಂಡು ದನಕರಾಜ ಜಪಕ್ಕೆ ಹೋಗೋದು, ಜಪದ ಕೆರೆ ಕುಳ್ಳೋದು. ಜಪದ ಕೆರೆ ಕೂತ ಕಾಕೆ ಕೆಲಿತಿದ್ದು, ದಿವಸಲು ಕಾಕೆ ಕೆಲ್ದಾಗ ನೋಡಿ 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 ದನಕರಾಜಿಗೆ ಬೇಜಾರು ಬಂದು ಹಿಂಗೆ ಕೂತಾಗ ಅಲ್ಲಿ ಕೆಲಿತು ಕೂತಿದ್ದ ಅವ್ನ ಮುಂದೆ. ಸಿಟ್ಟ ಬಂದು
ಸೀತೆ ದೊಡ್ಡಾಗ ಒಂದಿಷ್ಟಗಾಯ್ತು, ಮದುವೆ ವಯಸ್ಸಿಗೆ ಬಂತು. ಮದುವೆ ವಯಸ್ಸಿಗೆ ಬಂದಾಗ ಇವನಿಗೇನು ಅನ್ನಿಸ್ತು, ಈ ಕಾಕೆ ಯಾರು ಒಂದು ಹೊಡೆದುಕೊಂಡಿದ್ರು, ದೇವ್ರೆ ಅರ್ಧ ರಾಜ್ಯನೇ ಬಿಟ್ಟು ಕೊಡ್ತಿತ್ತು, ನಂಗೇನು ಕರ್ಕಾರನೇ ಬೇಡಾಗಿತ್ತು ಅಂದ್ಕೊಂಡು ದನಕ್ಕೆ ರಾಜ ಹುಟ್ಟಿತು. ನನ್ನ ಅರ್ಧ ರಾಜ್ಯ ಭೂಮಿ ನನ್ನ ಚಿಕ್ಕದೊಳು ಸೀತೆ ಕೊಡ್ತಿತ್ತು ಅಂದ್ಕೊಂಡು ಡಂಗ್ರ ಹೊಡೆದಾಡಿದ್ದೆ ಎಷ್ಟು. ನೋಡಿದ್ರೆ ಈಗ ಜನಪದರು ನೋಡೋ ದಿಕ್ಕು ಪುರಾಣ ಮಾಡೋ ದಿಕ್ಕಿಗಿಂತ ಭಾಳ ಬೇರೆಯಾದ್ದು ಅಂತ. ಅವನು ತನ್ನ ಸ್ಥಿತಿಗೂ ಸೇರಿರ್ತಾನೆ, ರಾಜನೂ ಆಗಿರ್ತಾನೆ. ಆಮೇಲೆ ಕೆಲೆಲ ಅಂತ ಪದ ಕೇಳಿದ್ವಿ, ಕೆಲೆಲ ಅನ್ನೋ ಪದ ಸೌಂಡೇ ಭಾಳ ಬೇರೆ. ಅದಕ್ಕೆ ಅದೇನೋ ಅಣಕ ಮಾಡ್ತು ಅಂತ ನಾನು ಅವ್ರ ಹತ್ರ ತಡಿ, ಅಥವಾ ಕೆಲೆಲ ಅಂದ್ರೆ ಬೇರೆ ಮೀನಿಂಗು ಇದೆ. ಎರಡು ಕೂಡೋದಕ್ಕೆ ಏನಾರು ಇರ್ತಾ ಯಾವುದಕ್ಕೆ ಅವ್ನು ಕೆಲೆಲ ಅಂದದ್ದು ಏನು, ಯಾಕಂದ್ರೆ ತಾನು ಜಪ್ಪಕ್ಕೆ ಕೂತಾಗೋದು ನಂಗೆ ಔಷಕನ ಆಡ್ತಿದ್ದಲ್ಲ, ಆ ಕಾಕ ಯಾಕೆ ಇಕ್ಕಬೇಕು? ಯಾರು ಕೊಂದಿದ್ರೆ ಅರ್ಧ ರಾಜ್ಯ ಬಿಟ್ಟು ಕೊಡ್ತೀನಿ, ನನ್ನ ಕಿರಿಕಿರಿ ಮಾಡ್ತು ಅನ್ನೋದನ್ನ ಅವರು ದಿನನಿತ್ಯದ ಸಣ್ಣ ಪುಟ್ಟ ಮನಸ್ಸಿನ ಮೇಲೆ ಯಾಕೆ ಪರಿಣಾಮ ಆಗ್ತವೆ ಅನ್ನೋದು ಕಟ್ಟುವಂಥ ಬಹಳ ದೊಡ್ಡ ಕವಿ ಭಾಳ ಬೇರೆಯಾಗಿ ಬೌದ್ಧಿಕವಾಗಿ ಕಟ್ತಾರೆ. ಇವರು ಸಹಜವಾಗಿ ಕಟ್ಟೋ ರೂಪಗಳು ಇಂಥ ತುಂಬಿ ಇದ್ದಾವೆ. ಐರಾವಣಗಳಿದೆ. ಇಂತಹ ಪುರಾಣಗಳಲ್ಲಿ ಬೇರೆಯಾಗಿ ಈ ಜನ ನೋಡಿರೋ ಪುರಾಣಗಳು ಭಾಳ ನಿಮಗೆ ಪೂರಕವಾಗಿ ಉತ್ತರ ಕನ್ನಡ, ಕರ್ನಾಟಕದಲ್ಲಿ ಜೋಗಿ ಹಾಡು ಮಹಾಭಾರತದ ಮೇಲೆ ಬಂದಿದೆ. ಉತ್ತರ ಕನ್ನಡದಲ್ಲಿ ಮಾತ್ರ ಗೊಂಡ ರಾಮಾಯಣ ಇದೆ. ಗಾಮೊಕ್ಕಲು ಅಂತ ಗೊಂಡ ರಾಮಾಯಣ, ಗೊಂಡರು ಬುಡಕಟ್ಟಿನವರು. ಗಾಮೊಕ್ಕಲು ಅಂತ ಒಂದು ಬುಡಕಟ್ಟಿದೆ, ಗಾಮೊಕ್ಕಲು ರಾಮಾಯಣ ಇದೆ. ಹೀಗೆ ಇವರು ರಾಮಾಯಣಗಳಿದೆ. ಉತ್ತರ ಕನ್ನಡ ಮಾತ್ರ ಇರೋದು. ನನ್ನ ದೃಷ್ಟಿಯಲ್ಲಿ ಕುತೂಹಲ ಮತ್ತು ದೊಡ್ಡ ವಿಷಯ. ಬೇರೆ ಕಡೆಗೆ ರಾಮಾಯಣದ ತುಣುಕುಗಳು ಸಿಗ್ತವೆ, ಇಡೀ ಕಾವ್ಯದ ಭಾಗಗಳೇ ಹರಿದಾಡುವಂಥ ರೂಪಗಳು ಬಹಳ ಅಪರೂಪ. ಬುಡಕಟ್ಟುಗಳಲ್ಲಿ ಮಾತ್ರ ಆ ಬುಡಕಟ್ಟುಗಳು ಉತ್ತರ ಕನ್ನಡದಲ್ಲಿ ದಟ್ಟವಾಗಿದ್ದಾವೆ ಅನ್ನೋದು ಮುಖ್ಯ. ಎಕ್ಸೆಪ್ಟ್ ಕಿನ್ನರಿ ಜೋಗಿಗಳ ಮಹಾಭಾರತದ ಕಾವ್ಯದ ಜೊತೆಗೆ ಅನ್ನೋದು ನಮ್ಮ ಮುಂದೆ ಬಹಳ ಮುಖ್ಯ. ಅದೇನಾದರೂ ಪ್ರಶ್ನೆ ಇದ್ರೆ, ಯಾಕೆಂದ್ರೆ ನಾವು ಸ್ವಯಂವರ ಅಂತೀವಿ, ಶಿವಧನಸ್ಸು ಅಂತೀವಿ ನೋಡ್ರಿ, ಇವ್ರದೇ ಅರ್ಧ ರಾಷ್ಟ್ರದಲ್ಲಿ ಯಾವ ತರ ಹೌದಲ್ಲ, ಅದನ್ನೇ ಇದು ಮಿತಿ, ಇದು ಅತಿ ಏನೂ ಅನ್ಬೇಕಾಗಿಲ್ಲ. ನೋಡೋ ದಿಕ್ಕು ಹೀಗೂ ಸಾಧ್ಯ ಅಂತಲ್ಲ. ಈಗ ನಿಟ್ಟು ನೋಡಿಲ್ಲಲ್ಲ, ಇವ್ರ ದಿಕ್ಕಿನಲ್ಲಿ ನೋಡಿದ್ದೀವಿ ಅನ್ನೋದನ್ನು ಯೋಚನೆ ಕೂಡ ಮಾಡಿಲ್ಲ. ನಾವಿನ್ನೂ ನಮ್ಮ ಟೆಕ್ಸ್ಟ್ ಆಗಿ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ನಮ್ಮ ಟೆಕ್ಸ್ಟ್ ಈಗ ಛಾಯೆ ಥರ ನೋಡ್ತಾ ಇದ್ದೀವಿ, ಇದೇನೋ ಸಂದರ್ಭದಿಂದ. ಇಲ್ಲೇ ಹೋದ್ರೆ ಆ ಟೆಕ್ಸ್ಟ್ ಇದ್ದಾವೆ ಅನ್ನೋದನ್ನು ಜಗತ್ತಿಗೆ ಬಿಚ್ಚೇ ಇಲ್ಲ. ಇವು ಓರಲ್ಲಾಗಿ ಇದ್ದಾವೆ. ಓರಲ್ಲಾಗಿರೋದು ಅಷ್ಟು ಸುಲಭ ಅಲ್ಲ. ಪ್ರಪಂಚದಲ್ಲಿ ಬಹಳ ಕಡಿಮೆ ದೇಶಗಳು ಓರಲ್ ಮತ್ತು ಮೌಖಿಕ ಮತ್ತು ಅಕ್ಷರ ಜಗತ್ತು ಎರಡೂ ಸಮವಾಗಿ ಸಂಚರಿಸುವ ಭಾರತೀಯ ಜಗತ್ತು. ಆದರೆ ಮೌಖಿಕ ಜಗತ್ತಿನಲ್ಲಿರೋ ವರ್ಲ್ಡನ್ನ ನಾವೇ ದಕ್ಕಿಸ್ಕೊಳ್ಳೋ ದಾರಿ ಇನ್ನೂ ನಿಜವಾಗಿ ಥರ ಹೈಸ್ಕೂಲ್ ಮಕ್ಕಳಿಗೆ ಅಜ್ಜಿ ಕಥೆ ಅಂತ ಕುತೂಹಲ ಕಿವಿ ತೆರೆಸಿದ್ರೆ ಆವಾಗ ಒಂದು ಹಂತ ಅದು ಏನಾದ್ರು ಚಿಂತನೆ ಮಾಡಲಿ, ಏನಾದ್ರು ದಕ್ಕಿಸ್ಕೊಳ್ಳಿ. ಆಮೇಲೆ ಅಂದ್ರೆ ಒಂದು ಮಾತು ಹೇಳ್ತೀನಿ, ಅವ್ರ ಹತ್ರ ಎಲ್ಲಿ ಕಟ್ ಮಾಡಿದ್ರು ಹೇಳಬಲ್ರು. ಆದ್ರೆ ಜಪ ಮಾಡ್ಬೇಕಾದ್ರೆ ಕಾಯ್ದುಗಳು ಹೌದು ಕಡೆಗೆ ಹಂಗೆ ಜಪ ಮಾಡ್ಬೇಕಿದ್ರೆ ದನಕರಾಜ ಏನು ಮಾಡ್ದ, ಅರ್ಧ ರಾಜ್ಯ ಸಿಕ್ಕದುಳ್ಳು ಸೀತೆ ಕೊಡ್ತೀನಿ ಅಂತ ಹೇಳ್ದ. ಸಿಕ್ಕದುಳ್ಳು ಸೀತೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳ್ತಾನೆ. ಊರಿಗೆದ್ದಂಗ್ರ ಪತ್ರ ಕಾಕೆ ಬಂದು ಹೊಡಿಬೇಕು. ಕಡೆಗೆ ಇವನು ದಶರಥಗೆ ರಾಮ ಲಕ್ಷ್ಮಣ ಹುಟ್ಟಿದ್ರು ಕೈ ಕಸಿ ತನ್ನ ಭರತಕ್ಕೆ ಬೇಕಂದ್ರೆ ಅವ್ರ ಗಡುವಿಗೆ ಮುಟ್ಟಿಸ್ತಿದ್ರು ವನವಾಸಕ್ಕೆ. ಅವ್ರು ವನವಾಸ ಮಾಡ್ತಿವ್ರಲ್ಲೇ. ಕಡೆಗೆ ರಾವಣ ಏನು ಮಾಡ್ದ, ಈ ಸುದ್ದಿ ಕೇಳ್ಕೊಂಡು ತಾನು ಮುಂದಾದ ಒಡು ಸೀತೆ ಸಿಕ್ತಿದ್ದು, ಅರ್ಧ ರಾಜ್ಯ ಸಿಕ್ತಿದ್ದು ಅಂದ್ಕೊಂಡು ಹಂಗೆ ಮಾಡ್ಕೊಂಡು ಹೋಗುತ್ತಾನೆ. ಇಡೀ ಊರು ಜನನೇ ಬಂದರು, ಹಿಂಗಿಕ್ಕಿದ್ರು ಎಲ್ಲ. ಹಿಂಗಿಕ್ಕುತ್ತಾನೆ ಒಡಕುನಿ ರಾಮ ಲಕ್ಷ್ಮಣಗೂ ಗೊತ್ತಾಯ್ತು. ರಾಮ ಲಕ್ಷ್ಮಣರಿಗೆ ಗೊತ್ತಾ ಕಡೆಗೆ ರಾಮ ಏನಂದ, ನೋಡು ಲಕ್ಷ್ಮಣ ಮತ್ತು ದಶರಥ ಇಂಥ ದಿಕ್ಕಿಯ ಸೇಡು ನಾ ಹೋಗುವನೆ. ಅಯ್ಯೋ ಅಣ್ಣ, ನಾ ಮಾತ್ರ ಕಾಕೆಲ್ಲ ಒಡಕ್ಕೆ ಹಾಕೋದು, ಗುಲ್ಗನ ಬಾಲಿ ಹಬ್ಬ ಬೇಕು. ಗಂಟ್ಲಾಲ್ ಕಾಮಂಡಲ ಕಾಕೆ ಒಡೋದಾರ ಹಣ್ಣಂಪು ತಿನ್ನೋಕಿಲ್ಲ, ಬಾಯಲ್ಲಿ ಗುಲ್ಗನ ಬಾಲಿ ಹಬ್ಬ ಬೀಳ್ಬೇಕು. ಅಂಥವ್ರು ಮಾತ್ರ ಕಾಕೆ ಒಡದ್ಬೋದು, ಅರ್ಧ ರಾಜ್ಯ ಪಡಿಬೋದು, ಸೀತೆ ಪಡಿಬೋದು ಅಂದಲ್ಲ ಲಕ್ಷ್ಮಣ. ನಿನ್ನ ಗಂಟ್ಲು ನೋಡ್ಬೋನಿ ಅಂದ. ರಾಮ ತೆಗ್ದ,
ಲಕ್ಷ್ಮಣ ವನವಾಸಕ್ಕೆ ಹೋದ್ರು ರಾಮನಿಗೆ ಹಣ್ಣು ಹಂಪು ಹಾರ ನೀರು ತಂದು ಕೊಡೋದು ಅಲ್ಲಿ ಕೂತವನಿಗೆ. ಲಕ್ಷ್ಮಣ ಏನು ಕಿಟ್ಟುದಿಲ್ಲ. ಲಕ್ಷ್ಮಣನ ಬಾಯಲ್ಲಿ ಪೂರ ಗುಲ್ಗನ್ ಬಲ್ಲೆ. ರಾಮನ ಕಗ್ ಬಂದ್ಕೊಂಡೆ ಬೇಡ ನಾವು ಹೋಗುದೆ ಅಂದ್ಕೊಂಡು ಹಠ ಹಿಡೀತು ಅಣ್ಣಗೆ ತಮಗೆ. ಹಠ ಹಿಡಿದಾಗ ರಾಮನ ಬಾಯಿ ಲಕ್ಷ್ಮಣ ನೋಡ್ದ, ಏನೂ ಇಲ್ಲ ಅಣ್ಣಂಪು ತಿಂದನು. ರಾಮ ಏನಂದ, ಲಕ್ಷ್ಮಣ ನಿನ್ನ ಗಂಟ್ಲು ತಾಗಿ ಅಂದ. ಲಕ್ಷ್ಮಣ ತೆಗೆದ್ರೆ ಪೂರಾ ಬಾಲ್ಯ ಬಿದ್ದಿದ್ದು. ಏನಿತ್ತು ಬಾಲ್ಯ ಏನು ತಿನ್ನದೆ ಏನು ಕಟ್ಟು ಬಿದ್ದಿದ್ದು. ಕಡೆ ಕಟ್ಟು ಬೀಳುತ್ತಾನೆ, ಬಾ ನೋಡುವ ನಿನ್ಕಂಡ ಲಕ್ಷ್ಮಣ ಹೇಳ್ದ. ಬಂದರು ಎಲ್ಲ ಜನಸಂಖ್ಯೆ ಆ ಕಾಕೆ ಕೊಡೋದು ಒಂದೇ. ರಾವಣಂತೂ ಮುಂಚೆ ಹಂಗೆ ಮಾಡಿ ರಾಮ ಲಕ್ಷ್ಮಣ ಬಂದರು. ರಾಮ ಹೊಡೆದ. ರಾಮನ ಬಿಲ್ ಎಲ್ಲೂ ತಾಗದೋಯ್ತು. ರಾಮನ ಬಿಲ್ ತಾಗದೋಯ್ತು ಕಾಗೆಗೆ. ಲಕ್ಷ್ಮಣ ಒಂದೇ ತುಟ್ಟಿಗೆ ಕಾಗೆ ಹೊಲಿಸ್ಬಿಟ್ಟ. ನಿಮಗೆ ಭಾಳ ಮುಖ್ಯವಾದ ಘಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಬಹಳ ವಿಶೇಷವಾದ ಘಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಜನಪದ ಬಹಳ ರಾಮಾಯಣಗಳಲ್ಲಿ ಅದರ ಹೀರೋ ಲಕ್ಷ್ಮಣ. ಆ ಬಹಳ ಸಂದರ್ಭದಲ್ಲಿ ಗೆದ್ಕೊಂಬರೋದು ಲಕ್ಷ್ಮಣ. ಅಂಥದ ಒಂದು ಚೆಹರೆನ ಇವರು ಕೂಡ ಹೇಳಿದ್ದಾರೆ. ಅಕ್ಕಿ ರಾಮನಿಗೆ ಹುಸಿ ಇಲ್ಲ ಅಂತ ಮಾತು ಇಲ್ಲಿ ಹೇಳ್ತೀವಿ, ಆದರೆ ಇವನು ರಾಮ ಹೊಡಿಲಿಲ್ಲ ಲಕ್ಷ್ಮಣ ಹೊಡೆದ ಅಂತ ಇವರು ಈಗ ನಿಮ್ಮ ಎದುರಿಗೆ ಹೇಳ್ತಾರೆ. ಹಾಗಾಗಿ ಇವುಗಳನ್ನು ಅದಕ್ಕೆ ಹತ್ತಿರ, ಇದಕ್ಕೆ ದೂರ, ಇದು ಸರಿ ತಪ್ಪು ಅನ್ನೋದು ಮರೆತು ಬಿಟ್ಟು ಕಥೆಗಳನ್ನು ಗಮನಿಸಬೇಕು ಅಂತೀವಿ. ಏಕೆಂದರೆ ನೀವೇ ಆದ ಭಾವದಲ್ಲಿ ಇರ್ತೀರಿ. ನಾವು ಜನಪದ ಲಕ್ಷ್ಮಣ ಗೆದ್ದುಬಿಟ್ಟು ಕೊನೆಗೆ ಅಂತ, ಅರ್ಜುನ ಗೆದ್ದುಬಿಟ್ಟು ಯಾಕೆ ಪಾಂಡವರಲ್ಲಿ ಬರುತ್ತೋ ಅಂಥದ್ದೇ ಭಾವದ ಭಾಳ ದೊಡ್ಡ ವಿವರಗಳು ಸಿಗುತ್ತೆ. ಸೀತೆ ನಡೆದಾಡ್ಕೊಂಡು ಬಸ್ರಿ ಹೋಗ್ತಾ ಇದ್ದರೆ ಕೆಳಗೆ ಮೀನು ಮಾತಾಡ್ಕೊಳ್ಳುವಂಥ ಕಥನ ದೊಡ್ಡ ಕವಿ ವಾಲ್ಮೀಕಿ. ಅಷ್ಟು ಪ್ರಪಂಚದಲ್ಲೇ ದೊಡ್ಡ ಕವಿ. ಅದೇನು ಅಷ್ಟು ಸುಲಭದ್ದಲ್ಲ. ಅವರನ್ನು ಕೀಳುವಂಥ ಕಡಿಮೆ ಅಂತ ಹೇಳಿದರೆ ನಾವು ಅಜ್ಞಾನಿಗಳಾಗಿ ಹೋಗ್ತೇವೆ. ಅಷ್ಟು ದೊಡ್ಡ ವಿಶ್ವವನ್ನು, ಭಾರತವನ್ನು ಒಂದು ಖಂಡವಾಗಿ ಯೋಚಿಸಿದ ಗ್ರಹಿಕೆನೇ ಆಶ್ಚರ್ಯ, ಅದು ಬೇರೆ. ಆದರೆ ಅದರೊಳಗೆ ಬೌದ್ಧಿಕ ಕ್ರಿಯೆ ಇದೆ. ಇಂತಹ ರಾಮಾಯಣಗಳನ್ನು ಅಡಕಗೊಳಿಸಿ ನನ್ನ ಕ್ರಿಯಾಶೀಲತೆಯನ್ನು ತೊಡಗಿಸಿದ್ದು ಅನ್ನೋ ಮಾತು ಕೂಡ ಬಿಟ್ಟು ಬಿಡೋದಲ್ಲ ಅನ್ನೋದು ನಮ್ಮ ಮಧ್ಯದ್ದು. ಅದರೊಳಗೆ ಇಂತಹ ತಳದ ರಾಮಾಯಣಗಳು, ತಳದ ಮಹಾಭಾರತಗಳು, ತಳದ ಜನಪದ ಕಥೆಗಳು, ಕಾವ್ಯಗಳು ನಿಜದ ದನಿ ಥರ, ಅನುಭವದ ಕನಿ ಥರ ಹರಿದಾಡ್ತವೆ. ಅವುಗಳನ್ನು ಈರ್ಕೋಬೇಕು ಅನ್ನೋದು ನಮ್ಮ ಮಧ್ಯೆ ಇರುವ ಮುಖ್ಯ. ರಾಮಾಯಣದಲ್ಲಿ ರಾಮಗಿಂತ ಹಿರಿಯೋಳು ಅನ್ನೋದನ್ನು ಪೆರಿಯಾರ್ ಕಟ್ಟಿದ್ದಾರೆ. ನಮ್ಮ ಇವರೇ ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದಾರೆ ವೆಂಕಟಸ್ವಾಮಿಯವರು. ಹೀಗೆ ನಿಜದ ವಿವರಗಳು ಬೇರೆ ಬೇರೆ ಇದೆ. ಅದನ್ನು ಮನಸ್ಸನ್ನು ಏನೋ ಒಂದು ಭಾವ ಇದೆಯಲ್ಲ ಅದನ್ನು ಅಳಿಸಲೇಬೇಕು ಅಂತ ನಿಮಗಿರೋ ಭಾವಗಳು ಇಲ್ಲಿ ಇಂಥವೂ ತಳದೊಳಗಿದ್ದಾವೆ ಅನ್ನೋದು ಮುಖ್ಯ. ಭಾಳ ಮುಖ್ಯವಾದ ಏನಾರು ಇದ್ದರೆ ಕೇಳಿ. ನೀವು ಇಷ್ಟು ಹೊತ್ತು ಕಳೆದಿದ್ದೀರಿ. ಆರಂಭದ ಕಾರ್ಯಕ್ರಮವೇ ಇವತ್ತು ಸ್ವಲ್ಪ ಹೆಚ್ಚೇ ಇತ್ತು, ನಮ್ಮ ಆಲೋಚನೆಗೂ ಮೀರಿ ಇತ್ತು. ಸಮಯ ಸಂದರ್ಭಕ್ಕೆ ಹೊಂದಿಕೋಬೇಕಾದ್ರಿಂದ ನಿಮ್ಮ ಮನಸ್ಸುಗಳು ಎಷ್ಟೊಂದು ಇಷ್ಟು ಹೊತ್ತು ಕೂತಿದೆ, ಇಷ್ಟು ಇಂಟ್ಯಾಕ್ಟ್ ಮಾಡ್ತಾ ಇದೆ ಅನ್ನೋ ತಹತಹ ಇದೆಯಲ್ಲ, ಅದೇ ಪ್ರೀತಿ ಅದು, ಅವರಂಥದೇ ಪ್ರೀತಿ ಅದು. ಅಂಥ ಪ್ರೀತಿ ಹೊತ್ತ ನಿಮ್ಮೆಲ್ಲರಿಗೂ ನಾವು ಆಭಾರಿ, ಪ್ರೀತಿ, ಧನ್ಯವಾದಗಳು ನಿಮ್ಮೆಲ್ಲರಿಗೂ. ನಿಮ್ಮ ಹೆಸರೇ ಚಂದ್ರಕಾಂತ್ ಬೆಳೆಗಾರ್ ಅವರು. ಅವರನ್ನು ಕರ್ಕೊಂಬಂದಿದ್ದಾರೆ. ಅವ್ರಿಗೆ ನಮ್ಮ ಪ್ರೀತಿಯ ಧನ್ಯವಾದಗಳನ್ನು ಹೇಳೋಣ. ಇಂಥದೇ ಅನುಭವ ಸಂಪತ್ತನ್ನು ನಾವು ಪಡಿತಾನೆ ವಿಸ್ತರೋಣ. ಮುಂದಿನ ಲೋಕ್ ಸೀರಿಯಲು ನಿಮ್ಮ ಇಂಥದೇ ಅಲ್ಲ, ಅವ್ರ ಮಗನ ಹೆಸರು ಚಂದ್ರಕಾಂತ್. ಹೌದು, ನನ್ನ ಮಗನ ಹೆಸರು ಚಂದ್ರಕಾಂತ. ಅಲ್ಲ, ನೀವೇ ಅನ್ನಲ್ಲ. ಆಗಲಿ. ಧನ್ಯವಾದ ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು.